ಈ ದಿನ ಈಗ ತಾನೇ ಗುರುಗಳು ಫೋನ್ ಮಾಡಿಬಿಟ್ಟು ನಾಳೆ 41 ದಿನ ಮಂಡಲ ಕಾರ್ಯಕ್ರಮದ ಕೊನೆಯ ದಿನ ಆಗಿದೆ. ಆದರೆ ಎಲ್ಲರಿಂದ ಅಭಿಪ್ರಾಯವನ್ನ ಪಡ್ಕೊಳ್ಳೋದು ಬಹಳ ಬಹಳ ಪ್ರಮುಖ. ಯಾಕಂತಂದ್ರೆ ಮುಂದಿನ ಮಂಡಲ 25ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ. ಇನ್ನು ಕೇವಲ 8 ದಿನಗಳ ಒಂದು ಗ್ಯಾಪ್ ಮಾತ್ರ ಇರುತ್ತೆ. ಆದ ಕಾರಣ ಇವತ್ತು ಸಹ ಎಲ್ಲ ಧ್ಯಾನಿಗಳ ಒಂದು ಅಭಿಪ್ರಾಯವನ್ನ ಪಡ್ಕೊಳ್ಳಿ ಅಂತ ಹೇಳತಕ್ಕಂಥ ಅಂಶವನ್ನ ಗಮನಕ್ಕೆ ತಂದಿದ್ದಾರೆ. ಯಾಕಂತಂದ್ರೆ ಕಾರ್ಯಕ್ರಮದಲ್ಲಿ ಯಾವುದಾದ್ರೂ ಸುಧಾರಣೆ ಅಥವಾ ಪರಿವರ್ತನೆ ಇಂಥದ್ದು ತರಬೇಕಾದ್ರೆ ತಮ್ಮೆಲ್ಲರ ಒಂದು ಅಭಿಪ್ರಾಯ ಮುಖ್ಯ. ಆದ ಕಾರಣ 41 ದಿನಗಳ ಈ ಒಂದು ಮಂಡಲ ಕಾರ್ಯಕ್ರಮದ ಒಂದು ಅನುಭವ ಹಂಚಿಕೆ ಅಥವಾ ಏನು ಅಭಿಪ್ರಾಯ ಅಂತ ಹೇಳತಕ್ಕಂಥದ್ದನ್ನ ಇವತ್ತು ಸಹ ತಗೊಳ್ಳಿ. ನಾಳೆ ದಿನ ಸಹ ಇವತ್ತು ಶೇರ್ ಮಾಡಲಿಕ್ಕೆ ಆಗದೇ ಇದ್ದವರಿಗೆ ನಾಳೆ ಅವಕಾಶವನ್ನ ಕೊಟ್ಟು ನಾವು ಕಾರ್ಯಕ್ರಮವನ್ನ ಸಂಪೂರ್ಣಗೊಳಿಸಬಹುದು ಅಂತ ಹೇಳಿದ್ದಾರೆ. ಬಹುಶಃ ಈಗ ಗುರುಗಳು ಜಾಯಿನ್ ಆಗುದಿಲ್ಲ, ಬಹುಶಃ ಒಂದು 10 ನಿಮಿಷ ಇದ್ದಾಗ ಜಾಯಿನ್ ಆಗಲೂಬಹುದು. ಆದ ಕಾರಣ ತಮ್ಮೆಲ್ಲರ ಅಭಿಪ್ರಾಯ ಏನು, ಈ ಮಂಡಲ ಧ್ಯಾನ ಕಾರ್ಯಕ್ರಮದ ಅಥವಾ ಜ್ಞಾನವನ್ನ ಪಡೆದಂಥವರಿಗೆ ಯಾವುದೇ ಜ್ಞಾನ ಹಂಚಿಕೆಯಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಥವಾ ಬೇರೆ ಎಂತಹ ವಿಷಯದ ಬಗ್ಗೆ ತಮಗೆ ಜ್ಞಾನ ಹಂಚಿಕೆ ಬೇಕು ಅಂತ ಹೇಳ್ತಕ್ಕಂಥದ್ದನ್ನು ಸಹ ಇಲ್ಲಿ ತಿಳಿಸಬಹುದಾಗಿದೆ. ಆದ್ದರಿಂದ ತಾವು ಹ್ಯಾಂಡ್ ರೈಸ್ ಮಾಡಿದಲ್ಲಿ ತಮಗೆ ಅನ್ಮ್ಯೂಟ್ ಮಾಡಲಾಗುತ್ತೆ. ತಮ್ಮ ಅಭಿಪ್ರಾಯವನ್ನ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಯಾಕಂತಂದ್ರೆ ಗುರುಗಳು ಹೇಳಿದ್ದಾರೆ, ನಾಳೆ ಇವತ್ತು ನೀಡಿದಂತಹ ಒಂದು ಅಭಿಪ್ರಾಯ, ನಿಮ್ಮ ಒಂದು ಅನಿಸಿಕೆ ಏನಿದೆ ಅದನ್ನ ಅವರೊಟ್ಟಿಗೆ ನಾನು ಹಂಚ್ಕೊಳ್ಬೇಕಾಗುತ್ತೆ. ಈ ತರ ನಾವು ಬದಲಾವಣೆಯನ್ನ ತರಬೇಕಾಗುತ್ತೆ ಅಂತ ಹೇಳತಕ್ಕಂಥದ್ದು. ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ. ಯಾರ್ದು ಏನು ಅಭಿಪ್ರಾಯ ಇಲ್ವಾ ಅಥವಾ ಈ ಮಂಡಲ ಧ್ಯಾನ ಬೇಡ್ವಾ? ಓಕೆ, ವೇದಾವತಿ ಮ್ಯಾಮ್, ಎಸ್, ಶಾರದಾ ಮ್ಯಾಮ್, ಓಕೆ. ನಮಸ್ತೆ ರೇವತಿ ಮೇಡಮ್. ನಮಸ್ತೆ. ವೇದಿಕೆಯಲ್ಲಿರುವ ಎಲ್ಲರಿಗೂ ನಮಸ್ತೆ ಮೇಡಮ್. ಕಾರ್ಯಕ್ರಮ ಏನ್ ತೊಂದರೆ ಇಲ್ಲ, ಅದ್ಭುತವಾಗಿ ನಡೀತಾ ಇದೆ. ತುಂಬಾ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿದೆ. ಈಗಂತೂ ಸ್ವಲ್ಪ ಬೇರೆ ಬೇರೆ ಮಾಸ್ಟರ್ಸ್ ಬರ್ತಿದ್ದಾರೆ. ಬೇರೆ ಬೇರೆ ಹೇಳಿದ್ದೆ ಸಬ್ಜೆಕ್ಟ್ ರಿಪೀಟ್ ಆಗ್ತಾ ಇಲ್ಲ. ಇವಾಗೆಲ್ಲ ಬೇರೆ ಬೇರೆ ಇದೆ. ತುಂಬಾ ಚೆನ್ನಾಗಿದೆ. ಇದು ಬೇಕು, ಈ ಟೈಮು ಇದು ಕರೆಕ್ಟ್ ಆಗಿದೆ ಮೇಡಮ್. ಹೀಗೆ ನಡೀಬೇಕು, ನಡೀಲಿ. ಓಕೆ, ಓಕೆ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಶಾರದಾ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ಬಂದಿದ್ರು, ಅದಕ್ಕೆ ಹ್ಯಾಂಡ್ ರೈಸ್ ಮಾಡ್ಲಿಲ್ಲ ಮೇಡಮ್ ಅಷ್ಟೇ. ಓಕೆ, ಬೇಕು ಮೇಡಮ್. ತುಂಬಾ ಒಳ್ಳೆ ಜ್ಞಾನ ಸಿಗ್ತಿದೆ. ಬೇರೆ ಬೇರೆ ಮಾಸ್ಟರ್ಸ್ ಬರ್ತಿದ್ದಾರೆ. ಸಾಕಷ್ಟು ಜ್ಞಾನ ಬೇರೆ ತರದ ಡಿಫ್ರೆಂಟ್ ಇದು ಸಿಗ್ತಿರೋದ್ರಿಂದ ಬಹಳ ಉಪಯೋಗ ಇದೆ ಮೇಡಮ್. ಉಪಯೋಗ ಇಲ್ಲ ಅಂತಂತೂ ಏನಿಲ್ಲ. ಆಮೇಲೆ ಟೈಮು ಕರೆಕ್ಟ್ ಟೈಮ್ ಇದೆ ಮೇಡಮ್. ಇದು ಧ್ಯಾನ ಆದ್ಮೇಲೆ ಜ್ಞಾನ ಆದ್ಮೇಲೆ ಧ್ಯಾನ, ಆಮೇಲೆ ಒಳ್ಳೆ ನಿದ್ದೆ, ಇದಕ್ಕೆ ಅವಕಾಶ ಇದೆ ಮೇಡಮ್. ಬೇಕು ಅಂತ ನಂಗೆ ಅನ್ಸುತ್ತೆ ಮೇಡಮ್. ಥ್ಯಾಂಕ್ ಯು. ಬದಲಾವಣೆ ಏನು ಬೇಡವಾ? ಬದಲಾವಣೆ ಏನು ಬೇಡ? ಬದಲಾವಣೆ ಎಂತೇನು ಬೇಕಿಲ್ಲ ಮೇಡಮ್. ಎಲ್ಲ ಸಿಗ್ತಿದೆಯಲ್ಲ ಬದಲಾವಣೆ. ಓಕೆ, ಓಕೆ ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಅನುಪಮಾ ಹುಲ್ಲೂರ್ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ. ವಿಡಿಯೋ ಆನ್ ಮಾಡಿದೀನಿ ಮೇಡಮ್, ಬಟ್ ಕರೆಂಟ್ ಹೋಗಿದೆ ಇಲ್ಲೇ. ಓಕೆ, ಪರವಾಗಿಲ್ಲ, ಮಾತಾಡಿ, ಕೇಳಿಸ್ತಾ ಇದೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತದೆ ಮೇಡಮ್. ಯಾವ ತರ ಬದಲಾವಣೆನು ಬೇಡ. ಆದ್ರ ನಾಳೆ ಏನಿರುತ್ತ ಅನ್ನೋದನ್ನ
ಇವತ್ತು ಸ್ವಲ್ಪ ಹೇಳಿ ಚೆನ್ನಾಗಿರ್ತದ ಅನ್ನೋದೊಂದ ನನ್ನ ಅಭಿಪ್ರಾಯ ಮೇಡಮ್. ಓಕೆ, ನಾಳೆದ ನಾಳೆ ಏನ್ ಪ್ರೋಗ್ರಾಮ್ ಕಾರ್ಯಕ್ರಮ ಯಾರ ಮಾಸ್ಟರ್ ಬರ್ತಾರೆ ಅಂತ. ಓಕೆ 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 ಬರ್ತಾರ, ಎಷ್ಟ್ ಗಂಟೆಗ್ ಸ್ಟಾರ್ಟ್ ಒಂದೊಂದ್ಸರಿ ಗೊತ್ತೇ ಆಗೋದಿಲ್ಲ ಯಾವಾಗ ನಾಳೆ ಇರುತ್ತೋ ಇಲ್ಲೋ. ನಾವ್ ಲೇಟ್ ಆಗಿ ಜಾಯಿನ್ ಆದ್ವಿ, ಆಮೇಲೆ ಒಂದೊಂದ್ಸರಿ ನಾವ್ ಮಿಸ್ ಆಗಿ ಜಾಯಿನ್ ಆಗದೆ ಇದ್ರೆ ನಾಳಿದ್ ಗೊತ್ತೇ ಆಗೋದಿಲ್ಲ, ಹಂಗಾಗ್ಬಿಡುತ್ತ. ಅದಕ್ಕೆ ಅದ ಒಂದ ಹ್ಮ್. ನಂದು ಅಭಿಪ್ರಾಯ ಮೇಡಮ್. ಅಷ್ಟೇ ಹೇಳಕ್ಕೆ ನೀವು ಇಷ್ಟ. ಲಿಂಕ್ ನಾನು ಸಾಮಾನ್ಯ 7:07ವರೆಗೆ ಕಳಿಸ್ತೇನಲ್ಲ, ನೋಡ್ಕೊಳ್ಳೋದಿಲ್ವಾ? ನೋಡ್ಬೇಕು ಅವಾಗ. ಲಿಂಕ್ 7ವರೆಗೆ ಕಳಿಸ್ತೇನೆ. ಕಾರ್ಯಕ್ರಮ ಇರೋದು 9 ಗಂಟೆಗೆ. ಹಾ 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 7ವರೆಗೆ ನೀವು ಯಾವ್ದ್ರಲ್ಲಾದ್ರೂ ನೋಡಬಹುದು. ಇದೇ ನಾವು 9 to 10 ಗ್ರೂಪ್ ಅಂತಲ್ಲ, ಎಲ್ಲ ಗ್ರೂಪ್ ಅಲ್ಲೂ ಶೇರ್ ಆಗಿರುತ್ತೆ. ಹಾ ಹಾ. ಯಾವ ಗ್ರೂಪ್ ಅಲ್ಲಿ ಬೇಕಾದ್ರೂ ನೋಡ್ಕೊಳ್ಬಹುದು. ಬಟ್ ತಾವು ಹೇಳಿದ ಹಾಗೆ ನಾಳೆ ಯಾವ ಮಾಸ್ಟರ್ಸ್ ಬರ್ತಾರೆ ಅಂತ ಹೇಳತಕ್ಕಂತ ನಾ ಹಿಂದಿನ ದಿನನೇ ಅನೌನ್ಸ್ ಮಾಡ್ತೇನೆ. ಅದು ಒಂದೇ ಓಕೆ, ಗುಡ್ ಕೇಳಿ ಸಜೆಷನ್. ಇಷ್ಟ ಮಾಡ್ತಾರೆ. ಓಕೆ ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮೂಡ್ ಬರ್ತದೆ ಮೇಡಮ್. ಥ್ಯಾಂಕ್ ಯು. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಓಕೆ, ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ, ಹೇಳಿ ಮ್ಯಾಮ್. ನಮಸ್ತೆ ಆಲ್ ಮಾಸ್ಟರ್. ನಂದೊಂದು ರಿಕ್ವೆಸ್ಟ್ ಏನಂದ್ರೆ ಮೇಡಮ್, ಈ 8 ದಿವಸ ಯಾಕೆ ಗ್ಯಾಪು ಅಂತ ನೀವು ಶೆಡ್ಯೂಲ್ ಮಾಡಕಂತ ಹೇಳ್ತೀರಾ. ಆದ್ರೆ ನಂದು ಏನಂದ್ರೆ ಶೆಡ್ಯೂಲ್ ರೆಡಿ ಆಗ್ತಿರ್ತದೆ, ಧ್ಯಾನ ಆದ್ರೂ ಇರ್ಬೋದಲ್ಲ ಅಂತ, ಕಂಟಿನ್ಯೂಟಿ ಇರುತ್ತದ ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಅಲ್ಲಿ ಆವಾಗ ವ್ಯತ್ಯಾಸ ಬರುದಿಲ್ಲಲ್ಲ. ಈ ಧ್ಯಾನ ಕಾರ್ಯಕ್ರಮ 365 ಡೇಸ್ ಬೆಳಿಗ್ಗೆದಕ್ಕೆ ನೋಡಿ ರಜೆ ಕೊಡುವುದಿಲ್ಲ. ಅದು ನಿರಂತರವಾಗಿ 355 ದಿನನೂ ನಡೆಯತಕ್ಕಂಥದ್ದು. ಈ 41 ದಿನ ಅಥವಾ 21 ದಿನ ಅಂತ ಹೇಳಿದಾಗ 21 ದಿನ ಅಥವಾ 41 ಆದ್ಮೇಲೆ ಒಂದು ಗ್ಯಾಪ್ ಬೇಕು. ಮಾಸ್ಟರ್ಸ್ ಬಗ್ಗೆ ನೋ ಪ್ರಾಬ್ಲಮ್. ಈಗಾಗಲೇ ನಂದು 3/4 ಭಾಗ ಮಾಸ್ಟರ್ಸ್ ಗಳದು ಫಿಕ್ಸ್ ಆಗೋಯ್ತು. ನಾನು ಯಾವಾಗ್ಲೂ ಅಡ್ವಾನ್ಸ್ ಆಗಿ ಮಾಡಿರ್ತೇನೆ. ನೆಕ್ಸ್ಟ್ ಯಾವಾಗ ಪ್ರಾರಂಭ ಆಗ್ತದೆ ಅದ್ರ ಮೊದಲೇ ಮಾಡ್ತೇವೆ. ಆಕ್ಚುಲಿ ಮಾಸ್ಟರ್ಸ್ ಗಳನ್ನ ಕರಿಬೇಕು ಅಂತ ಹೇಳ್ತಕ್ಕಂಥ ದೊಡ್ಡ ಸಂಗತಿ ಏನಲ್ಲ. ಈಗ ಆಗೋಯ್ತು ನಂದು. ನಾಳೆನೆ ನಾನು ಸರಿಗೆ ಕಳಿಸ್ಬಿಡ್ತೇನೆ. ಆದ್ರೆ ಇದು ನಾನ್ ಮಾಡ್ಕೊಂಡಿದಂಥದ್ದು ಅಲ್ಲ, ಗುರುಗಳ ನಿಯಮ ಇದು. ಬೇಕಾದ್ರೆ ಅದನ್ನೊಂದು ಸಜೆಸ್ಟ್ ಮಾಡಬಹುದು. ಅಂದ್ರೆ ಗ್ಯಾಪ್ ಬೇಡ, ಅಟ್ಲೀಸ್ಟ್ ನೆಕ್ಸ್ಟ್ ಡೇ ಇಂದಾನೆ ನೆಕ್ಸ್ಟ್ ಮಂಡಲವನ್ನ ಪ್ರಾರಂಭ ಮಾಡಬಹುದಾ ಏನು ಅಂತ ಹೇಳತಕ್ಕಂಥದ್ದು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿ ಬರ್ತವೆ. ಯಾಕಂದ್ರೆ ಎಲ್ಲಾ ಮಾಹಿತಿ ಒಂದಂತಲ್ಲ, ನಮ್ಗೆ ಯಾವ್ದು ಬೇಕು ಅದನ್ನ ಅಳವಡಿಸ್ಕೋಬಹುದು, ಯಾವ್ದು ಬೇಡ ಬಿಡಬಹುದು. ತುಂಬಾ ಚೆನ್ನಾಗಿ ಬರ್ತದೆ. ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಜ್ಯೋತಿ ಮ್ಯಾಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ಒಂದ್ ಸ್ವಲ್ಪ ಬದಲಾವಣೆ ಇದ್ರೆ ಚೆನ್ನಾಗಿತ್ತು ಅನ್ಸುತ್ತೆ ಏನು ಮೇಡಮ್. ಬದಲಾವಣೆ ಹೇಳಿ. ಕಲಿಕೆ ಇರ್ಲಿ ಅಂತ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಏನಾದ್ರು ಇದ್ರೆ ಚೆನ್ನಾಗಿ. ಬೆಳಿಗ್ಗೆ ಇರ್ತದಲ್ಲ, ಬೆಳಿಗ್ಗೆ ಇರ್ತದಲ್ಲ. ಬೆಳಗ್ಗೆ ಯಾವ ಆ ಟೈಮಲ್ಲಿ ಇರುತ್ತೆ ಮೇಡಮ್? ಬೆಳಿಗ್ಗೆ ಸರ್ ಬಂದಾಗೆಲ್ಲ ಟೆಕ್ನಿಕ್ಸ್ ಕಲಿಸ್ತಾರಲ್ಲ, 5:30 ಇಂದ. ಆ ತರನ? ಹಾ, ಬೆಳಿಗ್ಗೆ ಸರ್ ಎಲ್ಲವನ್ನ ಎಷ್ಟು ಗಂಟೆಗೆ ಮೇಡಮ್? ಪ್ರೆಷರ್, ಮುದ್ರಾ ಅಂತದ ನೀವು ಹೇಳುದಾ? ಅದೇ ಹೇಳುದಾ? ಜ್ಯೋತಿ ಮೇಡಮ್, ನೀವು ಏನನ್ನ ಹೇಳ್ತಾ ಇದ್ದೀರಾ? ಕಲಿಕೆ ಬಗ್ಗೆ ಅಂತ ಹೇಳ್ತೀರಲ್ಲ, ಏನ್ ಬೇಕು ನಿಮ್ಗೆ? ಕಲಿಕೆ ಅಂದ್ರೆ ಈಗ ನಾವು ಈಗ ಕ್ಲಾಸ್ ಅದ್ರಲ್ಲಾಗ್ಲಿ, ಮತ್ತೆ ಬೇರೆ ತರ ಎಲ್ಲ ಎಕ್ಸಾಮ್ಸ್ ಎಲ್ಲ. ಇವತ್ತೊಂದು ಮಧ್ಯಾಹ್ನ ಒಂದು ಕ್ಲಾಸ್ ತಗೊಂಡಾಗ ಏನೋ ಎಕ್ಸಾಮ್ ಎಲ್ಲ ಇರುತ್ತೇನೋ ಅಂತ ಹೇಳಿದ್ರು ಗಾಯತ್ರಿ ಚಂದು ಮ್ಯಾಮ್. ಗಾಯತ್ರಿ ಸಣ್ಣಗೌಡ್ರ ಪಾಪ ಎಷ್ಟೊಂದು ಆತರ ಏನಾದ್ರು ಒಂದು ಎಕ್ಸಾಮ್ ಎಲ್ಲ ಇಟ್ಟಿದ್ರಲ್ಲ, ಯಾರು ಕರೆಕ್ಟ್ ಆಗಿ ಅಟೆಂಡ್ ಆಗಿಲ್ವಲ್ಲ. ಪ್ರಶ್ನೆಗಳು, ಪರೀಕ್ಷೆಗಳು ಎಲ್ಲವನ್ನ ಸಣ್ಣಗೌಡ್ರ ಸರ್ ಇಟ್ಟಿದ್ರು ಅಲ್ವಾ? ನೀವಿದ್ರ ಅವಾಗ? ನಿಮ್ಗೆ ಗೊತ್ತಿತ್ತಾ? ಇದ್ರಲ್ಲ ನೀವು ಅಲ್ವಾ? ಜ್ಯೋತಿ ಮೇಡಮ್ ಮಾತಾಡಿ. ಸಣ್ಣಗೌಡ ಸರ್ ಈ ಪರೀಕ್ಷೆ, ಪ್ರಶ್ನೋತ್ತರ ಎಲ್ಲವನ್ನ ಇಟ್ಟಿದ್ರು. ಆದ್ರೆ ಹೆಚ್ಚಿನ ಜನ ಇದರಲ್ಲಿ ಭಾಗಿಯಾಗ್ತಿರ್ಲಿಲ್ಲ. ನೀವು ಅದನ್ನ ಹೇಳ್ತೀರಾ ಹೇಗೆ? ನನಗ್ ಗೊತ್ತಿರ್ಲಿಲ್ವಾ? ಅದೇ ತರ ಒಟ್ಟು ನಾವ್ ಒಂದ್ ಸ್ವಲ್ಪ ಏನಾದ್ರೂ ಕಲಿಬೇಕು. ಅಲ್ಲ, ಏನ್ ಕಲಿಬೇಕು ಹೇಳಿ ಜ್ಯೋತಿ ಮೇಡಮ್? ನೀವು ಸ್ವಲ್ಪ ನನಗೆ ಕ್ಲಾರಿಟಿ ಅಂತ ಏನು ಮಾತಾಡಿ. ಇದೆ ಧ್ಯಾನದ ಬಗ್ಗೆ ನಾವ್ ಒಂದ್ ಸ್ವಲ್ಪ ಬೇರೆ ಕಡೆಗೆ. ಕೇಳಿಸ್ತಿದ್ದೆ ಮೇಡಮ್? ಹಾ, ಕೇಳಿಸ್ತಾ ಇದೆ, ಹೇಳಿ. ಕೇಳಿಸ್ತಿದ್ದೇನಾ? ಹಾ, ಕೇಳಿಸ್ತಾ ಇದೆ. ಅದೇ ನಾವ್ ಯಾರಿಗ
ಧ್ಯಾನದ ಬಗ್ಗೆ ಹೇಳೋದಾದ್ರೆ ಅಷ್ಟು ಕ್ಲಿಯರ್ ಸಿಗಲ್ಲಲ್ಲ. ನಾವ್ ಮುಜುಗರ ಪಟ್ಟಂಗ ಆಗ್ಬಿಡುತ್ತೆ ಅಂತ ಹೇಳಕ್ಕೆ ಹೋಗಲ್ಲ. ನಮ್ಗೆ ಅದ್ರ ಬಗ್ಗೆ ತುಂಬಾ ವಿಷಯ ಗೊತ್ತಿರಲ್ಲ. ಎಕ್ಸಾಮ್ ಇಡ್ಬೇಕಾ? ಎಕ್ಸಾಮ್ ಅಂದ್ರೆ ಒಟ್ ನಾವ್ ಇನ್ನೊಬ್ರಿಗೆ ಟೀಚ್ ಮಾಡಂಗೆ ನಮ್ಗೆ ಏನಾದ್ರೂ ಪ್ರಿಪೇರ್ ಆಗ್ಬೇಕು ಅಂತ. ಅಲ್ಲಪ್ಪ, ಒಂದೇ ನಿಮಿಷ. ಓಕೆ, ಒಂದು ನಿಮಿಷ. ಏನು ಅಂತಂದ್ರೆ, ಈಗ ನಾವು ಧ್ಯಾನವನ್ನ ಮಾಡಿಸ್ತೇವೆ, ಜೊತೆಗೆ ನಾನು ಪ್ರತಿ ಸಲ ಹೇಳ್ತೇನೆ, ಯಾರು ಧ್ಯಾನ ಮಾಡಿಸ್ತೀರಾ ಮುಂದೆ ಬನ್ನಿ ಅಂತ ಹೇಳತಕ್ಕಂತ. ಯಾರ್ದು ಅದು? ಮಾತಾಡ್ಬೇಡಿ ಪ್ಲೀಸ್, ಯಾರ್ದು? ಓಕೆ, ಅದು ಯಾಕೆ ಅಂತಂದ್ರೆ ಇನ್ನೊಬ್ಬರಿಗೆ ಅವಕಾಶವನ್ನ ಕೊಡ್ಲಿಕ್ಕೆ, ಧ್ಯಾನ ಮಾಡೋದನ್ನ ಕಲ್ತ್ಕೊಳ್ಳಕ್ಕೆ. ಈಗ ನಾನ್ ಧ್ಯಾನ ಮಾಡಿಸ್ತೇನೆ, ಅದೇ ರೀತಿ ನೀವು ಕಲ್ತ್ಕೊಂಡು ಮಾಡಿಸಿ. ವೇದಾವತಿ ಮೇಡಮ್ ಮಾಡಿಸ್ತಾರೆ, ನೀವು ಕಲ್ತ್ಕೊಂಡು ಮಾಡ್ಬೋದು. ಆ ತರ. ಮತ್ತೆ ಅದರಲ್ಲಿ ಮತ್ತೆ ಟ್ರೈನಿಂಗ್ ಯಾಕೆ ಬೇಕು? ನೀವು ಇಲ್ಲಿ ಹೇಳಿದ್ದನ್ನೇ ಬೇರೆಯವ್ರಿಗೆ ಹೇಳ್ಕೊಡ್ಬೋದಲ್ಲ. ಮತ್ತೆ ಇನ್ನೊಂದೇನು ಅಂತಂದ್ರೆ, ನಿಮ್ಗೆಲ್ಲ ವಿಡಿಯೋದಲ್ಲಿ ಸಿಗುತ್ತೆ ಎಲ್ಲ ವಿಷಯ. ಸರ್, ಗುರುಗಳು ಇದನ್ನ ತುಂಬಾ ಸಲ ಹೇಳಿದ್ದಾರೆ. ಏನು ಅಂತಂದ್ರೆ, ಏನು ವಿಡಿಯೋಗಳಿದೆ ಅದನ್ನ ನೋಡಿ, ಅದನ್ನ ಓಪನ್ ಮಾಡಿ, ಅದನ್ನೇ ನೀವು ಮತ್ತೊಮ್ಮೆ ನೋಟ್ ಮಾಡ್ಕೊಂಡು ನೀವು ಅದನ್ನೇ ಕ್ಲಾಸ್ ಕೊಡಿ ಅಂತ. ಆಗ ನೀವು ಕಲ್ತ್ಕೊಂಡಂಗಾಯ್ತು, ಇನ್ನೊಬ್ಬರಿಗೆ ಕಲ್ಸಿದ ಹಾಗೆ ಆಯ್ತು. ಎರಡಾಗ್ತದೆ ಅಲ್ಲಿ. ಆಯ್ತು, ಅದಕ್ಕೇನೆ ವಿಡಿಯೋ ಮಾಡಿ ಹಾಕ್ತಾ ಇರೋದು. ವಿಡಿಯೋವನ್ನ ಓಪನ್ ಮಾಡೋದಿಲ್ಲ, ಲೈಕ್ ಮಾಡೋದಿಲ್ಲ, ಅದಕ್ಕೊಂದು ಕಾಮೆಂಟ್ ಯಾರು ಕೊಡೋದಿಲ್ಲ. ಅದನ್ನ ಪ್ರತಿ ಸಲ ಮೊದಲು ಅನೌನ್ಸ್ ಮಾಡ್ತಾ ಇದ್ವಿ, ಈಗ ಅದನ್ನ ಬಿಟ್ವಿ. ಅದರ ಉದ್ದೇಶ ಇಷ್ಟೇ. ಒಂದು ವಿಡಿಯೋವನ್ನ ಹಾಕಿದಾಗ ನಾವು ಈ ವೇದಿಕೆಯಲ್ಲಿ ಇರೋರು ಮಾತ್ರ ಅಲ್ಲ, ಬೇರೆಯವರು ಸಹ ನಾವು ಇದನ್ನ ಲೈಕ್ ಅಂತ ಕೊಟ್ಟಾಗ ಅದರಲ್ಲಿ ಅವರಿಗೆ ಏನೋ ಒಂದು ವಿಶೇಷ ಇದೆ, ಇಷ್ಟು ಜನ ಲೈಕ್ ಕೊಟ್ಟಿದ್ದಾರೆ ಅಥವಾ ಕಾಮೆಂಟ್ ಮಾಡಿದ್ದಾರೆ ಅಂತ ಹೇಳಿದಾಗ ಬೇರೆಯವರು, ನಮ್ಮ ವೇದಿಕೆಯಲ್ಲಿ ಇಲ್ಲದವರು ಯೂಟ್ಯೂಬ್ ನಲ್ಲಿ ಅದನ್ನ ವೀಕ್ಷಣೆಯನ್ನ ಮಾಡ್ತಾರೆ. ಅಲ್ಲಿ ಅವರಿಗೆ ಕಲಿಕೆ ಆಗ್ತದೆ. ಜೊತೆಗೆ ನಾವು ಈ ತರ ಮಾತಾಡುವಾಗ ಒಂದೇ ಸಲಕ್ಕೆ ನಾವು ಕಲ್ತ್ಕೊಳ್ಳಕ್ಕೆ ಆಗುದಿಲ್ಲ, ಹೌದಾ? ಆವಾಗ ನಾವು ಮತ್ತೆ ಆ ವಿಡಿಯೋವನ್ನ ಓಪನ್ ಮಾಡಿಬಿಟ್ಟು ಅದರ ಮುಖಾಂತರ ನಾವು ಕಲಿಬೇಕು. ಜೊತೆಗೆ ಗುರುಗಳು ಏನಂತಾರೆ, ಆ ವಿಡಿಯೋವನ್ನ ನೋಡಿ ಅದರಲ್ಲಿ ಇರತಕ್ಕಂತ ಅಂಶಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ. ನಾನು ಮಾತಾಡ್ದ ಹಾಗೇನೆ ನೀವು ಮಾತಾಡ್ಬೇಕು ಅಂತ ಇಲ್ಲ, ಅದರ ಅಂಶಗಳನ್ನ ಇಟ್ಕೊಂಡು ನೀವು ಮತ್ತೆ ಕ್ಲಾಸ್ ಕೊಡಿ ಅಂತ. ಆವಾಗ ನೀವು ಕಲ್ತಂಗೆ ಆಯ್ತು, ಇನ್ನೊಬ್ರಿಗೆ ಕಲ್ಸಿದ ಹಾಗೆ ಅಂತನೂ ಆಯ್ತು. ಯಾಕಂತಂದ್ರೆ ಅದಕ್ಕೆ ಒಂದು ಸೆಷನ್ ಮಾಡತಕ್ಕಂಥದ್ದು ಮತ್ತೆ ಕ್ಲಾಸ್ ತಗೊಳ್ಳುವಂಥದ್ದು ವೇಸ್ಟ್ ಆಗುತ್ತೆ. ಅದು ಇಲ್ಲಿ ನೀವು ಪ್ರಶ್ನೆ ಮಾಡಿದ್ದು ಬಹಳ ಒಳ್ಳೇದಾಯ್ತು. ಯಾಕಂತಂದ್ರೆ ಈಗ ಸಾಮಾನ್ಯ ಎಲ್ರಿಗೂ ಅಂದಾಜಾಗುತ್ತೆ ಕಲಿಕೆ ಹೇಗೆ ಮಾಡ್ಕೋಬೇಕು ನಾವು ಅಂತ. ಈ ಕ್ಲಾಸ್ ಆದ್ಮೇಲೆ ಕಲಿಕೆ ಹೇಗೆ ಆಗ್ಬೇಕು ಅಂತ ಹೇಳತಕ್ಕಂಥದ್ದು ನಾನೀಗ ಏನು ವಿವರಣೆಯನ್ನು ಕೊಟ್ಟೆ, ಅದೇ ರೀತಿ ಮಾಡಿದ್ರೆ ನೀವು ಧ್ಯಾನನೂ ಮಾಡಿಸ್ಬೋದು, ಸ್ವಾಧ್ಯಾಯನೂ ಮಾಡಬಹುದು. ಓಕೆ ಮ್ಯಾಮ್? ಜ್ಯೋತಿ ಮ್ಯಾಮ್, ಅರ್ಥ ಆಯ್ತು? ಓಕೆ ಓಕೆ. ಆಮೇಲೆ ಇದು ಮಾತ್ರ ಅಲ್ಲ ನೋಡಿ, ಬೆಳಿಗ್ಗೆದು ಎಲ್ಲೂ ಬಂದಿರ್ತದೆ ಎಲ್ಲ ವಿಡಿಯೋಗಳು. ನಮ್ಮ 3 ಕಾರ್ಯಕ್ರಮ ಏನಿದೆ ಅದರಲ್ಲಿ ಎಲ್ಲ ಸಹ ಬೆಳಿಗ್ಗೆ 5:30 ಆಗತಕ್ಕಂಥದ್ದು, 3 ಗಂಟೆಯಿಂದ ಆಗ್ತಕ್ಕಂಥದ್ದು, ಜೊತೆಗೆ ಈಗ ಆಗ್ತಕ್ಕ ಎಲ್ಲ ವಿಡಿಯೋ ಶೇರ್ ಆಗುತ್ತೆ. ನೀವು ಎಲ್ಲವನ್ನ ನೋಡ್ಬಿಟ್ಟು ಅದ್ರಲ್ಲಿ ಯಾವುದು ನಿಮ್ಗೆ ಈಸಿ ಆಗ್ತದೆ, ಕಲೀಲಿಕ್ಕಿದೆ ಅದನ್ನ ಮತ್ತೆ ಎಷ್ಟು ಬಾರಿ ಬೇಕಾದ್ರೂ ನೋಡ್ಬೋದು. ಅದರಿಂದ ನೀವು ಕಲಿಬೇಕು, ಆಮೇಲೆ ಇನ್ನೊಬ್ಬರಿಗೆ ಕಲಿಸ್ಬೇಕು. ಅದನ್ನ ಪ್ರಯತ್ನ ಮಾಡಿ. ಒಳ್ಳೇದಾಯ್ತು. ಮುಂದಿನ ಮಂಡಲದಲ್ಲಿ ನೀವು ಮಾಡಿ, ನಿಮಗೆ ಆಂಕರಿಂಗ್ ಕೊಡೋಣ, ಕೋ ಹೋಸ್ಟ್ ಕೊಡೋಣ, ಆಮೇಲೆ ಅದೇ ವೆಲ್ಕಮ್ ಮಾಡೋದು, ಧನ್ಯವಾದ ಹೇಳೋದು ಎಲ್ಲ ಕೊಡೋಣ, ಧ್ಯಾನ ಮಾಡ್ಲಿಕ್ಕೂ ಕೊಡೋಣ. ನೀವು ಮುಂದೆ ಬರ್ಬೇಕು, ನಾನು ಮಾಡ್ತೇನೆ ಅಂತ ಅವಕಾಶ ಖಂಡಿತ ಇದೆ. ಓಕೆ ಮ್ಯಾಮ್? ಓಕೆ, ಥ್ಯಾಂಕ್ ಯು. ಒಳ್ಳೆ ಇದನ್ನ ಹೇಳಿದ್ರಿ. ಓಕೆ, ನಾಗರತ್ನಮ್ಮ ಮೇಡಮ್. ವೇದಾವತಿ ಮೇಡಮ್ ಹ್ಯಾಂಡ್ ಅದು ಅನ್ಮ್ಯೂಟ್ ಮಾಡಿ ಅಂತ ಹೇಳಿದಲ್ಲ, 1 ನಿಮಿಷ. ನಾಗರತ್ನ ಮೇಡಮ್ ಮಾತಾಡಿದ್ಮೇಲೆ ತಮಗೆ ಅನ್ಮ್ಯೂಟ್ ಮಾಡ್ತೇನೆ ಮೇಡಮ್. ಓಕೆ, ನಾಗರತ್ನ ಮೇಡಮ್ ಮಾತಾಡಿ. ನಮಸ್ತೆ ರೇವತಿ ಮೇಡಮ್. ನಮಸ್ತೆ ಮೇಡಮ್. ನನಗೂ ಅದೇ ಇವ್ರು ಹೇಳಿದ್ರಲ್ಲ ಆ ತರ ಅನಿಸ್ತು. ಅಂದ್ರೆ ಟೈಮಿಂಗ್ಸ್ ಎಲ್ಲ ಏನ್ ಚೇಂಜ್ ಏನ್ ಬೇಡ, ಅಂದ್ರೆ ತುಂಬಾ ಗ್ಯಾಪ್ ಆಗ್ಬಿಟ್ರೆ ಅಂತ ಅಂದ್ರೆ ಸ್ವಲ್ಪ ಜನಕ್ಕೆ ಧ್ಯಾನದ್ದು ಮತ್ತೆ ಕಂಟಿನ್ಯೂಟಿ ಇರಲ್ವೇನೋ, ಏನೋ ಮತ್ತಂಗಾಗುತ್ತೆ. ಅವಾಗ ಬಂದ್ ಎಲ್ರು ಈಗ ನಾವೆಲ್ಲ ಎಷ್ಟೋ ಸರಿ ನಾಳೆ ಬಂದು ಮತ್ತೆ 9 ಗಂಟೆ ಕೂತಿರ್ತೀವಿ ನಾವು. ಅದೇ ರೂಢಿ ಆಗ್ಬಿಟ್ಟಿದೆಯಲ್ವ, ಆ ತರ ಆಗ್ಬಿಡುತ್ತೆ. ನೀವು 9 ಗಂಟೆಗೆ ನೀವು ನಿಮ್ಮಷ್ಟಕ್ಕೆ ಧ್ಯಾನವನ್ನ ಮಾಡಿ, ಅದಕ್ಕೆ ಯಾರು ಅಡ್ಡಿ ಇಲ್ಲಲ್ಲ. ನೀವು ಕೂತ್ಕೊಳ್ಳಿ, ಆನ್ಲೈನ್ ಅಲ್ಲಿ ಬರೋ ಅಗತ್ಯ ಇಲ್ಲಲ್ಲ. ಕೂತ್ಕೊಂಡು ನಿಮ್ಮ ಪಾಡಿಗೆ ಧ್ಯಾನವನ್ನ ಮಾಡಿ. ಆವಾಗ ನಿಮ್ಮ ಒಂದು ಇಂಡಿವಿಜುವಲ್ ಧ್ಯಾನ ಎಷ್ಟರ ಮಟ್ಟಿಗೆ ನಿಮಗೆ ಕಾನ್ಸಂಟ್ರೇಟ್ ಆಗುತ್ತೆ ಅದನ್ನ ಸಹ ನೋಡ್ಬೋದು.
ಬರೇ ಹೌದು. ಗ್ರೂಪಲ್ಲೇ ಮಾಡಿದ್ರೆ ಮಾತ್ರನಾ, ಅಥವಾ ಮ್ಯೂಸಿಕ್ ಕೊಟ್ರೆ ಮಾತ್ರನಾ, ಅಥವಾ ನೀವು ಶಾಂತವಾಗಿ ಯಾವುದೇ ಮ್ಯೂಸಿಕ್ ಇಲ್ಲದೆ ಮೌನ ಧ್ಯಾನವನ್ನ ನಿಮ್ಮ ಪಾಡಿಗೆ ನೀವು ಏಕಾಂಗಿಯಾಗಿ ಮಾಡುದು, ಆ ಡಿಫರೆನ್ಸ್ ಏನು ಅಲ್ವಾ? ಹೌದು. ಅದನ್ನ ಮೇಡಮ್. ಮಾಡ್ಕೋಬೇಕು. ಆ ಟೈಮಲ್ಲಿ ಇಟ್ಕೊಂಡು ನೀವು ನಿಮ್ ಪಾಡಿಗೆ ಧ್ಯಾನವನ್ನ ಮಾಡ್ಬೇಕು. ಅದೇ ಸ್ವಲ್ಪ ಗ್ಯಾಪ್ ಜಾಸ್ತಿ ಅಂದಾಗ ಅದೇನೋ ಕ್ಲಾಸ್ ಇಲ್ಲ ಅನ್ನೋ ತರ ಆಗ್ಬಿಡುತ್ತೆ. ಅದೊಂದು ಸ್ವಲ್ಪ ಅನಿಸ್ತು. ಜೊತೆಗೆ ಇಲ್ಲ ನಮ್ಗೆ ಇಲ್ಲ ಈಗ ಸ್ಕೂಲ್ಗೆ ಎಲ್ರು ಇದ್ದಾಗ ಹೋಗೋದೇ ಒಂಥರ, ನಾವು ಒಬ್ಬರೇ ಕುತ್ಕೊಂಡಾಗ ಒಂಚೂರು ನೆಗ್ಲೆಕ್ಟ್ ಮಾಡ್ಬಿಡ್ತೀವೇನೋ ಅಂತ ಅನ್ಸುತ್ತೆ. ಅಯ್ಯೋ ನಾಳೆ ಮಾಡ್ಕೊಂಡ್ರೆ ಇವತ್ತಾಗಲ್ಲ ಅನ್ನೋ ತರ ನಿಮ್ದು ಆಗ್ಬಿಡುತ್ತೆ. ಕರೆ ಸ್ವಲ್ಪ ನಿಧಾನಕ್ಕೆ ಮಾತಾಡಿ ಮೇಡಮ್. ಅದೇ ನಮ್ಗೆ ಗ್ರೂಪ್ ಅಲ್ಲಿ ಆದ್ರೆ ನಾವು ಎಲ್ಲ ರೆಡಿ ಆಗ್ಬೇಕು ಮಾಡ್ಬೇಕು ಅನ್ನೋ ತರ ಆಗ್ಬಿಡುತ್ತೆ. ನಾವೇ ಮಾಡೋದಾದ್ರೆ ಅಯ್ಯೋ ಇನ್ನು ಅರ್ಧ ಗಂಟೆ ಆಗ್ಲಿ ಬಿಡು ಕುತ್ಕೊಂಡ್ರಾಯ್ತು ಆಮೇಲೆ ಅದಕ್ಕೆ ಮಾಡ್ರೆ ಹೇಳು ಇದಕ್ಕೆ ಹೇಳುದು ಡಿಪೆಂಡೆನ್ಸಿ. ಯಾಕೆ ಡಿಪೆಂಡೆನ್ಸಿ ಬೇಕು? ಡಿಪೆಂಡೆನ್ಸಿ ಇರಬಾರ್ದು. ನಾವಿಷ್ಟು ಜ್ಞಾನ ಹಂಚಿಕೆ ಮಾಡಿದಾಗ ನಾವೇನ್ ಹೇಳ್ತೇವೆ? ಯಾವುದಕ್ಕೂ ಡಿಪೆಂಡ್ ಆಗಿರಬಾರ್ದು, ಯಾವರನ್ನ ಅವಲಂಬಿಸಿ ಇರಬಾರ್ದು. ಯಾಕೆ ಅವಲಂಬಿಸ್ತೀರಾ? ಹಾಗಾದ್ರೆ ನೀವು ಸ್ವಂತ ಯಾವಾಗ ಮಾಡುದು? ಇದೆಲ್ಲ ಡಿಪೆಂಡೆನ್ಸಿ. ನಮಗೆ ಆನ್ಲೈನ್ ಅಲ್ಲೇ ಬೇಕು, ನಾವು ಗ್ರೂಪ್ ಅಲ್ಲೇ ಕೂತ್ಕೋಬೇಕು ಅಂತ ಹೇಳತಕ್ಕಂಥದ್ದು ಡಿಪೆಂಡೆನ್ಸಿ. ಆ ಡಿಪೆಂಡೆನ್ಸಿಯಿಂದ ನೀವು ಹೊರಗೆ ಬರ್ಬೇಕು. ನಾನು ಸಹ ಮೊನ್ನೆ ಏನದು ಮನಶಾಂತಿ ಬೇಕಾದರೆ ಅಂತ ಹೇಳ್ತಕ್ಕಂಥ ಒಂದು ಪುಸ್ತಕದನ್ನ ಕೊಟ್ಟೆ ನಿಮಗೆ, ಸ್ವಾಧ್ಯಾಯ ಅಲ್ವಾ, ಶುಕ್ರವಾರ. ಅದರಲ್ಲೂ ಅದನ್ನೇ ಹೇಳುದು, ಡೋಂಟ್ ಬಿ ಡಿಪೆಂಡೆಂಟ್. ಯಾರನ್ನ ಅವಲಂಬಿತರಾಗಿರ್ಬೇಡಿ, ನೀವು ಇಂಡಿಪೆಂಡೆಂಟ್ ಆಗಿರ್ಬೇಕು. ಓಕೆ, ಈಗ ನೀವು ಹೇಳುದೆಲ್ಲ ಏನು ಅಂದ್ರೆ ಅದು ಡಿಪೆಂಡೆನ್ಸಿ ಅದು. ಓಕೆ ಮೇಡಮ್, ಅದರಿಂದ ಹೊರಗೆ ಬನ್ನಿ ನೀವು. ನಿಮಗೆ ಹಾಗಾದ್ರೆ 8 ದಿನ ಅಲ್ಲ 15 ದಿನ ಗ್ಯಾಪ್ ಕೊಡ್ಬೇಕು ಅಲ್ವಾ? ಅವಾಗ ನೀವು ಇಂಡಿಪೆಂಡೆಂಟ್ ಆಗ್ತೀರಾ. ಓಕೆ, ವೇದಾವತಿ ಮ್ಯಾಮ್ ಮಾತಾಡಿ. ನಾಗರತ್ನ ಮೇಡಮ್ಗೆ ಏನ್ ಹೇಳ್ಬೇಕು ಅಂದ್ರೆ, ನೆಕ್ಸ್ಟ್ ಸೆಷನ್ಗೆ ಪ್ರಿಪೇರ್ ಆಗಿ ಹೊಸ ಹೊಸ ಸಬ್ಜೆಕ್ಟ್ ತಗೊಳ್ಳಿ. ಹೌದು, ಪ್ರಿಪೇರ್ ಆಗಿ ಯಾವ್ದಾದ್ರು ಬೇಕು ಅಂದ್ರೆ ಮ್ಯೂಸಿಕ್ ಹಾಕೊಂಡು ಮೆಡಿಟೇಷನ್ ಆಗಿದೆ ಟೈಮ್ ಮಾಡ್ಬೋದು. ನಾನು ಹಾಗೆ ಮಾಡೋದು. ನಾನು ಹಾಗೆ ಮಾಡ್ತೇನೆ. ನನಗೆ ನೋಡಿ ರಾತ್ರಿ ಯಾವತ್ತು ಈ ಒಟ್ಟಿಗೆ ನನಗೆ ಧ್ಯಾನ ಆಗುದಿಲ್ಲ, ಹೌದಾ? ಅಲ್ಲಿ ಮ್ಯೂಸಿಕ್ ಹಾಕಿರ್ತೇನೆ. ಈಗಂತೂ ನಾನು ಮತ್ತೆ ನಿಮ್ಗೆ ಡಿಸ್ಟರ್ಬ್ ಮಾಡೋದಿಲ್ಲ. ಈಗ ಮೌನ ಧ್ಯಾನ ಅಂತ ನಾನು ನಿಧಾನಕ್ಕೆ ಒಂದೊಂದೇ ಸ್ಟೆಪ್ಸ್ ಮ್ಯೂಸಿಕ್ ಅನ್ನ ಕಮ್ಮಿ ಮಾಡ್ಕೊಂಡು ಬರ್ತೇನೆ ಅರ್ಧ ಗಂಟೆ ಆದ ತಕ್ಷಣ. ಓಕೆ, ನನಗೆ ಎಲ್ಲಿ ಧ್ಯಾನ ಆಗುತ್ತೆ? ಧ್ಯಾನ ಆಗುದಿಲ್ಲ. ಆದ್ರೆ ನಾನು ಬೆಳಗ್ಗೆ ನನ್ನ ಪಾಡಿಗೆ ನಾನು ಕೂತ್ಕೊಳ್ತೇನೆ. ನಾನು ಬೆಳಗ್ಗೆನ ಜಾಯಿನ್ ಆಗುದಿಲ್ಲ ಗ್ರೂಪ್ಗೆ, ಬಟ್ ನಾನು ಒಂದು ಟೈಮಲ್ಲಿ ಕೂತ್ಕೊಂಡು ಮ್ಯೂಸಿಕ್ ಹಾಕೊಳ್ತೇನೆ, ನನ್ನ ಪಾಡಿಗೆ ನಾನು ಧ್ಯಾನವನ್ನ ಮಾಡ್ತೇನೆ. ಸೊ ನಾವು ಇನ್ನೊಬ್ರನ್ನ ಅಥವಾ ಯಾವುದೇ ಒಂದು ಪ್ರೋಗ್ರಾಮ್ಗಾಗ್ಲಿ ಯಾವುದಕ್ಕೂ ಡಿಪೆಂಡ್ ಆಗಿರಬಾರ್ದು. ಅಯ್ಯೋ ಹೀಗಿದ್ರೇನೆ ಆಗ್ಬೇಕು, ಹೀಗಿದ್ರೇನೆ ಆಗ್ಬೇಕು ಅಂತ. ನಾವು ಧ್ಯಾನಿಗಳು ಮತ್ತೆ ಯಾವಾಗ ಆಗುದು? ಇಷ್ಟೊಂದು ಜ್ಞಾನ ಹಂಚಿಕೆಯನ್ನ ಪಡ್ಕೊಂಡು ಏನ್ ಪ್ರಯೋಜನ? ಮೇಡಮ್ ಹೇಳಿ. ಜ್ಯೋತಿ ಮೇಡಮ್ ಹೇಳಿದ್ದು ಏನು ಅಂದ್ರೆ, ಮಧ್ಯಾಹ್ನ ನಿಮ್ದು ನೆಟ್ವರ್ಕ್ ಇಶ್ಯೂ ಆಗ್ತಾ ಹೇಳಿ. ಹೌದಾ? ಹೇಳಿ ಈಗ ಮಾತಾಡಿ. ಗಾಯತ್ರಿ ಚಂದು ಅವರು ಮಧ್ಯಾಹ್ನ ಹೇಳ್ತಾ ಇದ್ರು, ಈ ಸ್ಪಿರಿಚುವಲ್ ಟ್ಯಾಬ್ಲೆಟ್ಸ್ ಬಗ್ಗೆ ಹೇಳ್ತಿದ್ರು. ಅದೇ ಎಕ್ಸಾಮ್ ಬಗ್ಗೆ, ಎಕ್ಸಾಮ್ ಅನ್ನ. ಮತ್ತೆ ಇನ್ನೊಂದೇನ್ ಹೇಳಿದ್ರು ಅಂದ್ರೆ, ಈ ಅಯ್ಯಪ್ಪ ಪಿಂಡಿ ಅವರು ಇವಾಗ ಒಂದು ಟ್ರೈನಿಂಗ್ ನಡೀತಾ ಇದೆಯಂತೆ ಮೆಡಿಟೇಟರ್ಸ್ ಅಯ್ಯಪ್ಪ ಪಿಂಡಿ ಅವ್ರದ್ದು ಮೆಡಿಟೇಟರ್ಸ್ಗೆ ಅಂತ ಹೇಳಿ ಒಂದು ಎಕ್ಸಾಮ್ ಕ್ಲಾಸ್ ನಡೀತಿದೆ ಅಂತೆ. ಗೊತ್ತು. ಅದಕ್ಕೆ ನಾನು ಜಾಯಿನ್ ಆಗಿದ್ದೆ. ಅದು ಇದೇ ಟೈಮಿಗೆ ಅಂತ ಹೇಳ್ಕೊಂಡು ನಾನು ಅದನ್ನ ಬಿಟ್ಟೆ. ನಾನು ಜಾಯಿನ್ ಆಗಿದ್ದಕ್ಕೆ ನಮ್ಮವ್ರು ತುಂಬಾ ಜನ ಅದಕ್ಕೆ ಜಾಯಿನ್ ಆಗಿ ಸರ್ಟಿಫಿಕೇಟ್ ಎಲ್ಲ ತಗೊಂಡಿದ್ದಾರೆ ಇವಾಗ. ಅದೇ ಅವ್ರು ಕೇಳಿದ್ದು ಮೇಡಮ್ ಅವರು. ಅದು ಏನು, ಯಾಕೆ ಬೇಕದು? ಮಧ್ಯಾಹ್ನ ಕ್ಲಾಸ್ ಹೇಳ್ತಾ ಇದ್ರು ಇದ್ರ ಬಗ್ಗೆ ಅಲ್ಲ. ನೋಡಿ, ಅದು ಆ ತರ ಅಲ್ಲ. ಅದು ಏನು ಅಂತಂದ್ರೆ, ಅದರಲ್ಲಿ ಎಲ್ಲ ಕಡೆ ಸ್ಪೆಷಲಿ ಮಕ್ಕಳಿಗೆ ಜ್ಞಾನವನ್ನ ಕಲಿಸ್ಕೊಡ್ಲಿಕ್ಕೆ ಸ್ಕೂಲ್ಗಳಲ್ಲಿ ಹೋಗಿ ಧ್ಯಾನವನ್ನ ಮಾಡ್ಲಿಕ್ಕೆ ಅವರು 1000 ಟೀಚರ್ಸ್ ಅನ್ನ ಪ್ರಿಪೇರ್ ಮಾಡಿದ್ರು. ಅದರಲ್ಲಿ ಈಗ 500. ಅದರಲ್ಲಿ ಹೇಗೆ ಅಂದ್ರೆ, ಆ ಧ್ಯಾನಕ್ಕೆ ಜಾಯಿನ್ ಆದ್ಮೇಲೆ ಅವರು ಹೇಗೆ ಏನು ತುಂಬಾ ಚೆನ್ನಾಗಿ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಅದು. ಆ ನಂತರ ಅದರಲ್ಲಿ ಅಸೈನ್ಮೆಂಟ್ಸ್ ಕೊಡ್ತಾರೆ. ಅಸೈನ್ಮೆಂಟ್ಸ್ ಏನು?
ನೀವು ಅದ್ರ ಬಗ್ಗೆ ಬರಿಬೇಕು. ಇವತ್ತು ಏನ್ ಕಲ್ತ್ರಿ ಅದನ್ನ ಬರೆದು ಇಮಿಡಿಯೇಟ್ ಆಗಿ ಅವ್ರು ಟೈಮ್ ಸಹ ಕೊಟ್ಟಿರ್ತಾರೆ, ಇಷ್ಟು ಸಮಯದೊಳಗೆ ಅದನ್ನ ವಾಪಸ್ ಕಳಿಸ್ಬೇಕು ಅವರಿಗೆ ಟೈಮ್ಲಿ. ಅದೆಲ್ಲ ನೋಡ್ಕೊಂಡು ಅದನ್ನ ಅಸೆಸ್ ಮಾಡಿ ಮತ್ತೆ ಒಂದು ಎಕ್ಸಾಮ್ ಅನ್ನ ಕೊಡ್ತಾರೆ. ನಾವು ಕೊಟ್ಟಂತ ಕ್ಲಾಸಿನ ಬಗ್ಗೆ ಎಷ್ಟು ಜನ ಎಷ್ಟು ಮಟ್ಟಿಗೆ ಕಲ್ತ್ಕೊಂಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು. ಅದರ ಮೇಲೆ ಅವರು ಆ ಟೀಚರ್ಸ್ ಅನ್ನ ಆಯ್ಕೆ ಮಾಡ್ತಾರೆ. ಇಂಥವ್ರು ಹೋಗ್ಬಿಟ್ಟು ಹಳ್ಳಿಗಳಲ್ಲಿ ಈ ಧ್ಯಾನ ಒಂದು ಪ್ರಚಾರವನ್ನ ಮಾಡಬಹುದು ಅಂತ ಹೇಳ್ತಕ್ಕಂಥದ್ದು. ಅವರಿಗೆ ಮೊನ್ನೆ ಗುರು ಪೂರ್ಣಿಮಾ ದಿನ ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡಿದ್ರು. ಇದರಲ್ಲಿ ನಮ್ಮ ಮಹಾತಾರ್ ವೇದಿಕೆಯವರು ಸುಮಾರು ಜನ ಇದ್ದಾರೆ, ನಾನು ಸಹ ಜಾಯಿನ್ ಆಗಿದ್ದೆ. ಬಟ್ ಇದೇ ಟೈಮಿಗೆ ಆ ಕ್ಲಾಸು ನಡೀತಾ ಇತ್ತು. ಆದ ಕಾರಣ ನಾನು ಅದು ಒಂದು. ಎರಡನೇದಾಗಿ ನಮಗೆ ಈಗ ಆ ಲೆವೆಲಲ್ಲಿ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ನಾನದು ನೋಡಿದಾಗ ನಮಗೆ ಆ ಲೆವೆಲಲ್ಲಿ ಹೋಗಿ ಹಳ್ಳಿಗಳೆಲ್ಲ ಸುತ್ತಕೊಂಡು ಮಾಡತಕ್ಕಂಥ ಏಜು ಅಲ್ಲ ನಮ್ದು, ಜೊತೆಗೆ ಅದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಅದರಿಂದ ಡ್ರಾಪ್ ಆದೆ. ಸೊ ಇದು ಬೇಡ ಅಂತ ಹೇಳುತ್ತ. ಕಾನ್ಸೆಪ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಜ್ಞಾನವನ್ನ ಧ್ಯಾನವನ್ನ ಹಂಚಲಿಕ್ಕೆ, ಎಲ್ಲರೂ ಧ್ಯಾನಸ್ಥರಾಗುವ ಹಾಗೆ ಮಾಡ್ಲಿಕ್ಕೆ, ಜೊತೆಗೆ ಸ್ಕೂಲ್ಗಳಲ್ಲಿ ಟೀಚರ್ಸ್ ಇಂದ ಹಿಡಿದು ಮಕ್ಕಳಿಗೆಲ್ಲ ಕಲಿಸ್ತಕ್ಕಂಥದ್ದು ತುಂಬಾ ಚೆನ್ನಾಗಿದೆ. ಸೊ ಒಬ್ರು ಮಾಡ್ತಾರಂತ ಎಲ್ಲವನ್ನ ನಾವು ಕಾಪಿ ಮಾಡಕ್ ಆಗುದಿಲ್ಲ ಒಂದು. ಎರಡನೇದು, ಇದರ ಪಾಸಿಬಿಲಿಟೀಸ್ ಹೇಗಿದೆ ಅಂದ್ರೆ ಇದು ಎಷ್ಟರ ಮಟ್ಟಿಗೆ ನಾವು ಇದನ್ನು ನಡ್ಸ್ಕೊಂಡು ಹೋಗ್ಬೋದು ಅದರ ಮೇಲೇನು ಡಿಪೆಂಡ್ ಆಗ್ತದೆ. ಉದಾಹರಣೆಗೆ ನಾವು ಈ ವೇದಿಕೆಯಲ್ಲಿ ಎಷ್ಟು ಜನ ಯಂಗ್ಸ್ಟರ್ಸ್ ಇದ್ದಾರೆ ಅಲ್ವಾ? ಸೊ ಎಲ್ಲರಿಗೂ ಇದನ್ನ ತಗೊಳಕ್ ಆಗುದಿಲ್ಲ. ಅಯ್ಯಪ್ಪ ಪಿಂಡಿ ಸರ್ ಏನ್ ಮಾಡಿದಾರ ಅಂತಂದ್ರೆ, ಅವರು ನನ್ನ ವೇದಿಕೆ ನಿನ್ನ ವೇದಿಕೆ ಯಾವ ವೇದಿಕೆಗೂ ಸಹ ಸೀಮಿತ ಆಗ್ಲಿಲ್ಲ. ಯಾರು ಇದರಲ್ಲಿ ಇಂಟ್ರೆಸ್ಟ್ ಇದೆ ಅವರು ಬಂದು ಮಾಡಿ ಅಂತ ಹೇಳತಕ್ಕಂಥದ್ದು. ಸೊ ಅಲ್ಲಿ ಏಜ್ ಇರುವವರು, ಈಗಾಗಲೇ ಸ್ಕೂಲ್ ಟೀಚರ್ಸ್ ಇರುವವರು, ಈಗಾಗಲೇ ಯಂಗ್ಸ್ಟರ್ಸ್ ಇರುವವರು ಅಂಥವ್ರು ಅದರಲ್ಲಿ ಜಾಯಿನ್ ಮಾಡಿ ಆಗಿದ್ದಾರೆ. ನಮ್ಮವರು ಸಹ ಇದ್ದಾರೆ. ಹಾಗೆ ಅಂತ ಹೇಳ್ಕೊಂಡು ಅದನ್ನ ತಗೊಂಡು ಬಂದು ಇಲ್ಲಿ ಅಪ್ಲೈ ಮಾಡಿದ್ರೆ ಎಷ್ಟು ಜನ ಅದನ್ನ ಪ್ರಚಾರ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ? ಅದನ್ನ ನಾವು ಆಲೋಚನೆ ಮಾಡ್ಬೇಕು. ಒಳ್ಳೇದೇ ಆಯ್ತು. ಹಾ, ಹಾಗೆ ಗಾಯತ್ರಿ ಚಂದ್ರು ಮೇಡಮ್ ಎಲ್ಲ ಅದರಲ್ಲಿ ಇದ್ದಾರೆ. ಉಮಾರಾಣಿ ಮೇಡಮ್ ಅವರು ಇದ್ದಾರೆ, ಗಾಯತ್ರಿ ಚಂದ್ರು ಇದ್ದಾರೆ, ಗೌರಿ ಮೇಡಮ್ ತಗೊಂಡಿದ್ದಾರೆ, ನಮ್ಮ ಅನಿತಾ ಮೇಡಮ್ ನಾನು ತುಂಬಾ ಪಟ್ಟಿ ಮಾಡಿದೆ. ತುಂಬಾ ಜನ ಇದ್ದಾರೆ ಅದರಲ್ಲಿ, ಇನ್ನು ಬೇಕಾದಷ್ಟು ಜನ ಇದ್ದಾರೆ. ಅದು ಒಳ್ಳೇದು, ಆ ಕೆಲಸ ಮಾಡಿದ್ರೆ ತುಂಬಾ ತುಂಬಾ ಒಳ್ಳೇದು. ಬಟ್ ನೀವಷ್ಟು ಹಾರ್ಡ್ ವರ್ಕ್ ಮಾಡಬೇಕು. ಓಕೆ ಓಕೆ ಮ್ಯಾಮ್. ಜ್ಯೋತಿ ಮ್ಯಾಮ್, ಥ್ಯಾಂಕ್ ಯು. ಒಳ್ಳೆ ಅಂಶವನ್ನ ಗಮನಕ್ಕೆ ತಂದಿದ್ದೀರಾ. ಥ್ಯಾಂಕ್ ಯು. ಉಮಾದೇವಿ ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಉಮಾದೇವಿ ಮೇಡಮ್ ಮಾತಾಡಿ. ರೇವತಿ ಮೇಡಮ್, ನಮಸ್ತೆ. ನಮಸ್ತೆ. 10 ಗಂಟೆ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿದೆ ಮೇಡಮ್. ಚೆನ್ನಾಗಿ ಮೂಡಿ ಬರ್ತಾ ಇದೆ. ತುಂಬಾ ಚೆನ್ನಾಗಿ ನೀವು ಮಾಡ್ತಾ ಇದ್ದೀರಾ. ಎಲ್ಲ ಸರಿ. ನಂದೊಂದು ಅಭಿಪ್ರಾಯ, ಇದು ಸರಿನೋ ತಪ್ಪೋ ಗೊತ್ತಿಲ್ಲ ನನಗೆ. ರಂಗನಾಥ್ ಗುರೂಜಿ ಅವರು ವಾರಕ್ಕೆ 1 ದಿವಸ ಬರ್ತಾರಲ್ಲ, ಅವರು ವಾರದಲ್ಲಿ 3 ದಿವಸ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಅವ್ರು ಯಾಕಂದ್ರೆ ಅದ್ಭುತ ಧ್ಯಾನ ಕೊಡ್ತಾರೆ, ಅಮೂಲ್ಯವಾದ ಧ್ಯಾನ ಕೊಡ್ತಾರೆ. ಅವ್ರು ಕೊಡೋ ಧ್ಯಾನ ನಾವು ಕೊಡೋ ಇದು ವಿಷಯಗಳು ನಮಗೆ ತುಂಬಾ ಅವಶ್ಯಕತೆ ಇದೆ. ಅವ್ರಿಗೆ ಪಾಪ ಬೆಳಿಗ್ಗೆ ಹೊತ್ತು ಬರಕ್ಕಾಗಲ್ಲ, ಬ್ಯುಸಿಯಲ್ಲಿ ಇರ್ತಾರೆ. ಮಧ್ಯಾಹ್ನನೂ ಅವ್ರು ಬರಕ್ಕಾಗಲ್ಲ. ರಾತ್ರಿ ಸ್ವಲ್ಪ ಫ್ರೀ ಆಗಿರ್ತಾರೆ ಅವರು. ಹಂಗಾಗಿ ಅವ್ರದ್ದು ಸ್ವಲ್ಪ ಕಮ್ಮಿ ಆಗಿದೆ. ಹಂಗಾಗಿ ವಾರದಲ್ಲಿ 3 ಸರಿ ಬಂದ್ರೆ ನಮಗೆಲ್ಲ ತುಂಬಾ ಖುಷಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಮೇಡಮ್. ಓಕೆ, ತಾವು ಅನ್ಕೊಂಡಿದ್ದೀರಾ ರಾತ್ರಿ ಸರ್ ಆರಾಮದಲ್ಲಿ ಫ್ರೀ ಇರ್ತಾರೆ ಅಂತ. ರಾತ್ರಿ ಸರ್ ಫ್ರೀ ಇಲ್ಲ, ಅದೇ ಹೇಳುದು. ನಮಗೆ ಅದು ಗೊತ್ತಿಲ್ಲ. ಯಾಕಂತಂದ್ರೆ ಅವರು ಕೇವಲ ಈ ವೇದಿಕೆಯಲ್ಲಿ ಮಾತ್ರ ಇರುವುದಲ್ಲ. ನಿಮ್ಗೆಲ್ರಿಗೂ ಗೊತ್ತಿದೆ, ಇಂಗ್ಲಿಷ್ ಇದೆ, ಹಿಂದಿ ಇದೆ, ತಮಿಳ್ ಇದೆ, ತೆಲುಗು ಇದೆ. ಓಕೆ, ಅವರು ತೆಲುಗುಗೆ ಹೋಗ್ತಾರೆ ಕ್ಲಾಸ್ ತಗೊಳಕ್ಕೆ, ಹಿಂದಿಗೇನೂ ಹೋಗ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ತಮಿಳಿಗೆ ಹೋಗ್ತಾರೆ. ಅವರಿಗೆ ತಮಿಳು ಬರೋದಿಲ್ಲ, ಬಟ್ ಅವ್ರು ಇಂಗ್ಲಿಷ್ ಅಲ್ಲಿ ಹೇಳಿದ್ದನ್ನ ತಮಿಳಿಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಇದು ಒಂದು. ಎರಡನೇದಾಗಿ, ಅವರು ಸಂಸಾರಸ್ಥರು. ಓಕೆ, ಅವರ ಜೀವನ ನಡೆಸ್ಲಿಕ್ಕೆ ಅವರದೇ ಒಂದು ಜಾಬು, ಅವರದೇ ಒಂದು ಕೆಲಸ, ಅದು ಒಂದು ಇರ್ಬೇಕಲ್ಲ. ಅದನ್ನ ಸಹ ಅವ್ರು ಮಾಡ್ತಾ ಇದ್ದಾರೆ. ಅವರು ಒಂದು ದಿನಕ್ಕೆ 18 ಗಂಟೆ ಕೆಲಸ ಮಾಡ್ತಾರೆ. ಅವರು ನಿದ್ರೆಗೆ, ಊಟಕ್ಕೆ ಬಹಳ ಕಮ್ಮಿ ಸಮಯವನ್ನ ಕೊಡ್ತಾರೆ. 18 ಗಂಟೆ ಅವರು ಕೆಲಸವನ್ನ ಮಾಡ್ತಾರೆ. ಬಹುಶಃ ಇದು ನಿಮ್ಗೆಲ್ಲ ಅನುಭವ ಇಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಎರಡನೇದು, ಅವರು ಎಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು ಸಹ ಟ್ರೈನಲ್ಲಿ ಇದ್ರೆ ಟ್ರೈನಲ್ಲೇ ತೆಲುಗು ಕ್ಲಾಸ್ಗೆ ಅವರು ಜಾಯಿನ್ ಆಗ್ತಾರೆ.
ಅಥವಾ ಕನ್ನಡ ಕ್ಲಾಸ್ಗೆ ಜಾಯಿನ್ ಆಗ್ತಾರೆ ಅಥವಾ ಹಿಂದಿ ಕ್ಲಾಸ್ಗೆ ಜಾಯಿನ್ ಆಗ್ತಾರೆ. ನಂತರ ರೂಮಲ್ಲಿದ್ರೇನು ಸಹ ಬೆಳಿಗ್ಗೆ 5 ಗಂಟೆಗೆ ಯಾವ ಕ್ಲಾಸಲ್ಲಿ ಜಾಯಿನ್ ಆಗ್ಬೇಕು ಅಂತ ಅವರಿಗೆ ಲಿಂಕ್ ಬಂದಿರ್ತದೆ, ಅವರು 5 ಗಂಟೆಗೆ ಆ ಕ್ಲಾಸ್ಗೆ ಜಾಯಿನ್ ಆಗಿರ್ತಾರೆ. ಓಕೆ, ಸೊ ಆದ ಕಾರಣ ನಾವು ಅಂದ್ಕೊಂಡಿದ್ದೇವೆ ಈಗ ಸರ್ ಯಾಕೆ ಬಂದಿಲ್ಲ, ಅವ್ರಿನ್ನೂ ಮನೆ ಮುಟ್ಟಿಲ್ಲ, ಈಸ್ ಆನ್ ದ ವೇ. ಸುಮ್ಮನೆ ಅಲ್ಲ, ಅವರು ಯಾವತ್ತು ಅವರ ಒಂದು ಪರ್ಸನಲ್ ಎಂಜಾಯ್ಮೆಂಟಿಗೆ ಅವ್ರು ಎಲ್ಲೂ ಹೋದವರೇ ಅಲ್ಲ. ಈಗ ನಾವು ಅವರೊಟ್ಟಿಗೆ ಅಲ್ಲಿ ಈ ಕಾರ್ಯಕ್ರಮಕ್ಕಾಗಿ ಪ್ರಯಾಣ ಮಾಡ್ತೇವಲ್ಲ, ನಾವೇ ಹೇಳ್ತೇವೆ ಸರ್ ಇಲ್ಲಿ ಇಂಥದ್ದಿದೆ ನೋಡಿ ಹೋಗೋಣ ಅಂತ. ನೋ, ಅವ್ರ ಆ ಟೈಮಿಗೆ ಎಲ್ಲಿ ಯಾವ ಕ್ಲಾಸಿಗೆ ಅಟೆಂಡ್ ಆಗಬೇಕು ಅಲ್ಲಿ ಅಟೆಂಡ್ ಆಗಿ ಆಗ್ತಾರೆ. ಅರ್ಥ ಆಯ್ತು? ಸೊ ಅದಕ್ಕೋಸ್ಕರ ನಾವು ಅಂದ್ಕೊಂಡ ಹಾಗೆ ಅವರು ರಾತ್ರಿನೂ ಫ್ರೀ ಇಲ್ಲ. ಅವ್ರ ಭಾಷೆ 11, 11:30, 12 ಗಂಟೆ ಮೇಲೇನೆ ಅವ್ರು ಫ್ರೀ ಅಷ್ಟೇ. ಮತ್ತೆ ಪುನಃ ಅವರು 4 ಗಂಟೆಗೆ ಹಾಜರಾಗ್ತಾರೆ. ನಾಗಲ 4 ಗಂಟೆಗೆ ವೇದಿಕೆಯಲ್ಲಿ ಇರ್ಬೇಕು ಅಂದ್ರೆ ನಮ್ಗೆಲ್ರಿಗೂ ಅನುಭವ ಇದೆ. ಬ್ರಹ್ಮ ಮುಹೂರ್ತದಲ್ಲಿ ಕೂತ್ಕೊಳ್ಳೋರು ಎಷ್ಟು ಗಂಟೆಗೆ ಬೆಳಿಗ್ಗೆ ಹೇಳ್ತಾರೆ ಅಂತ, ಹೌದಾ? ಸೊ ಅದಕ್ಕೋಸ್ಕರ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಸರ್ ನಮ್ಮನ್ನೆಲ್ಲ ನೀವು ಮಾಸ್ಟರ್ಸ್ ಆಗಿ ನೀವು ಕಲೀರಿ ಅಂತ ಹೇಳೋದು ಅದೇ ಉದ್ದೇಶ. ಯಾಕೆ ನನ್ನನ್ನು ಡಿಪೆಂಡ್ ಆಗ್ತೀರಾ ಅಂತ ಕೇಳ್ತಾರೆ ಅವ್ರು. ನೀವು ಓದಿ, ನೀವು ಕಲೀರಿ, ಎಷ್ಟೊಂದು ವಿಡಿಯೋ ಇದೆ, ನನ್ನದೇ ಕ್ಲಾಸ್ ಇದೆ, ನೀವು ಕಲೀರಿ, ಅದನ್ನ ನೀವು ಪ್ರಚಾರ ಮಾಡಕ್ ಶುರು ಮಾಡಿ, ನೀವು ನನ್ನ ಹಾಗೆ ಕ್ಲಾಸ್ ತಗೊಳ್ಳಿ ಅಂತ. ಇಂಥವ್ರು ಸಿಕ್ಕುದು ಬಹಳ ಬಹಳ ಅಪರೂಪ. ತಮ್ಮಲ್ಲಿರತಕ್ಕಂಥ ವಿದ್ಯೆಯನ್ನ ಕೆಲವರು ಹಂಚಿಕೊಳ್ಳೋದೇ ಇಲ್ಲ. ನನ್ನೆಲ್ಲೇ ಇದ್ಕೊಳ್ಳಿ, ನನ್ನ ಹತ್ರ ಜನ ಎಲ್ಲ ಬರಲಿ ಅಂತ. ಬಟ್ ಸರ್ ಹಾಗೆ ಇಲ್ಲ, ಅವ್ರಿಗೆ ಏನ್ ಗೊತ್ತಿದೆ ಏನಿದೆ ನೀವು ಮಾಸ್ಟರ್ಸ್ ಆಗಿ ಅಂತ ಅವ್ರು ಕಲ್ಸ್ಕೊಡ್ತಾರೆ. ಓಕೆ, ಒಳ್ಳೇದಾಯ್ತು ನೋಡಿ. ಇವತ್ತು ಅಭಿಪ್ರಾಯ ಕೊಡೋದು ಅಂತ ಹೇಳಿದಾಗ ನೀವು ಚೆನ್ನಾಗಿದೆ ಇಂಥ ಪ್ರಶ್ನೆಗಳು ಇಂಥದ್ದು ಬರ್ಬೇಕು ಆಕ್ಚುಲಿ. ಆವಾಗ್ಲೇ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಯಾಕಂದ್ರೆ ಮೇಡಮ್ ಅವರು ರಿಸರ್ಚ್ ಮಾಡ್ತಾರೆ. ನಮಗಿಂತ ನಾವ್ ಎಷ್ಟೇ ಸ್ಟಡಿ ಮಾಡಿದ್ರು ಅವ್ರು ನಮ್ಗಿಂತ ಜ್ಞಾನವಂತರು. ರಿಸರ್ಚ್ ಮಾಡ್ತಾರೆ, ಬುಕ್ಸ್ಗಳು ಓದ್ತಾರೆ. ಅದಕ್ಕೆ ಅಂತರ್ ಕ್ಲಾಸ್ ಜಾಸ್ತಿ ಇದ್ರೆ ನಮ್ಗೆ ಅನುಕೂಲ ಅಂತ ಹೇಳ್ದೆ ಮೇಡಮ್. ಅದಿಷ್ಟು ನಾವು ಸಹ ಓದ್ಬೇಕು ಅಂತ ಸರ್ ಹೇಳ್ತಾರೆ. ನೀವ್ಯಾಕೆ ಬುಕ್ ಓದಲ್ಲ, ನೀವು ಓದಿ. ಸರ್ ಓದ್ತಾರೆ ಅಂತ ಹೇಳಿದಾಗ ನಾವು ಸಹ ಓದ್ಬಹುದಲ್ಲ. ಆ ಡೆಡಿಕೇಶನ್ ನಮ್ಮಲ್ಲಿಲ್ಲ. ಎರಡನೇದಾಗಿ ನೀವ್ ಯಾಕೆ ಓದುವುದಿಲ್ಲ ಹೇಳಿ, ಯಾಕೆ ಅಂತ? ಯಾಕೆ ನಿಮಗೆ ಓದಕ್ ಆಗ್ತಾ ಇಲ್ಲ? ನಮ್ಗೂ ಸ್ವಲ್ಪ ಸಮಯ ಸಿಗಲ್ಲ ಮೇಡಮ್. ಬಹಳ ಸಂಸಾರದಲ್ಲಿ ಅದಾ ಕೆಲ್ಸ ಈ ಕೆಲ್ಸ ಅನ್ಕೊಂಡು. ಹಾಗೇ ಸರ್ಸ ಸಂಸಾರಸ್ಥರು, ಹೌದಾ? ಅವರ ಸಂಸಾರವನ್ನ ಸಹ ಅವರು ನಿಭಾಯಿಸ್ಬೇಕಲ್ಲ. ಹಾಗಾದ್ರೆ ಅವ್ರಿಗೆ ಎಲ್ಲಿ ಸಮಯ ಇದೆ? ನಾವು ನಮ್ಮ ಸ್ವಾರ್ಥವನ್ನ ಹೇಗೆ ನೋಡಿ ಯೂಸ್ ಮಾಡ್ಕೊಳ್ತೇವೆ. ಅವ್ರು ಬರ್ಬೇಕು, ಅವರೇ ಮಾಡ್ಬೇಕು, ಅವ್ರು ಹೇಳ್ತಾರೆ. ಹೌದು, ಅದ್ಭುತವಾದ ಜ್ಞಾನ ಅವ್ರ ಹತ್ರ ಇದೆ, ಸಿಕ್ಕಾಪಟ್ಟೆ ಬುಕ್. ಅವ್ರು ಎಲ್ಲಾದ್ರೂ ಬಂದಾಗ ಕಾರ್ಯಕ್ರಮಕ್ಕೆ ಅವ್ರ ಹತ್ರ ಒಂದು ಸೂಟ್ ಕೇಸ್ ಇರ್ತದಲ್ಲ, ಹೊರಲಾರದೆ ಎಷ್ಟು ಭಾರ ಇರ್ತದೆ. ಅದ್ರೊಳಗೆ ಇರುವುದೆಲ್ಲ ಪುಸ್ತಕನೇ. ಟ್ರೈನಲ್ಲಾಗ್ಲಿ ಬಸ್ಸಲ್ಲಾಗ್ಲಿ ಒಂದು ಹೋಟೆಲಲ್ಲಿ ಹೋಗಿ ಒಂದು ತಿಂಡಿ ಬರುವವರೆಗೂ ಅವ್ರು ಓದ್ತಾನೆ ಇರ್ತಾರೆ. ಅರ್ಥ ಆಯ್ತಲ್ವಾ? ಸೊ ಅಷ್ಟು ಟೈಮ್ ಅವ್ರು ಸ್ಪೆಂಡ್ ಮಾಡ್ತಾರೆ. ನಾವು ಅದನ್ನ ಮಾಡ್ತಾ ಇಲ್ಲ. ಸೊ ಇದು ಸರ್ ಇಂದ ಕಲಿಯುವಂತದ್ದು ಬೇಕಾದಷ್ಟಿದೆ. ಸರ್ ಜಾಯಿನ್ ಆದ್ರು. ಬೆಳಿಗ್ಗೆ ಪ್ರೋಗ್ರಾಮ್ ಅಲ್ಲಿ ಬಹಳ ಕೊಡ್ತಾ ಇದ್ರು ಕ್ಲಾಸಸ್, ಇವಾಗ ಆಗ್ತಾ ಇಲ್ಲ ಅವ್ರಿಗೆ. ಓಕೆ, ಸರ್ಗೆ ಕನೆಕ್ಟ್ ಸರ್ಗೆ ಮಾಡ್ತೇನೆ ಇವಾಗ. ಸರ್ ಬಂದ್ರು. ಸರ್ ಓಕೆ ಮಾಸ್ಟರ್ಸ್, ಗುರುಗಳನ್ನ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಸಹ ಅದೇ ಪ್ರಶ್ನೆಯನ್ನ ಕೇಳ್ತಾರೆ. ಗುರುಗಳು ವಾರಕ್ಕೆ 1 ದಿನ ಅಲ್ಲ, ಜಾಸ್ತಿ ಟೈಮ್ ಈ ವೇದಿಕೆಗೆ ಬರ್ಬೇಕು ಅಂತ. ಸರ್ ಈಗಾಗಲೇ ಹಾಜರಾಗಿದ್ದಾರೆ. ಸರ್ ಅವ್ರನ್ನ ಈ ವೇದಿಕೆಯ ಪರವಾಗಿ, ಎಲ್ಲ ಧ್ಯಾನ ಬಂಧುಗಳ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಅನಂತ ಒಂದು ಆದರದ ಸ್ವಾಗತವನ್ನು ಕೋರ್ತೇನೆ. ವೆಲ್ಕಮ್ ಸರ್, ಓವರ್ ಟು ಯು ಸರ್. ಎಲ್ಲರಿಗೂ ಶುಭ ಸಂಜೆ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿ ಯಾರೋ ಸೌಂಡ್ ಬರ್ತಾ ಇದೆ. ಐ ಥಿಂಕ್ ಉಮಾದೇವಿ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ. ಎಸ್, ರೈಟ್. ಓಕೆ ಓಕೆ ಮಾಸ್ಟರ್ಸ್. ಅನುರಾಧ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ. ಸೊ ನಾಳೆ ಈ ಕಾರ್ಯಕ್ರಮ ಸಂಪನ್ನಗೊಳಿಸ್ಕೊಂತ ಇದ್ವಿ. ಈ
41 ದಿನಗಳ ಕಾರ್ಯಕ್ರಮ ಸೊ ನಿರಂತರವಾಗಿ ನಡೆಯಿತು. ನೀವು ಪ್ರತ್ಯೇಕವಾಗಿ ಪ್ರತಿದಿನ ಪೋಸ್ಟ್ ಮಾಡ್ತಾ ನಿಮ್ಗೆಲ್ಲರಿಗೂ ಒಂದು ಫೆಸಿಲಿಟಿ ಕ್ರಿಯೇಟ್ ಮಾಡಿದ್ದಾರೆ ಮೇಡಮ್ ರೇವತಿ ಮೇಡಮ್. ತುಂಬಾ ಅದ್ಭುತವಾದ ಸೇವೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೃತಜ್ಞತೆಗಳು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂಡ್ ಸೇಮ್ ಟೈಮ್ ಕೋ ಹೋಸ್ಟ್ ಆಗಿ ನಮ್ಮ ಅದರ್ ಮಾಸ್ಟರ್ಸ್ ಮಾಡೋರ್ಗು ಅವ್ರಿಗೂ ಸಹ ಧನ್ಯವಾದ. ಅಂಡ್ indirectly directly all the masters who are participating here ವೇದಿಕೆಗೆ ಪ್ರತಿನಿತ್ಯ ಈ ಸಮಯಕ್ಕೆ ಬಂದು ಭಾಗವಹಿಸಿರುವಂತ ಎಲ್ಲರಿಗೂ ಮತ್ತೊಂದು ಸಾರಿ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ವಿ. ಸೊ ಈ ರೀತಿಯಲ್ಲಿ ಏನಾಗತ್ತೆ, ಕಾರ್ಯಕ್ರಮ ನಡೆಯಕ್ಕೆ ಎಲ್ಲಾನು ಬೇಕು. ಸೊ ಸಣ್ಣದಿಂದ ದೊಡ್ಡವರೆಗೂ ಪ್ರತಿಯೊಂದು ಸರಿಯಾದ ರೀತಿಯಲ್ಲಿ ಕೂಡಿದ್ರೇನೆ ಕಾರ್ಯಕ್ರಮ ಸಕ್ಸಸ್ ಆಗೋದು. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಓಕೆ. ಅಂಡ್ ಎಸ್ಪೆಷಲಿ ಮಾರ್ನಿಂಗ್ ನಾನು ಜ್ಞಾನ ಹಂಚಿಕೆ ಕೊಡೋದು ಸ್ವಲ್ಪ ಈಗ ಕಡಿಮೆ ಆಗಿದೆ, ಮುಂದೆ ಹೆಚ್ಚಾಗ್ಬೋದು. ಬಟ್ ಆದ್ರೆ ಏನಾಗತ್ತಂದ್ರೆ ಈಗಾಗ್ಲೇ ಕೊಟ್ಟಿರೋದು ನೀವು ಅಭ್ಯಾಸ ಮಾಡೋದು ನನಗೆ ತುಂಬಾ ಇಂಪಾರ್ಟೆಂಟ್. ನಾನು ಕೊಡ್ತಾ ಹೋದ್ರೆ ಅದಕ್ಕೆ ಲಿಮಿಟ್ ಇಲ್ಲ. ಈಗಾಗ್ಲೇ ಜಾಸ್ತಿ ಕೊಟ್ಬಿಟ್ಟಿದ್ವಿ ಅಂತ ಅನಿಸ್ತು. ಸೊ ಎಷ್ಟು ಒಂದು 8500 ವಿಡಿಯೋಸ್ ಬಂದಿದೆ ಕನ್ನಡದಲ್ಲಿ, PMC ಮಾತಾರ್ ಕನ್ನಡ. ಸೊ ಅದರಲ್ಲಿ ಸ್ವಲ್ಪ ಮುಂಚೆದು ಇರ್ಬೋದು, ತೆಲುಗು ಅದು ಮಿಕ್ಸ್ ಆಗಿರ್ಬೋದು. ಬಟ್ ಆದ್ರೂ ಅಟ್ಲೀಸ್ಟ್ ಅಂತೂ ಒಂದು 6000 ವಿಡಿಯೋಸ್ ಅಂತೂ ಕನ್ನಡದ ಮಾತ್ರವೇ ಇದೆ. ಆಯ್ತಾ, 6000 ವಿಡಿಯೋಸ್. ಸೊ ಇದನ್ನು ಪಾಲನೆ ಮಾಡೋದು ಇಂಪಾರ್ಟೆಂಟ್. ನಾವು ಮತ್ತೆ ನಾನು ಸ್ಟಾರ್ಟ್ ಮಾಡಿದ್ರೆ ಹೊಸ ವಿಜ್ಞಾನ ಬರ್ತಾ ಇರ್ತದೆ. ಸೊ ಅದು ನಾನು ಸ್ಟಡಿ ಮಾಡ್ಕೊಂತ ಇರ್ತೀನಿ, ರಿಸರ್ಚ್ ಮಾಡ್ತಾ ಇರ್ತೀನಿ. ಸೊ ಬಟ್ ಡೆಫಿನೆಟ್ಲಿ ಇಷ್ಟುವರೆಗೆ ಹೇಳಿರೋದು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿ ಅದನ್ನು ಫಲಿತ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅನೇಕ ಚಿಕಿತ್ಸೆಗಳು, ಸಬ್ಜೆಕ್ಟ್ಸು, ವಿಶೇಷ ಜ್ಞಾನ ಎಲ್ಲ ಹಂಚ್ತೀವಿ. ಸೊ ನೆಕ್ಸ್ಟ್ ಅದ್ರ ಜೊತೆಗೆ ಬೇರೆ ಬೇರೆ ಮಾಸ್ಟರ್ಸ್ ಬಂದು ಅವರು ಎದ್ತಾ ಇರ್ತಾರೆ. ಸೊ ಆ ರೀತಿಯಲ್ಲಿದೆ. ಬಟ್ ಮುಂದೆ ಅದು ಮತ್ತೆ ಪ್ರಯತ್ನ ಮಾಡೋಣ. ಸೊ ಹೊಸ ವಿಜ್ಞಾನ ಅಂತೂ ತುಂಬಬೇಕು, ಅದು ಮತ್ತೆ ಸೇರಿಸ್ತೀವಿ, ಅದು ಅಂತ ಹೋಗ್ತೀವಿ. ಫ್ಯೂಚರ್ ಅಲ್ಲಿ ಆಗತ್ತೆ, ಅದು ಒಂದು ಪ್ರಯತ್ನ ನಡೀತದೆ. ಆಮೇಲೆ ಎಲ್ಲ ಅನುಭವ ಹಂಚಿಕೆ ಆಗಿದೆವಾ ಸ್ವಲ್ಪ ಹೊತ್ತು? ಸರ್ ಹೇಳ್ತಾ ಇದ್ರು, ಅದನ್ನೇ ಉಮಾದೇವಿ ಮೇಡಮ್ ಹೇಳ್ತಾ. ಹಾ ಸರ್, ವೇದಾವತಿ ಮೇಡಮ್ ಮತ್ತೆ ಶಾರದಾ ಮೇಡಮ್ ಇವರೆಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಕರೆಕ್ಟ್ ಟೈಮ್ ಅಂತ ಹೇಳ್ತಾ ಇದಾರೆ. ತುಂಬಾ ಉಪಯೋಗ ಆಗತಕ್ಕಂತ ಜ್ಞಾನ ಹಂಚಿಕೆಯನ್ನು ಧ್ಯಾನನು ಎರಡೂ ಆಗ್ತಾ ಇದೆ ಅಂತ ಇದನ್ನ ಎಲ್ರು ಸಹ ಹೇಳಿದ್ದಾರೆ ಸರ್. 5 ಜನ ಮಾತ್ರ ಮಾತಾಡಿದ್ರು. ಇನ್ನೊಂದೇನು ಅಂದ್ರೆ ಅನುಪಮಾ ಹುಲ್ಲೂರ್ ಮೇಡಮ್ ಹೇಳಿದ್ರು, ಇವತ್ತು ನಾಳೆ ಯಾವ ಮಾಸ್ಟರ್ ಬರ್ತಾರೆ ಅಂತ ಹೇಳತಕ್ಕಂತ ಒಂದು ಅನೌನ್ಸ್ ಮಾಡಿ ಅಂತ ಹೇಳತಕ್ಕಂತ. ಅಂದ್ರೆ ಕೆಲವರು ಇನ್ನೂ ಲಿಂಕ್ ಅನ್ನ ಸಹ ನೋಡ್ಕೊಳ್ತಾ ಇಲ್ಲ, ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಹೇಳಿದ್ದೇನೆ 9 ಗಂಟೆಯ ಕಾರ್ಯಕ್ರಮಕ್ಕೆ 7-7:30 ಗಂಟೆಗೆ ನಾವು ಲಿಂಕ್ ಅನ್ನ ಹಾಕ್ತೇವೆ. ಸೊ ಅದನ್ನ ಯಾವ್ದಾರ ಎಲ್ಲ ಲಿಂಕ್ ಅಲ್ಲೂ ಶೇರ್ ಮಾಡುವ ಕಾರಣ ಯಾವ್ದನ್ನಾದ್ರೂ ಓಪನ್ ಮಾಡಿ ನೋಡಿದ್ರೆ ಅದು ಸಿಗುತ್ತೆ. ಅದಕ್ಕೆ ನೋ ಪ್ರಾಬ್ಲಮ್, ನಾವು ಅನೌನ್ಸ್ ಮಾಡ್ಬೋದು, ನಾಳೆ ಇಂಥ ಮಾಸ್ಟರ್ ಬಂದು ಈ ಬಗ್ಗೆ ಜ್ಞಾನ ಹಂಚಿಕೆಯನ್ನ ಮಾಡ್ತಾ ಇದಾರಂತೆ. ಮತ್ತೆ ಕೆಲವ್ರದ್ದು ಏನು ಅಂದ್ರೆ ಈ 8 days 10 days ಗ್ಯಾಪ್ ಬೇಕು. ಒಂದು 41 days ಮಂಡಲ ಆದ್ಮೇಲೆ ಗ್ಯಾಪ್ ಯಾಕೆ ಕೊಡ್ತೀರಾ, ಅಟ್ಲೀಸ್ಟ್ ಧ್ಯಾನ ಆದ್ರೂ ಇರ್ಲಿ ಅಂತ ಹೇಳತಕ್ಕಂಥದ ಒಂದು ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ ಸರ್. ಆಮೇಲೆ ಜ್ಯೋತಿ ಮೇಡಮ್ ಹೇಳಿದ್ರು ಕೆಲವು ಕಲಿಕೆಯನ್ನ ಪ್ರಾರಂಭವನ್ನ, ಅದಕ್ಕೆ ಕೇಳಿದೆ ಕಲಿಕೆ ಅಂದ್ರೆ ಹೇಗೆ, ಏನು ಎತ್ತ ಅಂತ. ಇವತ್ತು ಮಧ್ಯಾಹ್ನ ಗಾಯತ್ರಿ ಚಂದು ಮೇಡಮ್ ಅಂದ್ರೆ ಅಯ್ಯಪ್ಪ ಪಿಂಡಿ ಸರ್ ಒಂದಷ್ಟು ಟೀಚರ್ಸ್ ಅನ್ನ ಟ್ರೈನ್ ಅಪ್ ಮಾಡಿದ್ದಾರೆ. ಸೊ ಆ ತರ ಮಾಡಿ ಅಂತ ಅದಕ್ಕೆ ನಾನು ಹೇಳಿದೆ. ಯಾಕಂತಂದ್ರೆ ಇದಕ್ಕೆ ಈಗ ಫಾರ್ ಎಕ್ಸಾಂಪಲ್ ನಾನು ಅದಕ್ಕೆ ಜಾಯಿನ್ ಆಗಿದೆ, ನಾನು ಡ್ರಾಪ್ ಆದೆ, ಅದು ಇದೇ ಟೈಮಿಗೆ ಆಗುತ್ತೆ. ಎರಡನೇದಾಗಿ ಆ ತರದ ನಾವು ಸರ್ಟಿಫಿಕೇಟ್ ಅನ್ನ ಪಡ್ಕೊಂಡು ನಾವು ಅದನ್ನ ಜ್ಞಾನ ಹಂಚಿಕೆ ಮಾಡ್ಲಿಕ್ಕೆ ಆಗ್ತದ, ಅದು ಇಂಪಾರ್ಟೆಂಟ್. ಒಂದೇನಂತಂದ್ರೆ ಈಗ ಒಬ್ರು ಮಾಡಿದ್ರು ಅಂತ ಹೇಳ್ಕೊಂಡು ಅದನ್ನೇ ಇಲ್ಲಿ ಅಪ್ಲೈ ಮಾಡಿದಾದ್ರೆ ನಾವು ಎಷ್ಟು ಮಟ್ಟಿಗೆ ಅದಕ್ಕೆ ಏಬಲ್ ಇದ್ದೇವೆ, ನಮ್ಗೆ ಎಷ್ಟು ಮಟ್ಟಿಗೆ ಎಬಿಲಿಟಿ ಇದೆ, ಅದು ಇಂಪಾರ್ಟೆಂಟ್. ನಾವು ಅದನ್ನ ಮಾಡ್ತೇವೆ ಅಂತ ಹೇಳತಕ್ಕಂಥದ್ದು, ಅದನ್ನ ಅವ್ರ ಗಮನಕ್ಕೆ ತಂದೆ ಸರ್. ಮೇನ್ ಸಮಯ ಬೇಕಾಗತ್ತೆ. ಹಾ, ಅದಕ್ಕೆ ಉಮಾದೇವಿ ಮೇಡಮ್ ಅಂದ್ರು ಸರ್ ವಾರದಲ್ಲಿ 3 ದಿನ ಬರುವ ಹಾಗೆ ಮಾಡಿ ಅಂತ. ಫ್ರೀ ಇರ್ತಾರೆ ಅಂದ್ರು. ನಾಳಿದ ನಿಮಗೆ ಗೊತ್ತಿಲ್ಲ ಸರ್ ಯಾವ ಟೈಮ್ನಲ್ಲೂ ಫ್ರೀ ಇರುವುದಿಲ್ಲ. 18 hours ಅವ್ರು ಕೆಲಸ ಮಾಡ್ತಾರೆ. ಹೋದಲ್ಲಿ ಬಂದಲ್ಲಿ ಟ್ರೈನ್ ಅಲ್ಲಿ ಎಲ್ಲ ಕಡೆನೂ ಬುಕ್ ಓದ್ತಾ ಇರ್ತಾರೆ, ಕ್ಲಾಸ್ ಮಾಡ್ತಾ ಇರ್ತಾರೆ. ಹಿಂದಿ ಕ್ಲಾಸ್, ತೆಲುಗು ಕ್ಲಾಸ್ ಎಲ್ಲ ಜಾಯಿನ್ ಆಗಿರ್ತಾರೆ, ಇಂಗ್ಲಿಷ್ ಕ್ಲಾಸ್ಗೂ ಜಾಯಿನ್ ಆಗಿರ್ತಾರೆ. ಆದ ಕಾರಣ ನಾವು ಅಂದುಕೊಂಡ ಹಾಗೆ ಅವರು ರಾತ್ರಿನೂ ಸಹ ಫ್ರೀ ಇಲ್ಲ. ಅದಕ್ಕೆ ನಾನು ಅದನ್ನೇ ಹೇಳಿದೆ ಸರ್, ತಾವೀಗ ಏನು ವಿಡಿಯೋ ಬಗ್ಗೆ ಹೇಳಿದ್ರಿ ಅದಕ್ಕೇನೆ ವಿಡಿಯೋ ಮಾಡ್ತಾ ಇರೋದು. ಪ್ರತಿಯೊಬ್ರು ವಿಡಿಯೋವನ್ನ ಓಪನ್ ಮಾಡಿ ಯಾರು ಕ್ಲಾಸ್ ತಕೊಂಡಿದ್ದಾರೆ ಅದನ್ನ ಕಲ್ತು ನೀವು ಸಹ ಮತ್ತೆ ಜ್ಞಾನ ಹಂಚಿಕೆಯನ್ನ
ಮಾಡಿದ್ದು ಸರ್ ಯಾವಾಗ್ಲೂ ಹೇಳ್ತಾ ಇದ್ದಾರೆ, ಅದನ್ನ ಮಾಡಿ, ಅದೇ ನಮ್ಮ ಕಲಿಕೆ ಅಂತ. ಇದಿಷ್ಟನ್ನ ಗಮನಕ್ಕೆ ತಂದೆ ಸರ್, ಇಷ್ಟು ಜನ ಶೇರ್ ಮಾಡ್ಕೊಂಡ್ರು. ಈಗ ಟೀಚರ್ ಟ್ರೈನಿಂಗ್ ಕೊಡೋದಂದ್ರೆ ಟೀಚರ್ ಟ್ರೈನಿಂಗ್ ಕೊಡ್ಬೋದು, ಬಟ್ ಆದ್ರೆ ಎಷ್ಟುವರೆಗೂ ಅದು ಕಲ್ಸ್ಕೊಂಡಿರೋದು ನೀವು ಆಚೆ ಕಡೆ ಹೋಗಿ ಆ ಸಮಯ ಬೇಕು ಅಲ್ವಾ? ಎಲ್ಲರಿಗೂ ಆ ಸಮಯ ಸಿಗೋದಿಲ್ಲ. ಮೋಸ್ಟ್ ಆಫ್ ದಿ ಅಂದ್ರೆ ಹೆಣ್ಮಕ್ಳು ಅಂದ್ರೆ ಹೌಸ್ ವೈಫ್ಸ್ ಆತರ ಇದ್ರೆ ಅವ್ರಿಗೆ ಏನಂದ್ರೆ ಆಚೆ ಕಡೆ ಹೋಗಿ ಅಷ್ಟು ಸಮಯ ಕೊಡಕ್ಕೆ ಆಗೋದಿಲ್ಲ ಖಂಡಿತ. ಆ ರೀತಿಲಿ ಇರುತ್ತೆ. ಅಂದ್ರೆ ಅಲ್ಲಿ ಏನ್ ಹೇಳ್ಕೊಡ್ಬೇಕಂತ ಹೇಳ್ತಾರೆ ಆ ಟ್ರೈನಿಂಗ್ ಅಲ್ಲಿ, ಒಳ್ಳೇದೇ, ಬಟ್ ಆ ಸಮಯ ಸಿಗ್ಬೇಕು ಅಂತ ಕಷ್ಟ ಆಗತ್ತೆ. ಎರಡನೇದೇನಂದ್ರೆ ಅಂತ ಟೀಚರ್ಸ್ ಆಗ್ಬೇಕಂದ್ರೆ ಅವ್ರಿಗೆ ಜಸ್ಟ್ ಹೇಳ್ಕೊಟ್ಟಂತ ಅಂದ್ರೆ ಹೇಳ್ಕೊಟ್ಟೆ ಮಾತ್ರ ಅದು ರಿಸಲ್ಟ್ ಕೊಡತ್ತಾ ಅಂದ್ರೆ ಇಲ್ಲ. ಇನ್ವೈಟ್ ಮಾಡಿ ಇದರ ಲೆಸನ್ಸ್ ಕೊಡ್ಸ್ಬೇಕು. ನಿಮ್ಮ ಜೂಮ್ ಅಲ್ಲೇ ಈಗ ನಮ್ಮ ವೇದಿಕೆಯಲ್ಲಿ ಯಾವ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಕೊಡ್ತೀವಿ ಅಂದ್ರೆ ಅವ್ರು ಏನು ಕಲ್ಸ್ಕೊಂಡಿದ್ರು ಅದು ಹೇಳಕ್ಕೆ. ಸೊ ಹಾಗೆ ಅಲ್ವಾ ಟೀಚಿಂಗ್ ಸ್ಟಾರ್ಟ್ ಆಗೋದು. ಅದನ್ನೇ ಅಲ್ಲಿ ಪಾಲನೆ ಮಾಡ್ತಾ ಇಲ್ಲ ಅವರು, ಅದನ್ನ ಬಿಟ್ಬಿಟ್ಟಿದ್ದಾರೆ. ಅಂದ್ರೆ ಈಗ ನಾವ್ ಹೇಳ್ಕೊಡ್ತೀವಿ, ಅವ್ರು ಹೇಳ್ಕೊಟ್ಟಿರೋದು ಕಲ್ಸ್ಕೊಂಡು ಅಲ್ಲಿ ಹೋಗಿ ಅದೇ ರೀತಿಯಲ್ಲಿ ಹೇಳ್ತಾ ಇರೋಂತ ಗ್ಯಾರಂಟಿ ಏನು? ಟ್ರೈನಿಂಗ್ ಒಂದೇ ಟ್ರೈನಿಂಗ್ ನಲ್ಲಿ ಅದು ಬರುದಿಲ್ಲ ಸರ್, ಪ್ರಾಕ್ಟೀಸ್ ಇಂದ ಬರುವುದು. ಆ ಪ್ರಾಕ್ಟೀಸ್ ಮಾಡಿ ಮತ್ತೆ ಅದನ್ನ ಪ್ರೆಸೆಂಟೇಶನ್ ಅನ್ನ ತಕೊಂಡು, ಹೌದು ಇವ್ರು ಏಬಲ್ ಇದ್ದಾರೆ ಅಂತ ಆದ್ಮೇಲೆ ಹೋಗಿ ಕೊಡಬಹುದು. ಟ್ರೈನಿಂಗ್ ತಗೊಂಡ ತಕ್ಷಣ ನಾವೆಲ್ಲವನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಈಗ ಅದಕ್ಕೆ ನಮ್ಮ ವೇದಿಕೆದಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನೀವ್ ಏನು A to Z ಅಲ್ಲಿ AB ಕಲ್ಸ್ಕೊಂಡ್ರೆ ABನೇ ಹೇಳಿ ಪರವಾಗಿಲ್ಲ, ಸಾಕು. ಫಸ್ಟ್ ಅದ್ ಅಭ್ಯಾಸ ಮಾಡಿ, ಅಂದ್ರೆ ಮಾತಾಡೋದು ಅಲ್ವಾ? ಸೊ ಏನೇ ನಿಮ್ಗೆ ಗೊತ್ತಿದ್ರು ಮಾತಾಡೋದು, ಎಕ್ಸ್ಪ್ರೆಸ್ ಮಾಡೋದು, ಕಮ್ಯುನಿಕೇಟ್ ಮಾಡೋದು, ಇದನ್ನು ಅಳವಡಿಸ್ತೀವಿ. ಆಮೇಲೆ ಟೀಚರ್ ಟ್ರೈನಿಂಗ್ ಕೊಟ್ಟಿಲ್ಲ ಅಂದ್ರೂ ಇಲ್ಲಿ ಬರುವಂತ ಎಷ್ಟೋ ಸಬ್ಜೆಕ್ಟ್ಸ್ ಇಂದ ಅವ್ರಿಗೆ ಜ್ಞಾನ ಬಂದಿರ್ತದೆ. ಅಲ್ಲಿ ಹೋಗಿ ಏನ್ ಹೇಳ್ಬೇಕು ಅದು ಹೇಳ್ತಾರೆ. ಇವರಲ್ಲಿ ಧ್ಯಾನದಿಂದ ಇವರಲ್ಲಿ ಪರಿವರ್ತನೆ ಇರ್ತದೆ, ಒಂದು ಕಡೆ ಜ್ಞಾನ ಬಂದಿರ್ತದೆ, ಒಂದು ಕಡೆ ಇಲ್ಲಿ ಅಭ್ಯಾಸನೂ ಆಗಿರ್ತದೆ. ಇದೇ ನಮ್ಮ ಒಂಥರ ಟೀಚರ್ ಟ್ರೈನಿಂಗ್ ಅಂತ, ಅದಕ್ಕಿಂತ ದೊಡ್ಡದೇ ಅಂತ ನಾನು ಹೇಳ್ತೀನಿ ಆಕ್ಚುಲಿ ಒಂದು ರೀತಿಯಲ್ಲಿ. ಗುರುಜಿ ನಮಸ್ತೆ. ಈ ಅಭ್ಯಾಸ ಒಂದ್ ನಿಮಿಷ ಅನುರಾಧ ಮೇಡಮ್, ಸರ್ ಕಂಪ್ಲೀಟ್ ಮಾಡ್ಲಿ, ಆಮೇಲೆ ಮಾತಾಡಿ ನೀವು. ಅದೇ ಈ ಅಭ್ಯಾಸ ಬೇರೆ ವೇದಿಕೆಗಳಲ್ಲಿ ಅಲ್ಲಿ ಎಲ್ಲಿ ಟ್ರೈನಿಂಗ್ಸ್ ಕೊಡ್ತಾ ಇರ್ತಾರೋ ಇದು ಮಾಡಿಸೋದೇ ಇಲ್ಲ, ಯಾವುದೇ ಕೊನೆಗೆ ಮಾಡಿಸೋದಿಲ್ಲ. ಬೇರೆ ಮಾಸ್ಟರ್ ಬರಬಾರ್ದು, ನಾವೇ ಹೇಳ್ಬೇಕಾಗತ್ತೆ ಬೇರೆ ಮಾಸ್ಟರ್ಸ್ಗೂ. ಅಂದ್ರೆ ನಮ್ಮ ಇಲ್ಲಿರೋ ವೇದಿಕೆಯಲ್ಲಿರೋ ಮಾಸ್ಟರ್ಸ್ ಆಗ್ಲಿ, ಆಚೆ ಕಡೆಯಿಂದ ಮಾಸ್ಟರ್ಸ್ ಆಗ್ಲಿ, ಯಾರಿಗೂ ಅವಕಾಶ ಇಲ್ಲ. ಅಂದ್ರೆ ಹೌ ಕ್ಯಾನ್ ಯು ಟೀಚ್? ಐ ಮೀನ್ ನಾನು ಒಂದು ಸ್ಲೈಡ್ಸ್ ಹಾಕಿ ನಿಮ್ಗೆ ಟೀಚರ್ ಟ್ರೈನಿಂಗ್ ಹಿಂಗ್ ಮಾಡ್ಬೇಕು, ಅಲ್ಲಿಗೆ ಹೋದ್ರೆ ಹಿಂಗ್ ಮಾತಾಡ್ಬೇಕು, ಮಕ್ಕಳಿಗೆ ಈ ತರ ಹೇಳ್ಕೊಡ್ಬೇಕು ಅಂದ್ರೆ ವೇರಿಯಸ್ ಸಬ್ಜೆಕ್ಟ್ಸ್. ಅಫ್ಕೋರ್ಸ್ ನಮ್ಮ ಸ್ಪಿರಿಚುವಲ್ ಸೈನ್ಸ್ ಅಲ್ಲಿ ಥಾಟ್ ಪವರು, ಇಂಟೆನ್ಷನ್, ಆಮೇಲೆ ಕರ್ಮಾಸು, ಲಾ ಆಫ್ ಕರ್ಮ, ಈ ತರ ಥಿಯರಿ ಸುಮಾರು ಇದೆ ಸಬ್ಜೆಕ್ಟ್ಸ್. ಅದೆಲ್ಲ ಆಲ್ರೆಡಿ ಕಲ್ಸ್ಕೊಂಡಿದಲ್ಲವ. ಎಷ್ಟು ಸರಿ ಕಲ್ಸ್ಕೊಂತೀವಿ, ಎಷ್ಟು ಮಾಸ್ಟರ್ಸ್ ಇಂದ ಕಲ್ಸ್ಕೊಂತೀವಿ ರೀ ನಾವು. ಇನ್ನೊಂದು ರೀತಿಯಲ್ಲಿ ಏನಂದ್ರೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಹಾಕಿ ಹೇಳ್ತಾರೆ ಅಷ್ಟೇ. ಅದ್ ಬಿಟ್ರೆ ಸೇಮ್ ಸಬ್ಜೆಕ್ಟ್ಸ್ ಎವ್ರಿವೇರ್ ದ ರಿಪಿಟೇಷನ್ ಅಷ್ಟೇ, ಏನ್ ಡಿಫರೆನ್ಸ್ ಇರೋದಿಲ್ಲ. ಎಲ್ಲಾ ಕಡೆ ಸೇಮೇ ರಿಪೀಟ್ ಆಗ್ತಾ ಇರ್ತದೆ ಅಷ್ಟೇ ಅಲ್ವಾ? ಆ ರೀತಿಯಲ್ಲಿ ಆ ಸಬ್ಜೆಕ್ಟ್ಗೋಸ್ಕರನೇ ಅದಲ್ಲ. ಬಟ್ ಫಸ್ಟ್ ನಿಮ್ಗೆ ಪ್ರಾಕ್ಟೀಸ್ ಬೇಕು. ನಿಮ್ಮನ್ನು ಕೂರಿಸಿ ನಿಮ್ಗೆ ಎಂಕರೇಜ್ ಮಾಡಿ, ನಿಮ್ಗೆ ಒಳ್ಳೆ ಮಾತುಗಳು ಹೇಳಿ, ಆಯ್ತು ಮಾತಾಡಿ, ಒಂದು 2 ಮಾತುಗಳು ಮಾತಾಡಿ. ಓಕೆ, ಫಸ್ಟ್ ವೇದಿಕೆಯಲ್ಲಿ ಡೌಟ್ಸ್ ಕೇಳಿ, ಎಕ್ಸ್ಪ್ರೆಸ್ ಮಾಡಿ. ಈ ರೀತಿಯಲ್ಲಿ ನಾವು ಮಾಸ್ಟರ್ಸ್ ಇಲ್ಲಿ ತಯಾರು ಮಾಡ್ತೀವಿ, ಆಯ್ತಾ? ಅವಾಗ ಅವಕಾಶ ಕೊಡ್ತೀವಿ. ನಿಮ್ಗೆ ಏನ್ ಗೊತ್ತು ಅದೇ ಹೇಳಿ, ಪರವಾಗಿಲ್ಲ. ಈಗ ನೋಡಿ, ಉಮಾದೇವಿ ಮೇಡಮ್ ಮಾತಾಡ್ತಾ ಇದ್ದಾರೆ, ಅನುರಾಧ ಮೇಡಮ್ ಮಾತಾಡ್ತಾ ಇದ್ದಾರೆ. ಇವರೆಲ್ಲ ಮಾತಾಡೋದು ಕಲ್ಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಸೊ ದೇ ಆಟೋಮೆಟಿಕಲಿ ದೇ ಬಿಕಮ್ ಮಾಸ್ಟರ್ಸ್. ಅವರೇ ಟ್ರೈನರ್ಸು, ಅವರೇ ಮಾಸ್ಟರ್ಸು ಆಗ್ತಾರೆ. ಅದ್ರಲ್ಲಿ ಏನು ಸಂಶಯ ಇಲ್ಲ ಅಲ್ವಾ? ಪ್ರತ್ಯೇಕವಾಗಿ ತಯಾರು ಮಾಡೋದಂತೂ ಯಾವುದೂ ಇಲ್ಲ. ಯಾಕಂದ್ರೆ ಜ್ಞಾನ ಅಂತೂ ವಿಶೇಷವಾಗಿ ಎಷ್ಟು ಸಬ್ಜೆಕ್ಟ್ಸ್, ವಿಧ ರೀತಿಗಳ ಸಬ್ಜೆಕ್ಟ್ಸ್ ಎಲ್ಲ ಇಲ್ಲಿ ಬಂದು ಹೋಗಿದೆ ಆಲ್ರೆಡಿ. ಅದನ್ನು ತಗೊಂಡು ನಾವು ಮತ್ತೆ ಜಸ್ಟ್ ಒಂಥರ ಮನನ ಮಾಡ್ಕೊಂಡ್ರೆ ಸಾಕಂತ ಅನಿಸ್ತದೆ ನನಗಾದ್ರೆ. ಸೊ ಅದಕ್ಕಿಂತ ಬೇರೆ ಸಬ್ಜೆಕ್ಟ್ಸ್ ಎಷ್ಟೋ ಬೇಕಾಗಿಲ್ಲ, ಸಪರೇಟ್ ಟ್ರೈನಿಂಗ್ ಬೇಕಾಗಿಲ್ಲ. ಫಸ್ಟ್ ಯು ಪ್ರಾಕ್ಟೀಸ್ ವಾಟ್ ಯು ನೋ, ಯು ಟ್ರೈ ಟು ಎಕ್ಸ್ಪ್ರೆಸ್ ಹಿಯರ್, ಯು ಬಿಕಮ್ ಎ ಟೀಚರ್ ಆಟೋಮೆಟಿಕಲಿ. ಟೀಚರ್ಗೂ ಸಪ್ರೇಟ್ ಎಲ್ಲೋ ಹೋಗಿ ಕೂತ್ಕೊಂಡು ಒಂದು ಸರ್ಟಿಫಿಕೇಟ್ ತಗೊಂಡ್ರೆ ಟೀಚರ್ ಬರಲ್ಲ.
ವಾಟ್ ಯು ವಿಲ್ ಗೆಟ್ ಬೈ ಟೇಕಿಂಗ್ ಸರ್ಟಿಫಿಕೇಟ್? ನಾನು ಕೊಡ್ತೀನಿ ಸರ್ಟಿಫಿಕೇಟ್, ವಾಟ್ ಇಸ್ ದ ಯೂಸ್ ಫಾರ್ ಯು? ಎಲ್ಲ ಅಂದ್ರೆ ಒಂದು ಇದು ಕೊಡ್ತೀನಿ, ಅದು ಐ ವಿಲ್ ಗಿವ್ ಯು ಸ್ಲೈಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಒಂದೊಂದ್ ದಿವಸ ಒಂದು ಸಬ್ಜೆಕ್ಟ್ ಇರ್ತೀನಿ. ಕೊನೆಗೆ ಓಕೆ ಯು ಪಾರ್ಟಿಸಿಪೇಟೆಡ್ 21 days, ಓಕೆ ಯು ಬಿಕಮ್ ನೌ ಟೀಚರ್, ವಾಟ್ ಇಸ್ ದ ಯೂಸ್? ಆರ್ ಯು ಏಬಲ್ ಟು ಟಾಕ್? ನೀವು ಹೋಗಿ ಮಾತಾಡಕ್ ಕಲ್ಸ್ಕೊಟ್ಟಿದ್ರ? ಮಾತಾಡಿದ್ರ? ಸಬ್ಜೆಕ್ಟ್ ಕೊಟ್ರ? ಇಷ್ಟವರೆಗೂ ಕೊಟ್ಟಿಲ್ಲ. ಮತ್ತೆ ಏನ್ ಮಾಡ್ತೀರಾ ಆಚೆ ಕಡೆ ಹೋಗಿ? ಆನ್ಲೈನ್ ಆಗ್ಲಿ ಆಫ್ಲೈನ್ ಆಗ್ಲಿ ಏನ್ ಮಾಡ್ತೀರಾ? ನಿಮ್ಗೆ ಅನುಭವನೇ ಇಲ್ವಲ್ಲ. ಆ ಅನುಭವ ಕೊಡಕ್ಕೆ ನಾವು ಇಲ್ಲಿ ಪ್ರತ್ಯೇಕವಾಗಿ ಪ್ರಯತ್ನ ಮಾಡ್ತೀವಿ. ನಿಮ್ಮಲ್ಲಿರುವಂತ ಆ ಭಯ, ನಿಮ್ಮಲ್ಲಿರುವಂತ ಆ ಹಿಂಜರಿಕೆ ಎಲ್ಲ ಹೋಗಲಾಡಿಸೋದೇ ನಮ್ಮ ಈ ವೇದಿಕೆದ ಪ್ರತ್ಯೇಕ. ಅದಕ್ಕೆ ಸರ್ ನಾವು ಪ್ರತಿ ಸಲ ಕರಿತೇವಲ್ಲ 40 minutes ಮಾತಾಡೋರೇ ಮುಂದೆ ಬರ್ತಾರಲ್ಲದೆ ಹೊಸಬ್ರು ಬರ್ತಾ ಇಲ್ಲ. ಶೇರಿಂಗ್ ಹೇಳುದು, ಕ್ಲಾಸ್ ಆದ ತಕ್ಷಣ ಶೇರಿಂಗ್, ಪ್ರಶ್ನೆ ಕೇಳತಕ್ಕಂಥದ್ದು, ಮಾತಾಡೋರೇ ಮಾತಾಡ್ತಾರಲ್ಲದೆ ಹೊಸಬ್ರು ಮಾತಾಡ್ತಾ ಇಲ್ಲ. ಅಂದ್ರೆ ಕಲಿಕೆ ಎಲ್ಲಿ ಹೋಯ್ತು? ಹೌದು, ಅದನ್ನೇ. ಸೊ ಇಂಪಾರ್ಟೆಂಟ್ ಇಲ್ಲಿ ಉಪಯೋಗಿಸ್ಕೊಳ್ಳಿ. ನಿಮ್ಗೆ ಆಟೋಮೆಟಿಕಲಿ ಟೀಚರ್, ನೀವು ಆಗ್ತೀರಾ, ಟೀಚರು ಆಗ್ತೀರಾ, ಏನ್ ತೊಂದ್ರೆ ಇಲ್ಲ. ಯಾಕಂದ್ರೆ ಆ ಕಲೆ ಬೇಕು, ಮಾತಾಡೋ ಕಲೆ ಅನ್ನೋದು ಕಲ್ಸ್ಕೋಬೇಕು. ಅದು ಸುಮ್ನೆ ಒಂದು PPT ಪ್ರೆಸೆಂಟೇಶನ್ ಕೇಳ್ಕೊಂಡು ಇಲ್ಲ ಜಸ್ಟ್ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಟೆಂಡ್ ಆಗಿ ನಾನು ಮಾಸ್ಟರ್ ಆಗಿದ್ದೀನಿ, ಟೀಚರ್ ಆಗಿದೆ ಅಂದ್ರೆ ಆಗೋದೇ ಇಲ್ಲ. ನಿಮ್ಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಇಲ್ವಲ್ಲ, ಪ್ರಾಯೋಗಪೂರ್ವಕವಾಗಿ ನೀವು ಮಾಡೇ ಇಲ್ಲ ಯಾವಾಗ್ಲೂ. ಹೌ ಕ್ಯಾನ್ ಯು ಟೀಚ್ ದ ಅದರ್ ಪೀಪಲ್? ಇನ್ನೊಂದೇನಂದ್ರೆ ಫಿಸಿಕಲಿ ಅಲ್ಲಿ ಹೋಗ್ಬೇಕಲ್ಲ ಸರ್, ಇಟ್ ಈಸ್ ಆಫ್ಲೈನ್ ಆಕ್ಚುಲಿ, ಆನ್ಲೈನ್ ಅಲ್ಲ. ಎಲ್ಲ ಕಡೆ ವಿಸಿಟ್ ಮಾಡ್ಬೇಕು. ನೀವು ಹೋಗ್ತೀರಾ? ಟೀಚರ್ಗಳು ಹೆಂಗೆ ಸ್ಕೂಲ್ ಕೆಲ್ಸಕ್ಕೆ ಹೋಗ್ತಾರೆ ಅಥವಾ ಯಾವ್ದಾದ್ರು ಒಂದು ಆಫೀಸಿಗೆ ಕೆಲ್ಸಕ್ಕೆ ಹೋಗ್ತಾರೆ, ಹಾಗೇನೆ ನೀವುಗಳು ಸಹ ಮನೆ ಬಿಟ್ಟು ಹೋಗಿ ಅಲ್ಲಿ ಕಲಿಸ್ಬೇಕು. ಅದರಲ್ಲಿ ಆನ್ಲೈನ್ ಅಲ್ಲ, ಅದು ಟ್ರೈನಿಂಗ್ ಮಾತ್ರ ಆನ್ಲೈನ್. ಸ್ವಲ್ಪ ಜನಕ್ಕೆ ಟ್ರೈನಿಂಗ್ ತಗೊಂಡ ಮೇಲೆ ಆಫ್ಲೈನ್. ಅದಕ್ಕೆ ತಯಾರಿದ್ದೇವಾ? ಮನೆಯಲ್ಲೇ ಇರೋದಕ್ಕೆ ನಮ್ಗೆ ಟೈಮ್ ಇಲ್ಲ ಅಂತೇವೆ, ಹೋಗ್ಲಿಕ್ಕೆ ಮೊಬಿಲಿಟಿ ಇಲ್ಲ ಅಂದ್ರೆ ಹೆಂಗ್ ಹೋಗುದು ಅಂತ. ಬಸ್ ಫೆಸಿಲಿಟಿ ಇದೆಯಾ? ನೀವೆಲ್ಲ ಹೋಗ್ತೀರಾ? ಏನ್ ಮಾಡ್ತೀರಾ? ದಿನ ಮನೆ ಬಿಟ್ಟು ಹೋಗ್ತೀರಾ? ವಾರಕ್ಕೆ ಎಷ್ಟು ದಿನ ಹೋಗ್ತೀರಾ? ಅದೆಲ್ಲ ಆಲೋಚನೆ ಮಾಡ್ಬೇಕಾಗತ್ತಲ್ಲ. ಸಮಸ್ಯೆಗಳಿದೆ. ಬಟ್ ಫಸ್ಟ್ ನಾವು ಮಾತಾಡೋದು ಕಲಿಬೇಕಂದ್ರೆ ಇಲ್ಲಿ ಸಾಧ್ಯವಿದೆ, ಇನ್ನು ಎಲ್ಲಿ ಸಾಧ್ಯವಾಗಲ್ಲ ಅಂತ ನನ್ಗೆ ಗೊತ್ತು ಆ ವಿಷಯ. ಸೊ ನಿಮ್ಮ ಹತ್ರ ಡೌಟ್ ಕೇಳ್ತಾರೆ, ವಾಟ್ ಇಸ್ ಯುವರ್ ಡೌಟ್ ಅಷ್ಟೇ. ಅದಾದ್ಮೇಲೆ ಬಂದ್ ನೀವು ಅವ್ರಿಗೆ ಸಂಬಂಧ ಇಲ್ಲ, ನೀವು ಹೋಗಿ ಸಬ್ಜೆಕ್ಟ್ ಟೀಚ್ ಮಾಡ್ತಾರೆ, ನಿಮ್ಗೆ ಅವಕಾಶ ಕೊಡಲ್ಲ. ಫಸ್ಟ್ ಯು ಆರ್ ನಿಮ್ಮ ಫೋಟೋನು ಹಾಕಲ್ಲ ಅಲ್ಲಿ ಫಸ್ಟ್. ಅಂತ ವೇದಿಕೆಗಳೆಲ್ಲ ತುಂಬಾ ಇದೆ. ಅಂದ್ರೆ ನಿಮ್ಮ ಫೋಟೋ ಹಾಕಿ ನಿಮ್ಗೆ ಒಂದು ಅವಕಾಶ ಕೊಟ್ಟು ನೀವೇ ಒಂದು ಮಾಸ್ಟರ್ ಆಗಿ ಮಾತಾಡಿ ನೀವು ನಿರೂಪಣೆ ಅಂದ್ರೆ ನೀವು ಪ್ರೂವ್ ಮಾಡ್ಕೊಳಕ್ಕೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಪತ್ರಿಸರ್ ಆಸೆ ಅದು ಆಕ್ಚುಲಿ, ಬೇರೆ ಬೇರೆ ಯಾವ್ದು ಅಲ್ಲ. ಅವ್ರಿಗೆ ಇರುವಂತ ಆಸೆ, ಕೋರಿಕೆ ಇದು ಕರೆಕ್ಟ್ ಎಕ್ಸಾಕ್ಟ್ ಪ್ಯಾಟರ್ನ್. ಅದೇ ಮಾತಾಡ್ ಫೌಂಡೇಶನ್ ಮಾಡೋದು. ಆ ಗುರಿ ಓಕೆ ಸರ್. ನಾಗರತ್ನ ಮೇಡಮ್ ಮತ್ತೆ ಗುರುದೇವಿ ಮೇಡಮ್ ಎಲ್ಲ ಅದನ್ನೇ ಹೇಳಿದ್ದು, ಗ್ಯಾಪ್ ಬೇಡ, ಅಟ್ಲೀಸ್ಟ್ ನಮಗೆ ಧ್ಯಾನ ಆದ್ರೂ ಮಾಡಿಸಿ 8 days ಗ್ಯಾಪ್. ಅದಕ್ಕೆ ಹೇಳಿದೆ, ನೀವು ಆ ಟೈಮಿಗೆ ನಿಮ್ ಪಾಡಿಗೆ ನೀವು ಮಾಡಿ, ಯಾಕೆ ಡಿಪೆಂಡೆನ್ಸಿ? ಒಂದು ವಾರ ಇಲ್ಲ ಅಂತಂದ್ರೆ ಡಿಪೆಂಡೆನ್ಸಿ ಯಾಕೆ? ನಿಮ್ ಪಾಡಿಗೆ ನೀವು ಧ್ಯಾನ ಮಾಡಿ ಆ ಟೈಮಿಗೆ. ಅದೆಲ್ಲ ನಾವು ಹೊರಗೆ ಬರಬೇಕು, ಡಿಪೆಂಡೆನ್ಸಿಯಿಂದ ಹೊರಗೆ. ಯಾರು ಸಹ ಇನ್ನೊಬ್ಬರನ್ನ ಅವಲಂಬಿತರಾಗಿರಬಾರ್ದು. ಎಸ್, ಯಾರಿಗೂ ಟೈಮ್ ಇದೆ ಅವರು ಮಾಡಿಸ್ಬೋದು. ಸೊ ಸ್ವಲ್ಪ ದಿವಸ ಅಷ್ಟೇ ಗ್ಯಾಪ್ ಬರೋದು. ಆ ಟೈಮಲ್ಲಿ ಯಾರಾದ್ರೂ ಫ್ರೀ ಇರೋರು ಆಯ್ಕೆ ಮಾಡ್ಕೊಳ್ಳಿ, ಅವರೇ ಪೋಸ್ಟ್ ಆಗಿ ಮಾಡ್ಬೋದು. ಒಳ್ಳೇದೇ. ಓಕೆ, ಇವತ್ತು ಹ್ಯಾಂಡ್ ರೈಸ್ ಮಾಡಿದ್ದಾರೆ ವೇದಾವತಿ ಮೇಡಮ್ ಮತ್ತೆ ಹಿರೇಮಠ್ ಮೇಡಮ್ ಅವರು. ವೇದಾವತಿ ಮೇಡಮ್ ಅವರಿಗೆ ಅನುರಾಧ ಮೇಡಮ್ ಏನೋ ಹೇಳ್ತಾ ಇದ್ರಿ, ನೀವು ಹೇಳಿ. ಸರ್ ನಮಸ್ತೆ. ರೇವತಿ ಮೇಡಮ್ ನಮಸ್ತೆ. ನಮಸ್ತೆ. ಅದೇ ಈಗ ಹೇಳಿದ್ರು, ಇವರೆಲ್ಲ ಆತರ ಮಾಡೋ ಬದ್ಲಿಗೆ ಈಗ ಹ್ಯಾಂಕರಿಂಗ್ ಮತ್ತೆ ನಿರೂಪಣೆ ಮಾಡ್ಲಿಕ್ಕೆ ತುಂಬಾನೇ ಕಮ್ಮಿ ಜನ ಇದ್ದಾರೆ. ಬೆಳಗ್ಗೆ ಕ್ಲಾಸ್ ಅಲ್ಲಿ ನಾವೇ ಮಾಡೋದು, ಮಧ್ಯಾಹ್ನ ಇವ್ರು ವೇದಾವತಿ ಮೇಡಮ್ ನಾಗರತ್ನ ಮೇಡಮ್ ಮಾಡಿದವರೇ ಮಾಡ್ತಿದ್ದೇವೆ ವಿನಃ ಮುಂದಾಗಿ ಯಾರೂ ಬರ್ತಿಲ್ಲ. ಇದನ್ನೇ ಕಲಿಬೋದಲ್ಲ ಇಲ್ಲಿ, ಅವರು ಇದನ್ನೇ ಕಲ್ತು ಇದನ್ನೇ ಮಾಡ್ಬೋದಲ್ಲ ಅಂತ ನನ್ನ ಅನಿಸಿಕೆ ಮೇಡಮ್. ಅದಕ್ಕೆ ಸರ್ ಹೇಳಿದ್ರು ನೋಡಿ, ಎಷ್ಟು ಪರ್ಫೆಕ್ಟ್ ಅಂದ್ರೆ ಹೇಳ್ತಾ ಆಯ್ತು, ಇಷ್ಟು ಮಂಡಲಗಳಾಯ್ತು, 355 ದಿನ ಆಯ್ತು, 21 ದಿನದು ಆಯ್ತು, ಆದ್ರೆ ಯಾಕೆ ಬರ್ತಾ ಇಲ್ಲ? ಇದು ಒಂದು ಕಲಿಕೆನೆ, ಯಾಕೆ ಮುಂದೆ ಬರ್ತಾ ಇಲ್ಲ? ಒಂದು ವೆಲ್ಕಮ್ ಮಾಡ್ತಕ್ಕಂಥದ್ದು, ಒಂದು ಆಂಕರಿಂಗ್ ಮಾಡ್ತಕ್ಕಂಥದ್ದು. ನಾನ್ ಮಾಡಿದ ಹಾಗೆ ನೀವು ಮಾಡ್ಬೇಕು ಅಂತಿಲ್ಲ, ನೀವು ಮಾಡಿದ ಹಾಗೆ ಇನ್ನೊಬ್ರು ಮಾಡ್ಬೇಕು, ಎಲ್ಲ ಅವರವರ ಶೈಲಿಯಲ್ಲಿ ಮಾಡೋದು.
ಯಾಕೆ ಮುಂದೆ ಬರ್ತಾ ಇಲ್ಲ? ನಾಳೆಯಿಂದ ಟ್ರೈನಿಂಗ್ ತಗೊಂಡ್ರೆ ಇವಾಗ ಟೀಚರ್ಸ್ ಸೇವೆನೇ ಇದೇ ಸೇವೆ. ಪರಿಸ್ಥಿತಿ. ಹಾ, ಒಳ್ಳೆ ಅಂಶ ಗಮನಕ್ಕೆ ತಂದ್ರಿ ಅನುರಾಧ ಮೇಡಮ್. ಕರೆಕ್ಟ್. ಪ್ರತಿ ಸಲ ನಾನು ಹೇಳ್ತೇನೆ, ಪ್ರತಿದಿನ ಬೇಕಾದ್ರೆ ಒಬ್ಬೊಬ್ಬರನ್ನ ಕೊಡ್ತಾರೆ, ಅಥವಾ ಒಂದೊಂದು ವಾರಕ್ಕೆ ಒಬ್ಬೊಬ್ರು ಹೋಸ್ಟ್ ಆಗಿ ಆಂಕರಿಂಗ್ ಎಲ್ಲ ಮಾಡಿ ಅಂತ. ಯಾರು ಮುಂದೆ ಬರ್ತಾ ಇಲ್ವಲ್ಲ, ಬರೋರೇ ಬರೋದಿಲ್ಲ. ಓಕೆ, ಅದಕ್ಕೆ ವೇದಾವತಿ ಮೇಡಮ್ ಅವಕಾಶ ಅವರಿಗೆ ಬೇಕಂದ್ರೆ ಪ್ರತಿಯೊಬ್ಬರು ಪ್ರಯತ್ನ ಮಾಡ್ಬೇಕು. ಮಾಡ್ಬೇಕು. ಈ ಅವಕಾಶ ಎಲ್ಲಿ ಸಿಗೋದಿಲ್ಲ. ಮುಂಚೆನೆ ಹೇಳ್ತಾ ಇದ್ರು, ನೀವ್ ಎಲ್ಲೇ ಹೋದ್ರು ಸಿಗೋದಿಲ್ಲ. ನಿಮ್ಗೂ ಕರೆದು ಕೊಡೋರು ಎಲ್ಲಿ ಇಲ್ಲ, ಯಾವ ವೇದಿಕೆ ಇಲ್ಲ. ಅದರ ಅವರೇ ಒಬ್ರು ಇಬ್ಬರನ್ನು ಇಟ್ಕೊಂಡಿರ್ತಾರೆ ಅಷ್ಟೇ. ಮಿಕ್ಕಿದ ಯಾರನ್ನೂ ಅವ್ರು ಕೇರ್ ಮಾಡೋದಿಲ್ಲ. ಮಾಸ್ಟರ್ ಬರ್ತಾರೆ, ಸಬ್ಜೆಕ್ಟ್ ಹೇಳ್ತಾರೆ, ಹೋಗ್ತಾ ಇರ್ತಾರೆ ಅಷ್ಟೇ. ಆಯ್ತಾ? ಓಕೆ, ವೇದಾವತಿ ಮೇಡಮ್. ಸರ್ ನಮಸ್ತೆ ಸರ್. ಹಾ, ಹೇಳಿ. ಸರ್ ಒಂದು ರಿಕ್ವೆಸ್ಟ್ ಸರ್. ಸರ್ ತಾವು ಮಧ್ಯಾಹ್ನ ಕ್ಲಾಸ್ ಅಲ್ಲಿ ಒಂದ್ ದಿವಸನೂ ಬಂದಿಲ್ಲ ಸರ್. ಮತ್ತೆ ನಾನು ವರ್ಕಿಂಗ್ ಅಲ್ಲಮ್ಮ. ನಾನು ವರ್ಕಿಂಗ್ ಇಲ್ಲ. ನಾನು ಇನ್ನೊಂದು ಏನಂದ್ರೆ, ನಂದು ಸ್ವಲ್ಪ ಅಂದ್ರೆ ನೋಡ್ತೀನಿ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ. ಬಟ್ ವರ್ಕಿಂಗ್ ಮಾಡುವಾಗ ಏನಂದ್ರೆ ಡೇ ಟೈಮ್ ಅಲ್ಲಿ ಎಲ್ಲೆಲ್ಲೋ ಓಡಾಡ್ತಾ ಇರ್ತೀವಿ. ಅವಾಗ ಅಲ್ಲಿ ಮಾತಾಡಕ್ ಸಾಧ್ಯವಾಗಲ್ಲ. ಅದೇ ಪ್ರಾಬ್ಲಮ್. ಯಾವತ್ತಾರ ಅಟ್ಲೀಸ್ಟ್ ಒನ್ಸ್ ಇನ್ 4 ನೈಟ್ ಅಂದ್ರೆ 15 days ಅಟ್ಲೀಸ್ಟ್ ಒನ್ಸ್ ಆತರ ಬನ್ನಿ ಸರ್. ಅದೇ ಸದ್ಯಕ್ಕೆ ಪ್ರಾಮಿಸ್ ಮಾಡಕ್ ಆಗಲ್ಲ, ಬಟ್ ಫ್ಯೂಚರ್ ಅಲ್ಲಿ ನಾನು ಟ್ರೈ ಮಾಡ್ತೀನಿ. ಓಕೆ. ಸೊ ಯಾಕಂದ್ರೆ ನಾವು ಮಧ್ಯಾಹ್ನ ವೇದಿಕೆಯಲ್ಲಿ ನಾನು ಇದ್ರ ಮೇಲೆನೆ ಡಿಪೆಂಡ್ ಆಗಿ ನಾವು ಇದು ಮಾಡಲ್ಲ. ಅಂದ್ರೆ ನಾನು ಅದನ್ನೇ ಹೇಳಿದೆ ಸರ್, ವೇದಿಕೆ ನಡ್ಸ್ಬೇಕಂದ್ರೆ ಅದಕ್ಕೆ ಒಂದು ಬೆಲೆ ಇದೆ ನಮ್ಮ ಹತ್ರ. ಅಂದ್ರೆ ನಾವು ಇದು ನಡ್ಸಕ್ ಹೋಗಿ ಇನ್ನೊಂದೇನೋ ಮಾಡೋದು ಅದೆಲ್ಲ ಮಾಡಲ್ಲ. ಅದಕ್ಕೆ ನಾವು ವೃತ್ತಿ ಬೇರೆ ಇಟ್ಕೊಂಡು ಅದನ್ನು ಸಂಪಾದನೆ ಇನ್ನೊಂದು ಇದನ್ನು ಸಂಪೂರ್ಣವಾಗಿ ಒಂಥರ ಶ್ರೇಷ್ಠವಾಗಿ ನಾವು ಎಲ್ಲರಿಗೂ ಹಂಚ್ಬೇಕು. ಅಷ್ಟೇ ನಮ್ಮ ಉದ್ದೇಶ ಇಷ್ಟೇ. ಅದಕ್ಕೆ ಯಾವತ್ತಾದ್ರೂ ಸರ್ ಅಟ್ ಯುವರ್ ಕನ್ವೀನಿಯನ್ಸ್ ಎಸ್ ಬನ್ನಿ ಮಾಡೋಣ. ಸರ್. ಆಮೇಲೆ ಈಗ ನಾನು ಮಧ್ಯಾಹ್ನ ಕೋಹೋಸ್ಟ್ ಮಾಡ್ತಾ ಇದ್ದೀನಿ ಸರ್. ನಾಳೆ ಒಂದು ಮಾಸ್ಟರ್ ಯಾರು ಬರ್ತಾ ಇಲ್ಲ ಅಂತ ಸ್ಪೀಕರು. 40 minutes ನಾನೇ ಒಂದು ಪತ್ರಿಕೆಯವ್ರದ್ದು ಬೋಧನೆಗಳಲ್ಲಿ ಒಂದು ಲೆಸನ್ ಆಯ್ಕೆ ಮಾಡ್ಕೊಂಡಿದ್ದೀನಿ. ನಾಳೆ ಮಾಡ್ತೀನಿ ಸರ್. ಇನ್ನೊಂದು ಇಲ್ಲಿ ಮಾಸ್ಟರ್ಸ್ ಇದಾರಮ್ಮ ಇಲ್ಲಿ ಈಗ 44 ಇದ್ದಾರೆ. 44 ಎಲ್ಲರೂ ಮತ್ತೆ ಒಂದ್ಸಲ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಸಜೆಷನ್. ಎಲ್ಲರಿಗೂ ಒಂದೇನಂದ್ರೆ ಹೋಸ್ಟ್ ಮೇಡಮ್ ಇದಾರೆ, ಹೋಸ್ಟ್ ಆಗಿ ಬರ್ತಾ ಇರಿ, ಕಲ್ಸ್ಕೊಳ್ಳಿ. ಮಾತಾಡೋದು ನಿಮ್ಗೆ ಅಭ್ಯಾಸ ಆಗತ್ತೆ. ನನ್ಗೆ ಏನ್ ಗೊತ್ತಿಲ್ಲ, ನಾನು ಮಾತಾಡಿದ್ರೆ ತಪ್ಪಾಗತ್ತೋ ರೈಟ್ ಆಗತ್ತೋ ಇದೆಲ್ಲ ಬೇಡ. ಆಯ್ತಾ? ಫರ್ಗೆಟ್ ಅಬೌಟ್ ಎವ್ರಿಥಿಂಗ್. ನಿಮ್ಗೆ ಸಪೋರ್ಟ್ ಮಾಡಕ್ಕೆ ಯಾವಾಗ್ಲೂ ರೆಡಿ ಇದ್ದಾರೆ, ಎಲ್ಲರೂ ರೆಡಿ ಇದ್ದಾರೆ. ಇಡೀ ಈ ವೇದಿಕೆ ಎಲ್ಲರೂ ರೆಡಿ ಇದ್ದಾರೆ. ಆಯ್ತಾ? ಯೂನಿವರ್ಸು ರೆಡಿ ಇದೆ. ಸೊ ನೀವು ಜಸ್ಟ್ ಬಂದು ಓಪನ್ ಮಾಡೋದು, ಹೋಸ್ಟ್ ಆಗಿ. ಈಗ ಉಮಾದೇವಿ ಮೇಡಮ್, ಅನುರಾಧ ಮೇಡಮ್ ಹೇಗೆ ಕಲ್ಸ್ಕೊಂಡ್ರು ಅವ್ರಿಗೆ ನೋಡಿ ಹಾಗೆ ಮಾತಾಡ್ತಾ ಏನಾಗತ್ತೆ, ನಾರ್ಮಲಿ ಮಾತಾಡೋ ಶುರು ಮಾಡ್ತಾರೆ. 4 ದಿವಸ ಸಬ್ಜೆಕ್ಟ್ ಶುರು ಮಾಡ್ತಾರೆ. ಆ ರೀತಿಯಲ್ಲಿ ಆಗುತ್ತೆ ಅದು. ಮಾಡ್ತಾ ಇದ್ದಾರೆ ಸರ್, ಸಮಗ್ರ ಜೀವನ ಶೈಲಿಯಲ್ಲೆಲ್ಲ ಮಾತಾಡ್ತಾರೆ. ನಾನು ಅದೇ ಹೇಳುದು, ನಾವು ಮನ್ಸೊಳಗಡೆ ಅಯ್ಯೋ ನನಗೆ ಆಗುದಿಲ್ಲ ಅನ್ನೋದು ಆಗುದೇ ಇಲ್ಲ. ಹೊರಗೆ ಬರ್ಬೇಕು. ತಪ್ಪು ನೆಪ್ಪು ನೀವು ಹಿಂಗ್ ಹೇಳಿದ್ರೆ ಹಂಗೆ ಹೇಳಿದ್ರಿ ಅಂತ ಹೇಳತಕ್ಕಂಥವ್ರು ಇಲ್ಲಿ ಯಾರು ಇಲ್ಲ. ಎಲ್ಲರೂ ಒಂದೇ ತರನೂ ಇಲ್ಲ. ಅವ್ರವ್ರ ಅಭಿಪ್ರಾಯ ಅದು. ನೀವು ಮಾತೇ ಆಡಿಲ್ಲ ಅಂದ್ರೆ ಮುಂದೆ ಹೇಗೆ ಇಂಪ್ರೂವ್ ಆಗುದು? ಯಾವ ಟ್ರೈನಿಂಗ್ ಕೊಟ್ರುನು? ಟ್ರೈನಿಂಗ್ ಅಲ್ಲಿ ಎಷ್ಟು ಬುಕ್ ಬೇಕಂದ್ರೆ ಕೊಡ್ಬೋದು. ಎಷ್ಟು ಬುಕ್ ಬೇಕಂದ್ರೆ ಹೇಳ್ಬೋದು, ಪಾಠ ಎಷ್ಟು ಹೇಳ್ಬೋದು, ಮುಂದೆ ಬರ್ಬೇಕಲ್ಲ. ಹೌದು. ಸೊ ನೀವು ಸ್ವಂತ ಪ್ರಯತ್ನ ಮಾಡೋರ್ಗು ಅದು ಸಾಧ್ಯವಾಗಲ್ಲ, ಪರ್ಫೆಕ್ಷನ್ ಬರೋದಿಲ್ಲ. ಅದಕ್ಕೆ ನಾನು ಇಲ್ಲಿರುವಂತ ಮಾಸ್ಟರ್ಸ್ ಎಲ್ಲಾನು ಸಜೆಷನ್ ಕೊಡ್ತಾ ಇದ್ದೀನಿ. ನೀವು ಫಸ್ಟ್ ಸ್ಟಾರ್ಟ್ ಮಾಡಿ. ಹೋಸ್ಟ್ ಮಾಡ್ತೀರಾ ಇಲ್ಲಾಂದ್ರೆ ಅಟ್ಲೀಸ್ಟ್ ಓಕೆ ಸಮಗ್ರ ಜೀವನ ಶೈಲಿ ನಾನೊಂದು 5 ನಿಮಿಷ ಸಬ್ಜೆಕ್ಟ್ ಕೊಡ್ತೀನಿ ಮುಂದಕ್ಕೆ ಬನ್ನಿ. ಆಯ್ತಾ? ಬರುದೇ ಇಲ್ಲ ಸರ್. ನಾನು ಅದೇ ಹೇಳಿದೆ, ಇನ್ನು ಯಾರಿಗೂ ಫೋನ್ ಮಾಡೋದಿಲ್ಲ. ಯಾರು ಬಂದಿಲ್ಲ ಅಂದ್ರೆ ನಾವೊಂದ್ 2-3 ಜನ ಇದ್ದೇವೆ, ನಾವೇ ಹೇಳ್ಕೊಂಡು ಹೋಗ್ತೇವೆ ಅಂತ ಹೇಳ್ಕೊಂಡು. ಅಷ್ಟೇ. ಬರ್ತಾ ಇಲ್ಲ, ಒಂದು 20 minutes ಮಾತಾಡೋಕೆ ಯಾರು ಬರ್ತಾ ಇಲ್ಲ. ಅದೇ ಅದು ಯಾರು ಹೇಳ್ತಾರೋ ಅವ್ರಿಗೆ ಬೆನಿಫಿಟ್. ಅದೇ ಕಲ್ತಂಗ ಆಗುತ್ತೆ. ಅವಕಾಶ ಸಿಕ್ಕಿದೆ ಅಂತ ಅರ್ಥ. ಮಿಕ್ಕಿದವರು ಅವಕಾಶ ಕಲ್ಕೊಂಡ್ರು. ಈಗ ನೋಡಿ ಅಲ್ಲಿ ಮೇಡಮ್ ಯಾರು ರೆಡ್ಮಿ BA ಡ್ಯೂಯಲ್ ಅಂತ ಯಾರು ಮೇಡಮ್ ನೋಡ್ತಾ ಇದಾರೆ. ಸೊ ಆ ಮೇಡಮ್ ಮಾತಾಡ್ಬೋದು ಅಲ್ವಾ? ಎಲ್ಲರೂ ಮಾತಾಡ್ಬೇಕು ಸರ್. ನಾನು ಇವತ್ತು ಬೆಳಿಗ್ಗೆ ಹೇಳಿದೆ ಸಣ್ಣೇಗೌಡ್ರ ಸರ್ ಹತ್ರ, ನಾಳೆ ಹೇಗೂ ನಮ್ದು ಕ್ಲೋಸಿಂಗ್, ಯಾರೆಲ್ಲ ಇಷ್ಟವರೆಗೆ ಬಾಯೇ ಬಿಟ್ಟಿಲ್ಲ ಅವರಿಗೆಲ್ಲ ಅನ್ಮ್ಯೂಟ್ ಮಾಡ್ಕೊಂಡು ಬರೋಣ. ಏನು ಬೇಡ ಅಂದ್ರೆ ಒಂದು ನಮಸ್ಕಾರ ಅಂತ ಆದ್ರೂ ಹೇಳಿ ಅಂತ.
ಜ್ಯೋತಿ ಹೌದು, ಮೇಡಮ್ ನಾನು ಅದನ್ನೇ ಹೇಳ್ಕೊಂಡ್ ಬಂದೆ ಇವತ್ತು ಬೆಳಿಗ್ಗೆ ಹೇಳಿದ್ದೇನೆ ಕ್ಲಾಸ್ ಅಲ್ಲಿ. ಏನ್ ಜ್ಯೋತಿ ಬೇಡ, ಮೇಡಮ್ ಓಕೆ. ಜ್ಯೋತಿ ಮೇಡಮ್ ಸಬ್ಜೆಕ್ಟ್ ಕೊಡ್ತಾ ಇದಾರಾ? ಇಲ್ಲ, ಕೊಡ್ತಾ ಜ್ಯೋತಿ ಇಲ್ಲ. ಮೇಡಮ್ ಪ್ರಶ್ನೆ ಎಲ್ಲ ಕೇಳ್ತಾರೆ, ಒಳ್ಳೆ ಒಳ್ಳೆ ಪ್ರಶ್ನೆ ಎಲ್ಲ ಕೇಳ್ತಾರೆ, ಬಟ್ ಕ್ಲಾಸ್ ತಗೊಳ್ತಾ ಇಲ್ಲ. ಅವರೆಲ್ಲ ಮುಂದೆ ಬರ್ಬೇಕು. ಯಾಕೆ ಕೊಡ್ತಾ ಇಲ್ಲಮ್ಮ? ಏನು ಸಮಸ್ಯೆ? ಅದು ಬರ್ಬೇಕಮ್ಮ, ಮಾತಾಡಿ ಓಪನ್ ಮಾಡಿ. ಮಾತ್ರ ಎಲ್ಲ ಕ್ಲಾಸ್ ಅಲ್ಲಿ ಇರ್ತಾರೆ, ಮಾತ್ರ 3 ಕ್ಲಾಸ್ ಅಲ್ಲೂ ಇರ್ತಾರೆ. ಅದೇ ಆನ್ ಮಾಡಿ ನಿಮ್ದು. ಮೇಡಮ್ ನೋಡಿ, ಜ್ಯೋತಿ ಮೇಡಮ್ ಮಾಡ್ಕೊಂಡ್ರು. ನಮಸ್ತೆ ಸರ್. ಸರ್ ನಮಸ್ತೆ. ರೇವತಿ ಮೇಡಮ್ ನಮಸ್ತೆ. ಒಂದ್ ನಿಮಿಷ ಗುರುದೇವಿ ಮೇಡಮ್, ಜ್ಯೋತಿ ಮೇಡಮ್ ಅವ್ರನ್ನ ಕೇಳ್ತಾ ಇದ್ದಾರೆ ಸರ್. ಅವರು ಆನ್ಸರ್ ಕೊಡ್ಲಿ, ಆಮೇಲೆ ನಿಮಗೆ ಅನ್ಮ್ಯೂಟ್ ಮಾಡೋಣ. ಓಕೆ, ಜ್ಯೋತಿ ಮೇಡಮ್ ಮಾತಾಡಿ. ನಮಸ್ತೆ ಹೇಳಿ. ಸರ್. ಹೇಳಿ. ನಮಸ್ತೆ. ಅದೇ ಸರ್ ಮಾತಾಡಕ್ ಹೆದರ್ತಿದ್ದೀನಿ ಸರ್. ಅದೇ ಕ್ಲಾಸ್ ಅಂತ ಹೇಳಿದ್ದು. ಫಸ್ಟ್ ನಿಮ್ಗೆ ಒಳ್ಳೆ ಜ್ಞಾನ ಇದೆ ನನ್ಗೆ ಗೊತ್ತು. ನೀವು ಹೌದು. ಕೇಳೋ ಕ್ವಶನ್ಸ್ ಒಳ್ಳೆ ಕ್ವಶನ್ಸ್ ಕೇಳ್ತೀರಾ, ಮಾಡ್ಕೊಳ್ತೀರಾ, ನಿಮ್ಗೆ ಆ ಕೆಪಾಸಿಟಿ ಇದೆ. ನೀವ್ ಯಾಕೆ ಮುಂದಕ್ಕೆ ಬರ್ತಾ ಇಲ್ಲ? ಒಂದು ಸಬ್ಜೆಕ್ಟ್ ಕೊಟ್ಟಿಲ್ಲ ನೀವು, ಗೊತ್ತಾ? ಇಷ್ಟವರೆಗೂ ನಾನು ನೋಡ್ತಾ ಇದ್ದೀನಿ. ಒಂದು ಸಬ್ಜೆಕ್ಟ್, ಸಣ್ಣ ಸಬ್ಜೆಕ್ಟ್ ಕೊಟ್ಟಿಲ್ಲ ಇಷ್ಟವರೆಗೂ. ಅದೇ ಹೆದರಿಕೆ ಒಂದಿದೆ ಸರ್. ಕಲಿಕೆ ಅಂತ ಹೇಳಿದ್ರಲ್ಲ, ಇದೇ ಕಲಿಕೆ. ಅದ್ರಲ್ಲಿ ಬೇಕಂದಷ್ಟು ವಿಡಿಯೋಸ್ ಇದೆ. ನಾನ್ ಮಾತಾಡ್ತೇನೆ, ನನ್ನನ್ನೇ ಇಮಿಟೇಟ್ ಮಾಡಿ ನೀವು, ಅಥವಾ ಅನುರಾಧ ಮೇಡಮ್ ಮಾಡ್ತಾರೆ, ಇಮಿಟೇಟ್ ಮಾಡಿ ಸಾಕು. ಅಂದ್ರೆ ಫಸ್ಟ್ ಕೋಸ್ಟ್ ಆಗಿ ಬನ್ನಿ, ಮಾತಾಡೋದು ಕಲ್ಸ್ಕೊಳ್ಳಿ. ಓಕೆ, ಏನ್ ವೆಲ್ಕಮ್ ಮಾಡೋದು, ಅದೇ ಸಣ್ಣ ಸಣ್ಣ ವಿಷಯಗಳೇ ಮಾಡ್ತಾ ಹೋಗಿ, ಆಯ್ತಾ? ಆಮೇಲೆ ಲ್ಯಾಪ್ಟಾಪ್ ಇಲ್ಲ. ಲ್ಯಾಪ್ಟಾಪ್ ಬೇಕಾಗಿಲ್ಲ, ಹಾಗಿದ್ರೆ ಕೊಡ್ತೀನಿ. ಜಾಯ್ನ್ ಆಗ್ತೀರಾ? ಈಗ ನೋಡಿ ಅನುರಾಧ ಮೇಡಮ್ ಎಷ್ಟು ಮೊಬೈಲ್ ಅಲ್ಲೇ ಜಾಯ್ನ್ ಆಗಿ ಅವರು ಪೋಸ್ಟ್ ಮಾಡ್ತಾರೆ ನಿಮ್ಗೆ. ನೀವು ನೀವೇ ಅನ್ಮಿಟ್ ಮಾಡ್ಕೊಂಡು ಯಾರನ್ನ ವೆಲ್ಕಮ್ ಮಾಡೋದು, ಯಾರಾದ್ರೂ ಪ್ರಶ್ನೆಗಳು ಕೇಳ್ಬೇಕಂದ್ರೆ ಪ್ರಶ್ನೆ ಕೇಳಿ ಅಂತೇಳಿ ಅವ್ರನ್ನ ಅನ್ಮ್ಯೂಟ್ ಮಾಡೋದು, ಮ್ಯೂಟ್ ಮಾಡೋದು, ಇಂಥವೆಲ್ಲ ಕಲ್ಸ್ಕೊಂಡು ಮಾತಾಡೋದು ಸ್ವಲ್ಪ ಶುರು ಮಾಡಿ. ಓಕೆ, ಆಮೇಲೆ ಎಲ್ಲರೂ ಪೋಸ್ಟ್ ಮಾಡ್ತಾ ಇರೋದು ಲ್ಯಾಪ್ಟಾಪ್ ನಲ್ಲಿ ಅಲ್ಲ, ಎಲ್ಲರೂ ಪೋಸ್ಟ್ ಮಾಡ್ತಾ ಇರೋದು ಮೊಬೈಲ್ ಅಲ್ಲೇ. ನಾನ್ ಲ್ಯಾಪ್ಟಾಪ್ ಅನ್ಕೊಂಡೆ. ಇಲ್ಲ, ಮೊಬೈಲ್. ಒಳ್ಳೇದಾಯ್ತು, ನೀವು ಅಂತ ಪ್ರಶ್ನೆಗಳನ್ನ ಕೇಳ್ತೀರಾ, ಒಳ್ಳೇದಾಯ್ತು ನೋಡಿ, ಎಲ್ರಿಗೂ ಉಪಯೋಗ ಆಗುತ್ತೆ. ಹೌದು, ಅದಕ್ಕೆ ಸೊ ಇದನ್ನ ಇಟ್ಕೊಳ್ಳಿ. ಖಂಡಿತ ನೀವು ಸಬ್ಜೆಕ್ಟ್ಸು ಅಷ್ಟೇ, ಸಮಗ್ರ ಜೀವನ ಶೈಲಿ ಸಬ್ಜೆಕ್ಟ್ಸ್ ಕೊಡ್ತಾ ಇರ್ಬೇಕು. ಇಷ್ಟುವರೆಗೂ ಕೊಟ್ಟಿಲ್ಲ, ನನಗೆ ಆಶ್ಚರ್ಯ ಆಗ್ತದೆ. ಅಷ್ಟು ಜ್ಞಾನ ಇಟ್ಕೊಂಡು ನೀವು ಇಷ್ಟುವರೆಗೂ ಕೊಟ್ಟಿಲ್ಲ ಅಂದ್ರೆ ಅದು ನೋಡಿ ಎಷ್ಟು ಅವಕಾಶ ತಪ್ಪೋಯ್ತು. ನಿಮ್ಮಿಂದ ಬೇರೆಯವ್ರಿಗೆ ಅವಕಾಶ ಇತ್ತು, ನಿಮ್ಗೆ ನೀವು ಅವಕಾಶನು ತಪ್ಪೋಯ್ತು. ಆಕ್ಚುಲಿ ಇಟ್ ಇಸ್ ಆಲ್ರೆಡಿ ಲೇಟ್. ನಾನು ನೀವು ಆಲ್ರೆಡಿ ಕೊಡ್ತಾ ಇದ್ರು ಅಂತ ಅನ್ಕೊಂಡೆ ಸಬ್ಜೆಕ್ಟ್ಸ್, ನಾನು ಅಬ್ಸರ್ವ್ ಮಾಡಿಲ್ಲ. ಇಲ್ಲ ಸರ್, ಕೊಟ್ಟಿಲ್ಲ ಸರ್. ಅದೇ ಎಲ್ಲಾದ್ರೂ ಕೊಡ್ತಾ ಇದ್ದೀರಾ ಅಂತ ಅನ್ಕೊಂಡೆ. ಇಲ್ಲಿ ಕೊಡ್ತಾ ಮೇ ಬಿ ಮಧ್ಯಾಹ್ನ ವೇದಿಕೆ ಅಂತ ಅನ್ಕೊಂಡೆ. ಇನ್ನು ಯಾವ್ದು ಕೊಟ್ಟಿಲ್ಲ ಅಂದ್ರೆ ನಿಜವಾಗಿ ನನಗೆ ಡಿಸಪಾಯಿಂಟ್ ಆಯ್ತು. ಖಂಡಿತ. ಗುರುದೇವ್ ಮೇಡಮ್ ಏನೋ ಹೇಳ್ಬೇಕು ಅಂತಿದ್ದಾರೆ. ನಮಸ್ತೆ ಸರ್. ಎಸ್ ಹೇಳಿ. ನಾನು ಹೋಸ್ಟ್ ಮಾಡ್ತಿದ್ದೆ ಸರ್ ಮಧ್ಯಾಹ್ನ. ಅದು ಏನಾಯ್ತು, ನೀವು ಚೇಂಜ್ ಮಾಡಿದ್ರಲ್ವಾ, ಒಂದ್ ಸಲ ಚೇಂಜ್ ಮಾಡಿದ್ರಿ. ರೇವತಿ ಮೇಡಮ್ ಪರ್ಫೆಕ್ಟ್ ಇದ್ದವ್ರಿಗೆ ಸ್ವಲ್ಪ ಇದು ಸಮಸ್ಯೆ ಆಯ್ತು. ನನಗದು ನಾನು ತಿರುವಣ್ಣಾಮಲಯದಿಂದ ಬರುವಾಗ ನನ್ಗೊಂದ್ ಸ್ವಲ್ಪ ಬೋನ್ ಫ್ರಾಕ್ಚರ್ ಆಗಿ ಅವಾಗ ಒಂದ್ ಮಂತ್ ಗ್ಯಾಪ್ ಆಯ್ತು ಸರ್ ನನಗೆ. ಇವಾಗ ಅದನ್ನ ಹೋಸ್ಟ್ ಮಾಡ್ಲಿಕ್ಕೆ ಸ್ವಲ್ಪ ನನ್ಗ ಹೇಳಿಕೊಡ್ಲಾಕ ಹೇಳಿದಾಳ ಗೀತಾ, ಯಾರಿಗೋ ಇನ್ನೊಬ್ರು ಕಲಿಸ್ಕೊಡ್ತೀನಮ್ಮ ಅಂತ ಹೇಳಿ. ನಾನು ಅದನ್ನ ಮಾಡ್ತೀನಿ ಸರ್. ನಾನು ಮತ್ತೆ ಇದನ್ನ ಈ 7-8 ದಿವಸ ಗ್ಯಾಪ್ ಅಲ್ಲಿ ಕೂಡ ನಾನು ಧ್ಯಾನ ಮತ್ತು ಹೋಸ್ಟ್ ಅದನ್ನ ಇದು ಮಾಡಿದ್ನಿ ಅಂತಂದ್ರೆ ಅದನ್ನ ಕೂಡ ಕಂಟಿನ್ಯೂ ಮಾಡಂದ್ರೆ ಮಾಡ್ತೇನೆ. ಮಾಡಿ ಖಂಡಿತ ಮಾಡಿ. ಸೊ ನೀವು ಟೇಕ್ ಕೇರ್ ಮಾಡ್ಕೊಳ್ಳಿ, ಸೊ ದಟ್ ಮೇಡಮ್ ಮತ್ತೆ ಸಿಲೆಬಸ್ ಅದೆಲ್ಲ ಅವರು ನೋಡ್ತಾ ಇರ್ತಾರೆ. ಯಾಕಂದ್ರೆ ಸಿಲೆಬಸ್ ರೆಡಿ ಆಗ್ಬೇಕಲ್ಲ ಈ ದಿವಸಗಳಲ್ಲಿ, ನೋಡ್ತಾರೆ. ನೀವು ಫಸ್ಟ್ ಧ್ಯಾನ ಮಾಡಿಸಿ ಸಾಕು. ಆಯ್ತಾ? ಎಲ್ಲರ ಜೊತೆಗೆ ನೀವು ಜಾಯಿನ್ ಆಗಿ. ಹಾ ಸರ್, ಇನ್ನೊಂದು ಈ ವೇದಿಕೆ ಬಗ್ಗೆ ಹೆಮ್ಮೆ ಮಾತು ಏನ್ ಹೇಳ್ಬೇಕಂತಂದ್ರ, ಇಲ್ಲಿ ಕಲೀಲಿಕ್ಕೆ ಮತ್ತು ಕಲಿಸ್ಲಿಕ್ಕೆ ಎಲ್ಲಾನು ತರದಿಂದ ಟೀಚರ್ ಟ್ರೈನಿಂಗ್ ಅವಶ್ಯಕತೆನೇ ಇಲ್ಲ. ಪ್ರತಿದಿನನೂ ನಾವು ಜಾಯಿನ್ ಆದೇವಂದ್ರ ಕಲಿಕೆ ತಾನಾಗಿಯೇ ಬರುತ್ತೆ. ಗುರುಗಳು ಹೇಳ್ದಂಗೆ ಎ ಕಲ್ಸು, ಬಿ ಕಲ್ಸು ಅಂತ ಸುಮಾರು ವಿಷಯಗಳು ಒಂದಲ್ಲ ಎರಡಲ್ಲ. ಈಗ ನಾವು ಊಟಕ್ಕೆ ಉಪ್ಪಿನಕಾಯಿ ಜೊತೆಗೆ ಎಲ್ಲಾನು ಸಮಗ್ರ ಏನ್ ಇರುತ್ತೆ ಆ ತರನು ಎಲ್ಲಾ ತರದ ವಿಷಯ ಎಲ್ಲಾ ಮಾಸ್ಟರ್ಗಳಿಂದ ಮತ್ತು ನಾವು ಕಲ್ತು ಪ್ರೆಸೆಂಟ್ ಮಾಡೋದು
ಸರ್ ತಾವ್ ಹೇಳಿದ್ರು ಯಾವ್ದು ವೇದಿಕೆಯಲ್ಲಿ ಕೂಡ ಯಾರನ್ನ ಬೆಳ್ಸಕ್ ರೆಡಿ ಇಲ್ಲ ಅಂತ. ಅದು ಸತ್ಯ ಸರ್, ಇದು 100% ಕರೆಕ್ಟ್. ಈ ಮಹಾವತಾರ್ ಫೌಂಡೇಶನ್ ಅಂದ್ರೆ ಮಹತ್ತರವಾದ ವಿಷಯಗಳನ್ನು ಎಲ್ಲರಿಗೂ ಮುಟ್ಟಿಸುವಂತ ಒಂದು ವೇದಿಕೆ. ಅದನ್ನ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಕೂಡ. ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಇದು. ಥ್ಯಾಂಕ್ ಯು, ಧನ್ಯವಾದಗಳು. ತಮ್ಮ ಎಲ್ಲರಿಗೂ ಅವಕಾಶ ಕೊಡಿ. ಎಲ್ಲರನ್ನ ಬೆಳೆಸುವಂತ ಉದ್ದೇಶ ಐತಲ್ಲ ತಮಗ, ಅದು ಎಲ್ಲರಿಗೂ ಬರಲ್ಲ ಸರ್ ಅದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಉಮಾದೇವಿ ನಾಗರತ್ನ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ ನೋಡಿ. ನಾಗರತ್ನ ನಾಗರತ್ನ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಆಗಿಲ್ಲ. ಸೊ ಇನ್ನು ಈ ತರ ಜ್ಯೋತಿ ಮೇಡಮ್ ತರ ಇನ್ನು ಯಾರಿದಾರೆ ನೋಡಿಮ್ಮ, ಅವ್ರನ್ನ ಅನ್ಮ್ಯೂಟ್ ಮಾಡಿ ಮಾತಾಡೋಣ. ಯಾರು ಸಬ್ಜೆಕ್ಟ್ಸ್ ಯಾಕೆ ಕೊಡ್ತಾ ಇಲ್ಲ ಅಂತ ಇಲ್ಲಿ ಒಂದು ತೀರ್ಮಾನ ಮಾಡ್ಬಿಡೋಣ. ಯಾಕೆ ಕೊಡಲ್ಲ ನೋಡೋಣ. ಬಸಪ್ಪ ಸರ್ ಕೊಡ್ಬೇಕು, ಅವ್ರು ಮಾತಾಡ್ತಾರೆ, ಬಟ್ ಸಬ್ಜೆಕ್ಟ್ ಕೊಡ್ಬೇಕು. ಇವ್ರಿಗೆಲ್ಲ ನಾವ್ ಎಷ್ಟು ಹೇಳ್ಬೇಕು ಇಲ್ಲಿ, ಸಬ್ಜೆಕ್ಟ್ಸ್ ಹೇಳ್ತೀವಿ, ಅವಕಾಶ ಕೊಡ್ತೀವಿ, ಇನ್ನೂ ಮುಂದಕ್ಕೆ ಬರಲ್ಲ ಅಂದ್ರೆ ಏನ್ ಮಾಡೋದು? ಬಸಪ್ಪ ಸರ್ ಜೆಂಟ್ಸ್ ಅಲ್ಲಿ ಬರ್ಬೇಕು. ಬಸಪ್ಪ ಸರ್ ಬರ್ಲೇ ದಾರಿ ಇಲ್ಲ. ಟೈಮ್ ಮಾತಾಡ್ರಿ. ಅವ್ರಿಗೆ ಮೇಡಮ್ ನಮಸ್ಕಾರ ಗುರುಜಿ. ನಮಸ್ಕಾರ ಮೇಡಮ್, ಪ್ರಯತ್ನ ಮಾಡ್ತೀನಿ ಗುರುಜಿ ತಮ್ಮ ಆದೇಶ. ಇನ್ನು ಟೈಮ್ ಇಲ್ಲ ನಿಮ್ಗೆ, ಆಗೋಯ್ತು ಸರ್. ಕೊಡಿ, ಈಗ ಶುಕ್ರವಾರ ಇರ್ಬೋದು ಅಥವಾ ಯಾವ್ದಾದ್ರು ಸಬ್ಜೆಕ್ಟ್ ನೋಡ್, ಅವ್ರಿಗೆ ಒಳ್ಳೆ ಜ್ಞಾನ ಇದೆ ಸರ್. ಅವರು ಗೊತ್ತು ಅವ್ರು ಮಾತಾಡ್ಬೇಕು. ಈಗ ಜೆಂಟ್ಸ್ ಅಲ್ಲಿ ಅವ್ರು ಬರ್ಲೇಬೇಕು, ಜೆಂಟ್ಸ್ ಅಲ್ಲಿ ಅವ್ರು ಬರ್ಲೇಬೇಕು. ನಾನು ಹೇಳಿದ್ದೇನೆ ಸರ್, ಎವ್ರಿ ವೀಕ್ ಅಲ್ಲಿ ಒಂದಿನ ನಮ್ಮ ವೇದಿಕೆಯವರಿಗೆ ಅಂತನೇ ಇಟ್ಟಿದ್ದೇನೆ ನಾನೀಗ. ಹೋದ ಮಂಡಲದಲ್ಲೂ ಇಟ್ಟಿದ್ದೆ, ಈ ಮಂಡಲದಲ್ಲೂ ಇಟ್ಟಿದ್ದೇನೆ. ವೀಕ್ಲಿ ಒನ್ಸ್ ನಮ್ಮ ವೇದಿಕೆಯವರಿಗೆ ಅವಕಾಶ 40 ಮಿನಿಟ್ಸ್. ಅದು ಬಿಟ್ರೆ ಸಮಗ್ರ ಜೀವನ ಶೈಲಿ ಇದೆ, ಸಾಟರ್ಡೆ ಇದೆ, ಯಾವ ಬೇಕಾದ್ರೂ ಮಾತಾಡ್ಬೋದು. ಮಾತಾಡ್ತೀವಿ ಅಂದ್ರೆ ನಾವು ಅವಕಾಶ ಕೊಡೋಕ್ ರೆಡಿ ಇದೀವಿ. ಆಯ್ತಾ? ನೀವ್ ಮಾತಾಡ್ತೀರ ಅಂದ್ರೆ ನಮ್ಗೆ ಸಂತೋಷ ಅಷ್ಟೇ, ಅದೇನೋ ಗೊತ್ತಿಲ್ಲ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಸೊ ನೀವು ಸ್ಟಾರ್ಟ್ ಮಾಡ್ಬೇಕು. ಕಮಿಂಗ್ ನೆಕ್ಸ್ಟ್ 41 days ಆಗ್ಲಿ, ಮಧ್ಯಾಹ್ನ ಆಗ್ಲಿ, ನಿಮ್ಗೆ ಯಾವಾಗ ಅವಕಾಶ ಇತ್ತು ಅವಾಗ, ಬೆಳಗ್ಗೆ ಆಗ್ಲಿ. ಸೊ ನಾನು ಒಂದ್ ಸಣ್ಣದು ಓದ್ಕೊಂಡ್ ಬಂದಿದ್ದೀನಿ ಸಬ್ಜೆಕ್ಟ್, ನನಗೆ ಇದು ಅರ್ಥ ಇದೆ, ಸ್ವಲ್ಪ ನಾನು ಅವಕಾಶ ಕೊಡಿ ಅಂದ್ರೆ ಸಾಕು, ಕೊಡ್ತಾರೆ, ಇಮಿಡಿಯೇಟ್ ಕೊಡ್ತಾರೆ. ವೆರಿ ಗುಡ್. ಈಗ ಇಬ್ಬರು ಸಿಕ್ಕಿದ್ರು, ಜ್ಯೋತಿ ಮೇಡಮು, ಬಸಪ್ಪ ಸರ್. ಇನ್ನು ಯಾರು ನೋಡಮ್ಮ? ಎಲ್ಲರಿಗೂ ನಾವೇ ಅನ್ಮ್ಯೂಟ್ ಮಾಡೋದು. ಉಮಾದೇವಿ ಶಾಂತಪ್ಪ ಮೇಡಮ್ ಅವ್ರು ಇದಾರೆ, ಮಾತಾಡಿ ಮೇಡಮ್. ಸುಭದ್ರ ಮೇಡಮ್ ಮಾತಾಡ್ತಾರಂತೆ. ಇನ್ನೊಬ್ರು ಮೇಡಮ್ ಕೊಡ್ತಾರಲ್ಲ ಯಾರು? ಕ್ಲಾಸ್ ತಗೊಳ್ಳುವಾಗ ಗುರುದೇವಿ ಮೇಡಮ್ ಕೊಡ್ತಾರೆ, ಸುಭದ್ರ ಮೇಡಮ್ ಕೊಡ್ತಾರೆ, ನಾಗರತ್ನ ಮೇಡಮ್ ಕೊಡ್ತಾರೆ, ನಾಗಲಲಿತಾ ಮೇಡಮ್ ಕೊಡ್ತಾರೆ, ಅನುರಾಧ ಮೇಡಮ್ ಕೊಡ್ತಾರೆ, ವೇದಾವತಿ ಮೇಡಮ್ ಕೊಡ್ತಾರೆ, ಉಮಾದೇವಿ ಮೇಡಮ್ ಕೊಡ್ತಾರೆ. ಅವರೆಲ್ಲ ಕೊಡ್ತಾ ಇದೆ ಸರ್ ರೆಗ್ಯುಲರ್ ಆಗಿ. ಇನ್ನು ಬರ್ಬೇಕು. ಅದೇ ಇನ್ನು ಬರ್ಬೇಕು. ಇವರನ್ನೆಲ್ಲ ಬಿಟ್ಟು ನಾವುಗಳು ಮಾತಾಡೋದು ಇದ್ದೇ ಇದೆ, ಹೊಸಬ್ರು ಬರ್ಬೇಕು. ನಮಸ್ತೆ ಗುರುಜಿ. ಮೇಡಮ್ ಅವರು ಮಾತಾಡ್ತಾರೆ, ಅವರೆಲ್ಲ ಕೊಡ್ತಾರೆ. ಸ್ಟಾರ್ಟ್ ಮಾಡಿದ್ರಲ್ಲ, ಸರ್ ಅವರು ಕೊಡ್ತಾರೆ. ವೆರಿ ಗುಡ್, ವೆರಿ ಗುಡ್. ಹಾಡು ಹೇಳ್ತಾರೆ ಎಲ್ಲರೂ ಸಹ, ಇವರೆಲ್ಲರೂ ಹಾಡುನು ಹೇಳ್ತಾರೆ. ಶಾರದಾ ಪಾಟೀಲ್ ಮೇಡಮ್ ಮಾಡ್ತಾ ಇದ್ದಾರೆ, ಅವರು ಮಾತಾಡ್ತಾರೆ. ಸ್ವಾಧ್ಯಾಯ ಏನಾದ್ರು ಕೊಟ್ಟಿದಾರಾ? ಇಲ್ಲ ಅನ್ಸುತ್ತೆ, ನನಗಂತೂ ಗೊತ್ತಿಲ್ಲಪ್ಪ. ಈ ವೇದಿಕೆಯಲ್ಲಿ ಕೊಟ್ಟಿಲ್ಲ ಅಂತ ಅನ್ಕೊಂಡಿದ್ದೇನೆ. ಸ್ವಲ್ಪ ಮಾಡಿದ್ದಾರೆ ಅಂತ ಅನಿಸ್ತದೆ. ಸ್ವಲ್ಪ ಸ್ಟಾರ್ಟ್ ಮಾಡ್ಬೋದು. ಶಾರದಾ ಪಾಟೀಲ್ ಮ್ಯಾಮ್ ನೋಡಿ, ಮಾತಾಡಿ ಸರ್, ಮಾತಾಡಿಸ್ತಾ ಇದ್ದಾರೆ. ನೀವು ಕೊಟ್ಟಿದ್ದೀರಾ ಕ್ಲಾಸ್? ನಮಸ್ತೆ ಗುರುಜಿ. ಒಂದ್ ನಿಮಿಷ ಸುಭದ್ರಾ ಮೇಡಮ್, ಒಂದ್ ನಿಮಿಷ. ಶಾರದಾ ಪಾಟೀಲ್ ಮ್ಯಾಮ್, ನೀವು ಕ್ಲಾಸ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೆ ಮೇಡಮ್, ಮಧ್ಯಾಹ್ನ ಕ್ಲಾಸ್ ಕೊಟ್ಟಿದ್ದೆ. ಓಕೆ, ನೋ ಪ್ರಾಬ್ಲಮ್. ಯಾವ ವೇದಿಕೆಯಲ್ಲಾದ್ರೂ ಕೊಟ್ರು ನೋ ಪ್ರಾಬ್ಲಮ್. ಇಷ್ಟ ಇದೆ ಕೊಡೋದಕ್ಕೆ, ಸ್ವಲ್ಪ ಟೈಮಿಂಗ್ ಆಗಲ್ಲ ಅಂತ ಅಷ್ಟೇ. ತೊಂದ್ರೆ ಇಲ್ಲ. ಯಾವ ಟೈಮ್ಗಾದ್ರೂ ಬೆಳಗ್ಗೆನ ಮಧ್ಯಾಹ್ನ ಟೈಮ್ ಆಗತ್ತೆ ಸರ್. ಕೇಳ್ತಿರ್ತಾರೆ ಗೀತಾ ಮೇಡಮ್ ನನಗೆ ಫೋನ್ ಮಾಡಿ ಕ್ಲಾಸ್ ಕೊಡ್ರಿ ಅಂತೇಳಿ. ಶುಕ್ರವಾರ ಅನ್ಕೊಂಡಿದೀನಿ ಸರ್, ಶುಕ್ರವಾರ ಕೊಡ್ಬೇಕು ಅಂತ. ಆದ್ರೆ ಬರೀ ಜೀವನ ಶೈಲಿ, ಸಮಗ್ರ ಜೀವನ ಶೈಲಿ ಇದಷ್ಟೇ ಕೊಡ್ಬೇಕಲ್ಲ ಅಂತ ಹೇಳಿ ಸ್ವಲ್ಪ. ಇಲ್ಲ ಅದೇನಿಲ್ಲ, ಅಷ್ಟೇ. ಶುಕ್ರವಾರ ಆತರ ಮಾಡಿ, ಶನಿವಾರ ಬೇಕಂದ್ರೆ ಯಾವ್ದೊಂದು ಸ್ಪಿರಿಚುವಲ್ ಸಬ್ಜೆಕ್ಟ್, ಆಧ್ಯಾತ್ಮಿಕ ಸಬ್ಜೆಕ್ಟ್ ಹೇಳ್ಬೇಕು. ಸ್ವಲ್ಪ 20 ನಿಮಿಷದ ಆತರ ಯಾವ್ದನ್ನೊಂದು ಕಾನ್ಸೆಪ್ಟ್ ಹೇಳಿ, ಪರವಾಗಿಲ್ಲ.
ನಮ್ಮ ವೇದಾವತಿ ಮೇಡಮ್ ಅವರು ಇವರೆಲ್ಲ ಹೇಳ್ತಾರಲ್ಲ, ತುಂಬಾ ಸುಭದ್ರಾ ಮೇಡಮ್ ಇವರೆಲ್ಲ ಕತೆಗಳು ಹೇಳ್ತಾರೆ, ಚುಟುಕುಗಳು ಹೇಳ್ತಾರೆ, ಸುಮಾರೆಲ್ಲ ಹೇಳ್ತಾರಲ್ಲ. ನಿಮ್ ಹತ್ರ ಯಾವ್ದು ಪುಸ್ತಕ ಇದೆ ಏನಿದೆ ಅದನ್ನ ಓದಿ ಮಾಡಿ. ಸಮಗ್ರ ಜೀವನ ಶೈಲಿ ಮಾಡ್ಬೇಕಂತ ಇಲ್ಲ ಫ್ರೈಡೆ. ಏನು ಇಲ್ಲ. ನಿಮ್ಗೆ ಬೇರೆ ಏನಾದ್ರೂ ಸಬ್ಜೆಕ್ಟ್ ಹೇಳ್ಬೇಕಂದ್ರೆ ಅದು ಹೇಳಿ ಪರವಾಗಿಲ್ಲ. ಸಮಗ್ರ ಜೀವನ ಶೈಲಿ ಹೇಳ್ಬೇಕಂತ ಏನಿಲ್ಲ. ಬಟ್ ನಮ್ದು ಉದ್ದೇಶ ಏನಂದ್ರೆ ಇಲ್ಲಿ ಯಾರಿಗಾದ್ರೂ ಅವಕಾಶ ಇದೆ, ಯಾರಿಗಾರಿಗೂ ಆ ಆಸಕ್ತಿ, ಸ್ವಲ್ಪ ಕಲೆ ಇರೋರು ಮುಂದೆ ಬರ್ಬೇಕು, ಇನ್ನು ಬೆಳೆಸ್ಕೋಬೇಕು ಆಯ್ತಾ. ಯಾಕಂದ್ರೆ ಒಂದು ಇವೆಲ್ಲ ಕರ್ತವ್ಯ ಜಾಸ್ತಿ ಇದೆ ಮಾಡೋದು. ಇಡೀ ಕರ್ನಾಟಕದಲ್ಲಿ ಈಗ ಎಲ್ಲಾ ಕಡೆನೂ ಜೂಮ್ ಮುಖಾಂತರ ಆಗ್ಲಿ ನಮ್ಗೆ ಇಷ್ಟು ಜ್ಞಾನ ಇಲ್ಲಿರೋದು, ಇನ್ನೊಂದು ವೇದಿಕೆಯಲ್ಲಿ ನೀವು ಹೋಗಿ ಟೀಚ್ ಮಾಡುವಂತ ಕೆಪಾಸಿಟಿ ರೀಚ್ ಆಗ್ಬೇಕು. ಅಂದ್ರೆ ಇಲ್ಲಿ ಫಸ್ಟ್ ಅಭ್ಯಾಸ ಮಾಡಿದ್ರೆ ಬೇರೆ ವೇದಿಕೆಯಲ್ಲಿ ಹೋಗಿ ನೀವು ಅಲ್ಲಿ ಮಾಸ್ಟರ್ ಆಗಿ ಟೀಚರ್ ಆಗಿ ನೀವು ಟೀಚ್ ಮಾಡಿ ಬರ್ಬೋದು. ಆಯ್ತಾ? ಯಾರ್ದು ಎಲ್ಲ ಮ್ಯೂಟ್ ಮಾಡಿ. ಅನುರಾಧ ಮೇಡಮ್ ಎಲ್ರಿಗೂ ಅನ್ಮ್ಯೂಟ್ ಮಾಡಿ ಇಡಬೇಡಿ, ಎಲ್ಲ ಶಬ್ದ ಆಗ್ತಾ ಇದೆ. ಹಾ, ಶಾರದಾ ಪಾಟೀಲ್ ಮೇಡಮ್ದು ಆಯ್ತು. ಓಕೆ, ನಾಗರತ್ನ ಮೇಡಮ್ ಮಾತಾಡಿ. ನಾಗರತ್ನ ಮೇಡಮ್ಗೆ ಅನ್ಮ್ಯೂಟ್ ಮಾಡಿ. ಅನುರಾಧ ಮೇಡಮ್ ಈಗ ಬೇರೆ ವೇದಿಕೆಯಲ್ಲಿ ಹೋದ್ರೆ ಮುದ್ರಾ ಅಂದ್ರೇನೆ ಗೊತ್ತಿಲ್ಲ ಅವ್ರು. ಫಸ್ಟ್ ಮುದ್ರಾ ಅಂದ್ರೆ ಏನೋ ಗೊತ್ತಿಲ್ಲ. ಫಸ್ಟ್ ಆ ಪರಿಸ್ಥಿತಿಯಲ್ಲಿ ತುಂಬಾ ಜನ ಇಲ್ಲ ಸರ್. ಹಾ, ಮತ್ತೆ ಅವೆಲ್ಲ ನಾವು ಹೇಳ್ಕೊಡ್ಬೇಕಲ್ಲ. ಮುದ್ರಾ ಅಂದ್ರೆ ಏನು, ಹೇಗ್ ಕೆಲಸ ಮಾಡತ್ತೆ, ಅಲ್ಲಿಂದ ಬೇಸಿಕ್ಸ್ ಆಯ್ತಾ. ಮುದ್ರಾ ವಿಜ್ಞಾನ ಇತಿಹಾಸ ಏನು, ಎಲ್ಲಿಂದ ಶುರು ಆಗಿದೆ, ಇವೆಲ್ಲ ಹೇಳ್ಕೊಂಡು ಒಂದೊಂದು ಮುದ್ರಾ ಹೇಳ್ತಾ ಹೋದ್ರೆ ಅದ್ಭುತ ಮುದ್ರಗಳಿವೆ. ಅವೆಲ್ಲ ಚಿಕಿತ್ಸಾ ಮುದ್ರಗಳೇ, ನಮಗೆಲ್ಲ ಗೊತ್ತು. ಮುದ್ರಾ ನಿರಂತರ ಪ್ರಾಕ್ಟೀಸ್ ಮಾಡೋರಿಗೆ 100% ರಿಸಲ್ಟ್. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ನನಗೆ ಅಂದ್ರೆ ಈ ಮೇಡಮ್ ಹೇಳಿರಲ್ಲ, ಜ್ಯೋತಿ ಮೇಡಮ್, ಹಂಗೆ ಕ್ಲಾಸ್ ಬೇರೆ ಕೊಡಿ, ನಮ್ಗೆ ಬೇರೆ ಕಲಿಕೆದ್ ಬೇರೆ ಕ್ಲಾಸ್ ಕೊಡಿ ಅಂತಾರೆ. ಈಗ ನಾವ್ ಮಾಡ್ತಾ ಇರೋದೇ ಕಲಿಕೆ ಕ್ಲಾಸ್ ಅಲ್ವಾ? ಈಗ ನೀವೆಲ್ಲ ಹೇಳ್ತಾ ಇರೋದು ನಮ್ಮನ್ನ ಕಲ್ತ್ಕೊಳ್ಳಿ ಅಂತಾನೆ ಹೇಳ್ತಾ ಇರೋದು. ಇವ್ರು ಮಾತಾಡಕ್ಕೆ ಭಯ ಆಗುತ್ತೆ ಅನ್ನೋರು ಮತ್ತೆ ಇನ್ ಬೇರೆ ಕ್ಲಾಸ್ ಏನ್ ಕಲ್ತ್ಕೋತಾರ ಅವ್ರು? ಅದೇ ನನ್ಗೆ ಇವಾಗ ಆವಾಗ್ಲೇ ಹ್ಯಾಂಡ್ ರೈಸ್ ಮಾಡಿದವ್ರು ಹೇಳ್ದಾಗ್ಲೇ ನನ್ಗೆ ಈ ಕ್ಲಾಸ್ಗೆ ಭಯ ಅನ್ನೋರು ನಾವ್ ಬೇರೆ ಕಡೆ ಕ್ಲಾಸ್ ಕಲ್ತ್ಕೊಂಡ್ ಮಾಡ್ತೀವಾ? ಇಲ್ಲ, ಏನು ಇಲ್ಲ. ನಾನು ಮೊನ್ನೆ ಕೂಡ ಹೇಳಿದೆ, ನಮ್ ಮನೆ, ನಮ್ ಮೊಬೈಲು, ನಮ್ ಜಾಗ, ನಮ್ ಚೇರ್ ಮೇಲೆ ಕುತ್ಕೊಂಡ್ ಮಾತಾಡಕ್ಕೆ ಕಷ್ಟ ಅಂದ್ರೆ ಬೇರೆ ಕಡೆ ಹೋಗಿ ಮಾತಾಡ್ತೀವ ನಾವು? ಅಷ್ಟು ಧೈರ್ಯ ಬರುತ್ತಾ? ಇದಕ್ಕೆ ಭಯ ಅಂದವ್ರಿಗೆ. ಈಗ ನಮ್ಮನೆ, ನಾನು ಕೂತಿದೀನಿ, ನಾನು ಚೇರ್ ಮೇಲೆ ಕೂತಿದೀನಿ, ನಮ್ ಮೊಬೈಲ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ನಮ್ಮನ್ನ ಯಾರು ಕೇಳೋರು ನಾನು ಹೊಡಿತಾರ, ಏನ್ ತಪ್ಪು ಮಾಡ್ದೆ ಅಂತ ಇಲ್ಲ. ಏನೋ ಒಂದ್ ಮಾತು ಬೇಜಾರಾಗಿ ಚೆನ್ನಾಗ್ ಮಾತಾಡಿಲ್ವಾ ಅಂತ ಏನೋ ಅನ್ಬೋದು, ಅದಷ್ಟೇ. ನೀವ್ ಆತರ ಮಾಡಿದ್ರಿ, ನೀವು ನಿಧಾನ ಮಾಡಿದ್ರಿ, ಏನೋ ಒಂದು ಸಣ್ಣ ಪುಟ್ಟ ಒಂದು ಕಮಿಟಿ ಇರುತ್ತೆ, ಅಷ್ಟು ಬಿಟ್ರೆ ಇದಕ್ಕೆ ನಾವು ಎದ್ಕೊಂಡು ಮುಂದುವರಿಲ್ಲ ಅಂದ್ರೆ ಇನ್ ಬೇರೆ ಕ್ಲಾಸ್ ಕಲ್ತ್ಕೊಂಡು ನಾವು ಹೊರಗಡೆ ಹೋಗಿ ಮಾಡೋ ಶಕ್ತಿ ನಮ್ಗಿದ್ಯಾ? ಜೊತೆ ಏಜು ಇಲ್ಲ, ಟೈಮು ಇಲ್ಲ. ಇಲ್ಲೇ ಅರ್ಧ ಗಂಟೆ ಲೇಟ್ ಆಗುತ್ತೆ, ಒಂದ್ ದಿವಸ ನಾವು ಜಾಯ್ನ್ ಆಗಕ್ಕಾಗಿಲ್ಲ ಅಂತ ಏನೋ ಹೇಳ್ತೀವಿ. ಅದಕ್ಕೆ ಈಗ ಇರೋದನ್ನೇ ಉಪಯೋಗಿಸ್ಕೊಂಡ್ರೆ ಸಾಕಾಗಿದೆ. ಎಷ್ಟೊಂದಿದೆ ಸರ್ ಹೇಳ್ದಂಗೆ. ನಾವು ಮಾಡ್ಬೇಕು ಅಂದ್ರೆ ಈ ನೀವು ಕೊಟ್ಟಿರುವಂತ ಎಷ್ಟೋ ಕ್ಲಾಸ್ಗಳಲ್ಲಿ ನಾವು ಇನ್ನೂ ಮತ್ತೆ ರಿಪೀಟ್ ಒಂದೊಂದಿನ 3 ವಿಡಿಯೋ ನೋಡಕ್ಕಾಗತ್ತೆ, ಮತ್ತೆ ನೋಡಕ್ಕೆ ಆಗಿರಲ್ಲ. ಇನ್ ಮುಂದೆ ಕುಂಚು ನೋಡ್ಬೇಕು, ಆತರ ಇರುತ್ತೆ. ಎಸ್ ಮೇಡಮ್, ಬೇರೆಯವರಿಗೆ ಅವಕಾಶ ಕೊಡುವ. ಓಕೆ, ಅವಕಾಶ ಕೊಡ್ತೀವಿ. ಓಕೆ, ಒಳ್ಳೆ ಮಾಹಿತಿ. ಅದನ್ನೇ ಹೇಳುದು ಮೇಡಮ್ ಅವರು, ಸರಿ ಹೇಳಿದ್ರು. ಶೈಲಜಾ ಮೇಡಮ್ ಮಾತಾಡಿ. ನಮಸ್ಕಾರ ರೀ ಗುರುಜಿ. ನಮಸ್ಕಾರ ರೇವತಿ ಅಮ್ಮ. ಮುಂದಿನ ಮಂಡಲದಲ್ಲಿ ನಾನು ಒಂದು ಸಾಧ್ಯ ಕೊಡ್ತೀನಿ, ಅದನ್ನೇ ಹೇಳೋಣ ಅಂತ ಹೇಳ್ರಿ ಮೇಡಮ್. ಓಕೆ, ಕೊಡಿ. 40 ನಿಮಿಷನಾ? 40 ನಿಮಿಷದಲ್ಲಿಯಾ? 40 ನಿಮಿಷದ ಸಾಧ್ಯ ಕೊಡ್ತೀನಿ ಸರ್. ವೆರಿ ಗುಡ್. ಶೈಲಜಮ್ಮ ಅವರು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ನಮಸ್ಕಾರ. ಆ ರೀತಿಯಲ್ಲಿ ಮುಂದೆ ಬರ್ತಾ ಇರ್ಬೇಕು. ಹೌದ್ ಸರ್, ಅದು ಸ್ವಲ್ಪ ಗಾಬರಿ ಬಾಳ ಮಾಡ್ಕೊಂಡ ನಾವು ಈ ತರ ಮಾತಾಡೋದು ಹಿಂಜರಿಯಾಕತ್ಬಿಟ್ಟು ಸರ್. ಅದಕ್ಕೆ ಎಲ್ಲರನ್ನು ನೋಡಿ ನಾವು ಆ ತರ ಮುಂದ್ ಬರ್ಬೇಕಲ್ಲ ಅಂತ ಬಾಳ ಪ್ರಯತ್ನ ಮಾಡೋದು ಸರ್. ಅದು ನಮ್ಮನ್ನ ಅದು ಮುಂದಕ್ಕೆ ತರಕ್ಕೆ ಅದಕ್ಕೆ ಜಾಸ್ತಿ ಧ್ಯಾನ ಮಾಡ್ಬೇಕು ಅಂತ ಹೇಳ್ತೀರಿ. ನಾವು ಬೆಳಿಗ್ಗೆ 4 ಗಂಟೆ ಧ್ಯಾನಕ್ಕೂ ಕೂರ್ತೀನಿ, ಮಧ್ಯಾಹ್ನ ಕೂರ್ತೀವಿ, ಸಾಯಂಕಾಲ ಕೂರ್ತೀವಿ. ಅಷ್ಟು ಪ್ರಯತ್ನ ಮಾಡಿದ್ರು ಪ್ರಯತ್ನ ಅಲ್ಲ ಫಲಿಸೈತಿ ನಮಗೆ. ಅದರಿಂದ ಸ್ವಲ್ಪ ಈಗ ನಾವು ಎಷ್ಟೋ ಮುಂದೆ ಬಂದೇವಿ. ಇದೇ ರೀತಿ ನಮಗೆ ಮುಂದುವರಿಲಿ ಅಂತ ನಾವು ಅದಕ್ಕೆ ಹೇಳೋಣ ಅಂತ ನೋಡಿ. ಒಳ್ಳೇದಾಯ್ತು. ಖಂಡಿತ. ಟೀಚಿಂಗ್ ಮಾಡೋರ್ಗು ಮೇನ್ ಏನಂದ್ರೆ, ಟೀಚಿಂಗ್ ಮಾಡೋರಿಗೆ ಒಂದು ಹಕಿನಿ ಮುದ್ರಾ ಇಟ್ಕೊಂಡೆ ಟೀಚಿಂಗ್ ಮಾಡಿ, ಪರವಾಗಿಲ್ಲ. ಓಕೆ,
ಎರಡನೇದು ಅಂದ್ರೆ ಶಂಖಮುದ್ರ. ಶಂಖಮುದ್ರ ಆವಾಗ ಮಾಡ್ತಿದ್ರೆ ಈ ರೀತಿಯಲ್ಲಿ ನೋಡಿ, ಈ ರೀತಿಯಲ್ಲಿ ಶಂಖಮುದ್ರ. ಈ ರೀತಿಯಲ್ಲಿ ಮಾಡ್ತಾ ಇದ್ರೆ ನಿಮ್ಮ ಕಂಠ ಅಂದ್ರೆ ಗಂಟ್ಲು ಕಂಠ ಅಂದ್ರೆ ಬರುವಂತ ಸ್ವರ ತುಂಬಾ ಚೆನ್ನಾಗಿ ಬರ್ತದೆ. ಏನ್ ಹೇಳ್ಬೇಕು ಅನ್ಕೊಂಡಿದ್ರು ತುಂಬಾ ಸ್ಪಷ್ಟವಾಗಿ ಬರ್ತದೆ. ಇದೇನಿಲ್ಲ, ಈ ಮುದ್ರ ದಿನಕ್ಕೆ 20 ನಿಮಿಷ ಬೆಳಗ್ಗೆ, 20 ನಿಮಿಷ ಸಾಯಂಕಾಲ. ಇದು ಶಂಖ ಮುದ್ರ ಅಂತ ಹೇಳ್ತೀವಿ. ಅದು ಸ್ವಲ್ಪ ಭಯ ಜಾಸ್ತಿ ಸರ್, ಅದರಿಂದ ಹೋಗುತ್ತೆ, ಎಲ್ಲ ಹೋಗುತ್ತೆ. ಈ ಮುದ್ರ ಪ್ರಾಕ್ಟೀಸ್ ಮಾಡಿ, ಶಂಖ ಮುದ್ರ. ಭಯ ಹೋಗುತ್ತೆ, ಎಲ್ಲ ಹೋಗುತ್ತೆ. ನೀವು ಟೀಚ್ ಮಾಡೋದು ತುಂಬಾ ಚೆನ್ನಾಗ್ ಬರ್ತದೆ. ಇದು ಪ್ರಾಕ್ಟೀಸ್ ಮಾಡಕ್ ಏನ್ ಪ್ರಾಬ್ಲಮ್? ಶಂಖ ಮುದ್ರ ಹಾಕಿ ನಿಮ್ಮ ಮುದ್ರ ಅಷ್ಟೇ ಸಾಕು. ನಮಸ್ಕಾರ. ಓಕೆ ಮೇಡಮ್, ಥ್ಯಾಂಕ್ ಯು. ಉಮಾದೇವಿ ಮೇಡಮ್. ನಮಸ್ತೆ ಗುರುಜಿ. ಗುರುಜಿ ನೀವೆಲ್ಲ ಹೇಳ್ತಿರೋದೆಲ್ಲ ಕೇಳಿದಾಗೆ ನನ್ನ ಅಭಿಪ್ರಾಯ ಹೇಳ್ಬೇಕು ಅನಿಸ್ತು. ಅಶ್ವಿನಿ ಮೇಡಮ್ ನನಗೆಲ್ಲ ಅವಕಾಶನ ಕೊಟ್ರ ಅವಕಾಶನ ಎಲ್ಲಾರು ಉಪಯೋಗಿಸ್ಕೊಂಡಿದ್ರಿ ಸರ್. ನಾನು ಕಾಮಿಡಿ ಮಾಡಕ್ ಕೇಳಿದ್ರು, ಕಾಮಿಡಿ ಮಾಡಿದೆ. ಸ್ವಾಧ್ಯಾಯ ಮಾಡಿ ಅಂದ್ರೆ ಸ್ವಾಧ್ಯಾಯ ಮಾಡಿದೆ, ನಿರೂಪಣೆ ಮಾಡಿ ಅಂದ್ರೆ ನಿರೂಪಣೆ ಮಾಡಿದೆ, ಅನುಭವ ಶೇರಿಂಗ್ ಮಾಡಿ ಅಂದ್ರೆ ಅನುಭವ ಶೇರಿಂಗ್ ಮಾಡಿದೆ, ಧ್ಯಾನ ಮಾಡ್ಸಿ ಅಂದ್ರು ಧ್ಯಾನ ಮಾಡಿಸಿದೆ. ಅವ್ರು ಎಲ್ಲ ಮಾಡಿದೀನಿ ಗುರುಜಿ. ನನಗೆ ಮತ್ತೆ ಸ್ವಾಧ್ಯಾಯ ಎಲ್ಲ ಮಾಡಿದೆ. ನನಗೆ ಇವಾಗ ಭಯ ಅನ್ನೋದೇ ಇಲ್ಲ ಗುರುಜಿ. ಫಸ್ಟ್ ನಾನು ಮಾತಾಡಕ್ಕೆ ಹೆದರ್ತಾ ಇದ್ದೆ ನಾನು. ಇವಾಗ ನನಗೆ ಯಾವ್ದು ಭಯ ಅಂತ ಅನ್ಸದೇ ಇಲ್ಲ ಗುರುಜಿ. ಮಾಡಿ ನಾನು ಇವಾಗ ಇನ್ನು ಹೆಚ್ಚೆಚ್ಚು ಮಾಡ್ಬೇಕು ಅನ್ಸುತ್ತೆ. ಅದಕ್ಕೆ ಇನ್ನು ನನಗೆ ಆಸೆ ಇದೆ ಗುರುಜಿ. ಮಾಸ್ಟರ್ಸ್ ಎಲ್ಲ ಕೊಡುವಾಗ ನಾನು ಅನ್ಕೊಂತೀನಿ, ನಾನು 40 ನಿಮಿಷದೊಂದು ಸ್ವಾಧ್ಯಾಯ ಕೊಡ್ಬೇಕು. ನಾನು ಅದಕ್ಕೆ ಪ್ರಯತ್ನ ಪಡ್ತೀನಿ. 10 ನಿಮಿಷ ಕೊಡ್ತಾ ಇದ್ದೀನಿ. 100% ಸಾಧ್ಯ, 100% ಸಾಧ್ಯ ಕೊಡಿ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಒಳ್ಳೆ ಕಮಿಂಗ್ ಸಬ್ಜೆಕ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿ. 41 ಡೇಸ್ ಇದೆಯಲ್ಲ, ನೆಕ್ಸ್ಟ್ 41 ಡೇಸ್ ಮಂಡಲ ಸ್ಟಾರ್ಟ್ ಆಗತ್ತಲ್ಲ, ಅದರಲ್ಲಿ ಒಂದು ದಿವಸ ಕೊಡಿ. ಇನ್ನೊಂದು ಗುರುಜಿ, ಧ್ಯಾನ ಅಂತ ಒಂದು ಮ್ಯಾಗಝಿನ್ ಬರುತ್ತಂತಲ್ಲ, ಅದ್ರಾಗ ಎಲ್ಲ ಜ್ಞಾನನು ಇರುತ್ತಂತಲ್ಲ, ಅದನ್ನ ನೋಡ್ಕೊಂಡೆ ಎಲ್ಲ ಎದುರರು ಅದನ್ನ ನೋಡ್ಕೊಂಡೆ ಕ್ಲಾಸ್ಗಳು ಕೊಡ್ಬೋದು ಅಂತ ಕೆಲವ್ರು ಹೇಳ್ತಾರೆ. ಗುರುಜಿ ಯಾವ್ದೋ ಫಸ್ಟ್ ಮಿಸ್ ಆಯ್ತು. ಹೇಳಿ ಇನ್ನೊಮ್ಮೆ ಹೇಳಿ ಮೇಡಮ್. ಏನದು? ಕಸ್ತೂರಿ ಅನ್ನೋ ಮ್ಯಾಗಝಿನ್ ತಗೊಂಡ್ರೆ ಧ್ಯಾನ ಕಸ್ತೂರಿ. ಎಸ್, ಅಲ್ಲ ನಮ್ಮ ವಿಡಿಯೋಗಳು ಸಾಕಷ್ಟು ಇದೆ. ನಿಮಗೆ ಇನ್ನೊಂದೇನಂತಂದ್ರೆ, ಧ್ಯಾನ ಕಸ್ತೂರಿಯನ್ನ ನೋಡಿ ಓದಿ ನೀವು ಮಾಡ್ಕೊಳ್ಳೋದಕ್ಕಿನ್ನ ವಿಡಿಯೋನ ನೋಡಿದ್ರೆ ನೀವು ಯಾವ ಶೈಲಿಯಲ್ಲಿ ಮಾತಾಡ್ಬೇಕು, ಹೆಂಗ್ ಮಾತಾಡ್ಬೇಕು, ಅದು ಇನ್ನೂ ಚೆನ್ನಾಗಿ ನಿಮಗೆ ಟ್ರೈನ್ ಅಪ್ ಆದಂಗ ಆಗುತ್ತೆ. ಯಾಕಂದ್ರೆ ವಾಯ್ಸ್ ಇರ್ತದಲ್ಲ, ಹೇಳುವ ರೀತಿ ಇರ್ತದಲ್ಲ, ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಕನ್ನಡಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ, ವಿಡಿಯೋವನ್ನ ಕೇಳಿ ಕನ್ನಡಿ ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಗುರುಜಿ ನನಗೆ ಎಲ್ಲಾರು ಕೆಲವೆಲ್ಲ PMC ಅವರು, ಆಮೇಲೆ ಅಯ್ಯಪ್ಪ ಪಿಂಡಿ ಅವರೆಲ್ಲರೂ ನಮ್ಮ ವೇದಿಕೆ ಬನ್ನಿ, ನಮ್ಮ ವೇದಿಕೆ ಕರೆದ್ರು. ನಾನು ಎಲ್ಲಿ ಬರಲ್ಲ, ಇಲ್ಲ ಈ ವೇದಿಕೆಯಲ್ಲಿ ನಮ್ಗೆಲ್ಲ ಸಿಗ್ತಾ ಇದೆ, ನಮ್ಗೆ ಏನಿಲ್ಲ ಕೊರತೆ ಇಲ್ಲ. ನಾನು ಇನ್ನೊಂದು ಫೌಂಡೇಶನ್ಗೆ ಹೋಗಂತ ಅವಶ್ಯಕತೆ ಇಲ್ಲ ನನಗೆ ಅಂತ ಯಾರ್ ಕರೆದ್ರು ಹೋಗಲ್ಲ ಗುರುಜಿ. ನಾನು ಈ ಫೌಂಡೇಶನ್ ಅಲ್ಲೇ ಇರ್ತೀನಿ. ನಾನು ಇಲ್ಲಿ ಸಿಗೋ ಜ್ಞಾನನೇ ಸಾಕು ನನಗೆ. ಇದನ್ನ ನಾವು ಅಳವಡಿಸ್ಕೊಂಡ್ರೆ ಸಾಕು ನಮಗೆ, ಅದೇ ಬೇಕಾದಷ್ಟಿದೆ. ಇತ್ಲಿ ಗಿಡ ಮದ್ದಲ್ಲ ಅಂತ ನಮ್ಮಲ್ಲೇ ಎಷ್ಟೊಂದು ಇರ್ಬೇಕಾದ್ರೆ ನಾನು ಇನ್ನೊಂದ್ ಯಾಕೆ ಗುರುಜಿ ಹುಡ್ಕೊಂಡು ಹೋಗ್ಬೇಕು? ಎಷ್ಟು ಕರೀತಾರ, ನಾನು ಹೋಗಲ್ಲ ಗುರುಜಿ, ಎಲ್ಲಿ ಹೋಗಲ್ಲ. ನಾನು ಇದ್ರಲ್ಲಿ ಒಂದೇ ಗುರುಜಿ ಇರೋದು. ನಾನು ಎಲ್ಲಾ ಕೊಡ್ತೀರಾ, ಯೋಗಾಸನ ಒಂದ್ ಕೊಟ್ಬಿಡಿ ಅಂತ, ಅದನ್ನು ಒಂದ್ ದಿವಸ ಕೊಡ್ತೀನಿ ಮೇಡಮ್ ಅಂತ ಹೇಳಿದ್ದೀನಿ. ಸುಭದ್ರಾ ಮೇಡಮ್ ಆಗಿ ಅನ್ಮ್ಯೂಟ್ ಮಾಡಿ. ಅನುರಾಧ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ರೇವತಿ ಮೇಡಮ್. ನಮಸ್ತೆ ಅನುರಾಧ ಮೇಡಮ್. ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೀನಿ ಗುರುಜಿ, ಇಂಗ್ಲಿಷ್ ಅಲ್ಲಿ. ಮತ್ತೆ ಸ್ವಾಧ್ಯಾಯ ಕೊಡ್ತಿದ್ದೀನಿ. ಸ್ವಾಧ್ಯಾಯ ಕೊಡ್ತಿದ್ದೀನಿ, ಇನ್ನು ಹೆಚ್ಚು ಕೊಡಕ್ಕೆ ಪ್ರಯತ್ನ ಪಡ್ತೀನಿ ಗುರುಜಿ. ವೆರಿ ಗುಡ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಎಸ್ ಮೇಡಮ್, ಮಾತಾಡಿದ್ರಲ್ವಾ? ಮೇಡಮ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಎಸ್ ಸರ್, ಕೊಡ್ತಾರೆ ಅವರು. 40 ಮಿನಿಟ್ಸ್ ಕೊಡ್ತಾ ಇದ್ದಾರೆ. ಸಮಗ್ರ ಜೀವನ ಶೈಲಿನಲ್ಲೂ ಕೊಡ್ತಾ ಇದ್ದಾರೆ, ಬೆಳಿಗ್ಗೆನಲ್ಲೂ ಕೊಡ್ತಾ ಇದ್ದಾರೆ, ರಾತ್ರಿನಲ್ಲೂ ಕೊಡ್ತಾ ಇದ್ದಾರೆ. ಅಷ್ಟೇ ನಾನು ಅದೇ ಹೇಳುದು, ಮುಂದೆ ಬನ್ನಿ. ಬೇರೆಯವರು ಹೊಸಬ್ರು ಅವ್ರಿಗೆ ಹೇಳಿದ್ದೇನೆ ಸರ್. ಮತ್ತೆ ಹಳಬ್ರು ಮಾತಾಡಿದವರು ಹೊಸಬ್ರು ಬಂದಾಗ ಅವರಿಗೆ ಫಸ್ಟ್ ಅವಕಾಶ ಕೊಡ್ತೇನೆ ಅಂತಾನೆ ಹೇಳಿದ್ದೇನೆ. ಎಸ್, ಈ ರೀತಿಯಲ್ಲೇ ಒಂದು ಮಾಸ್ಟರ್ ಆಗಿ ತಯಾರಾಗ್ತಾರೆ. ಅದ್ರಲ್ಲಿ ಈಗ
ಇಷ್ಟು ಜ್ಞಾನ ಇದೆ, ಇದನ್ನು ಕಲ್ಸ್ಕೊಡ್ತಾ ಹೋದ್ರೆ ಅದಕ್ಕಿಂತ ದೊಡ್ಡ ಟ್ರೈನಿಂಗ್ ಯಾವುದೂ ಇಲ್ಲ. ನಿಜವಾಗಿ ನಾವು ಎಷ್ಟೆಷ್ಟೋ ಕಲ್ಸ್ಕೊಂಡು ಬುಕ್ಸ್ ಓದಿ ಅಲ್ಲಿ ಓದಿ ಆ ಪ್ರಾಕ್ಟಿಕಲ್ ಆಗಿ ನಿಂತ್ಕೊಂಡಿದ ಮೇಲೆ ಏನ್ ಮಾತಾಡ್ಬೇಕು, ಹೆಂಗ್ ಮಾತಾಡ್ಬೇಕು, ಏನ್ ಮಾತಾಡಬಾರದು ಅನ್ನೋದೇ ನನ್ಗೆ ಗೊತ್ತಿಲ್ಲ ಅಂದ್ರೆ ಎಷ್ಟು ಬುಕ್ಸ್ ಗಳು ಓದ್ರೆ ಏನು, ಎಷ್ಟು ಕೇಳಿಸ್ಕೊಂಡ್ರೆ ಏನ್ ಪ್ರಯೋಜನ? ಒಂದು ಮಾತು ನಾವು ಬಾಯಿ ಬಿಟ್ಟು ಒಂದು ಮಾತು ಮಾತಾಡಿದ್ರೆ ಅವಾಗ ಶುರು ಆಗುತ್ತೆ ನಮ್ಮ ಟ್ರೈನಿಂಗ್. ಅದೇ ಟ್ರೈನಿಂಗ್, ಅದೇ ನಿಜವಾದ ಟ್ರೈನಿಂಗ್ ಅದೇ. ಆಗ್ಲಿ ಗುರುಜಿ, ಇನ್ನೂ ಹೆಚ್ಚು ಮಾಡಕ್ಕೆ ಪ್ರಯತ್ನ ಪಡ್ತೀನಿ ಗುರುಜಿ ನಾನು. ಮಾಡಿ ಖಂಡಿತ. ಥ್ಯಾಂಕ್ ಯು. ಹೊಸಬ್ರು ಯಾರಾದ್ರು? ದೇವಿಕಾರ್ ಸಿಂಗ್ ಯಾರು? ಮೇಡಮ್ ದೇವಿಕಾರ್ ಸಿಂಗ್. ಪ್ರಭಾ ಮೇಡಮ್ ಕೊಡ್ತಾ ಇದ್ದಾರೆ. ಹೌದು, ಪ್ರಭಾ ಮೇಡಮ್ ಕೊಡ್ತಾ ಇದ್ದಾರೆ. ಅವರು ಸಮಗ್ರ ಜೀವನ ಶೈಲಿ ಎಲ್ಲ ಮಾತಾಡ್ತಾರೆ. 40 minutes ಕ್ಲಾಸ್ ಕೊಡಿ ಇನ್ನು. ಹೌದು ಅವ್ರ ಹತ್ರ ತುಂಬಾ ಜ್ಞಾನ ಇದೆ. ಪ್ರಭಾ ಮೇಡಮ್ ಅವರು 40 minutes ಕೊಡಿ. ಎಕ್ಸಲೆಂಟ್ ಮಾಸ್ಟರ್. ಮಾತಾಡಿ ಮೇಡಮ್, ನಿಮ್ಗೆ ಅನ್ಮ್ಯೂಟ್ ಮಾಡಿದ್ದೇನೆ ನೋಡಿ ನಾನು. ನಾನು ಮಾಡಿದೆ. ಸರ್, ನಾನೀಗ ಭೌತಿಕ ಅಮರತ್ವ ರೆಡಿ ಮಾಡಿದ್ದೀನಿ ಸರ್. ವೆರಿ ಗುಡ್. ಸೂಪರ್. ನಾಳೆ ನೆಕ್ಸ್ಟ್ ವೀಕ್ ದಲ್ಲಿ ಕೊಡ್ತೀನಿ ಸರ್. ವೆರಿ ಗುಡ್. ಅಷ್ಟೇ. ಸೊ ನಾನು ಮಧ್ಯಾಹ್ನದಲ್ಲಿ ಅವ್ರು ಗೀತಾ ಮೇಡಮ್ ಹೇಳಿದಾಗೆಲ್ಲ ರೆಡಿ ಮಾಡಿರ್ತೀನಿ ಸರ್. ಕೊಟ್ರಿ ಅಷ್ಟೇ. ಆದ್ರೆ ರಾತ್ರಿ ಈ ಟೈಮ್ ನಲ್ಲಿ ಕೊಟ್ಟಿಲ್ಲ, ಇಷ್ಟೇ 9 ಗಂಟೆ ಟೈಮ್ ಕೊಟ್ಟಿಲ್ಲ. ಯಾವಾಗ ಕೊಡ್ತೀರಾ? ಮೊನ್ನೆ ಹೋದ ವಾರ ನಾನು ಮುದ್ರೆಗಳ ಬಗ್ಗೆ ಹೇಳಿದೆ. ಮುದ್ರೆಗಳನ್ನು ನಾನು ಬೇಕಾದಷ್ಟು ಇದನ್ನ ರಿಜಿಸ್ಟರ್ ಮಾಡಿ ಬಿಟ್ಕೊಂಡ್ಬಿಡ್ತೀನಿ ಸರ್. 40-30 ಆಗ್ಬಿಟ್ಟಿದೆ, ಬರ್ದು ಇಟ್ಕೊಂಡಿದ್ದೀನಿ ಎಲ್ಲ ನಾನು. ನೀವ್ ಯಾವಾಗ ಕೇಳಿದ್ರು ಮುದ್ರೆಗಳನ್ನ ನಾನು ಹೇಳ್ಕೊಡ್ಬೋದು ಸರ್. ಹೌದು, ಸಮಗ್ರ ಜೀವನ ಶೈಲಿ ಹೇಳ್ತೀರಾ? ಆಧ್ಯಾತ್ಮಿಕ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿ, ಆಧ್ಯಾತ್ಮಿಕ ಜ್ಞಾನ ಸ್ಟಾರ್ಟ್ ಮಾಡಿ. ಒಂದ್ 5-6 ಕ್ಲಾಸ್ 5-6 ಕ್ಲಾಸ್ ಕೊಟ್ಟಿದ್ದೀನಿ ಸರ್. ಓಕೆ, ಫೈನ್. ಮಧ್ಯಾಹ್ನ ಟೈಮ್ ದಲ್ಲಿ ಕೊಟ್ಟಿದ್ದೀನಿ ಸರ್. ವೆರಿ ಗುಡ್. ಮಾಡ್ತಾ ಹೋಗಿ. ಸೊ ಮೇಡಮ್ ಆಲ್ರೆಡಿ ಆನ್ ದ ಪ್ರಾಸೆಸ್ ಅಲ್ಲಿ ಇದ್ದಾರೆ. ತುಂಬಾ ಒಳ್ಳೇದದು. ಅದೇ ರೀತಿಯಲ್ಲಿ ಮಿಕ್ಕಿದವರು ತುಂಬಾ ಇರ್ತಾರೆ, ಮಿಕ್ಕಿದವರೆಲ್ಲ ಬರ್ಬೇಕು ಸರ್. ನೀವ್ ಈಗ ಕ್ಲಾಸ್ ಅಟೆಂಡ್ ಆಗೋದ್ರಿಂದ ನನ್ಗೆ ಇಲ್ಲೆಲ್ಲ ಅಕ್ಕಪಕ್ಕದಲ್ಲೆಲ್ಲ ಗೌರವಿಸಿದ್ದಾರೆ. ಆಮೇಲೆ ನಾನು ಅವ್ರಿಗೆಲ್ಲ ಹೇಳ್ಕೊಡ್ತಿರ್ತಿದ್ದೀನಿ. ಮೊನ್ನೆ ಆಗಸ್ಟ್ 15ಕ್ಕೆ ನನ್ಗೆ ಇಲ್ಲಿ ಸನ್ಮಾನ ಮಾಡಿದ್ರು ನಮ್ಮ ಏರಿಯಾದಲ್ಲಿ ಸರ್. ಆಮೇಲೆ ನಮ್ಮ ಮಹಿಳಾ ಮಂಡಳ ಕಡೆ ಇದೆ ಬಸವ ಬಳಗದ, ಅಲ್ಲಿನೂ ನಾನು ಪ್ರವಚನ ಮಾಡ್ತಾ ಇರ್ತೀನಿ ಸರ್. ಆಮೇಲೆ ಏನಾದ್ರು ಅವ್ರಿಗೆ ಏನಾದ್ರು ಸಮಸ್ಯೆ ಇದ್ರೆ ನಮ್ಮ ಮುದ್ರೆಗಳನ್ನ ಹೇಳ್ಕೊಡ್ತೀನಿ ಅಲ್ಲೇನೆ ಓದಲ್ಲಿ. ಆಮೇಲೆ ಯಾವ್ದೇ ವಿಚಾರಗಳು ಬಂದ್ರೆ ಮಾತಾಡ್ಕೋತ ಆ ವಿಷಯ ಬಗ್ಗೆ ಹೇಳ್ತೀನಿ ಸರ್. ತಾವ್ ಹೇಳಿದ ಒಂದೊಂದು ಪಾಯಿಂಟ್ಸ್ಗಳಲ್ಲಿ ನಾನು ಅಭಿಪ್ರಾಯ ತಿಳಿಸ್ತಿರ್ತೀನಿ ಅವ್ರಿಗೆ. ವೆರಿ ಗುಡ್. ಶಿವಂಬು ತಿಳಿಸ್ಬೋದು. ಶಿವಂಬು ಎಕ್ಸಲೆಂಟ್. ಅದನ್ನು ತಿಳಿಸ್ಬೋದು. ಎಲ್ಲಿ ಹೋದ್ರು ಧ್ಯಾನ ಜೊತೆಗೆ ಶಿವಂಬು ಹೇಳ್ತಾನೆ ಹೋಗ್ಬೋದು. ಮೊನ್ನೆ ಮೇಡಮ್ ಬಂದಿದ್ರಲ್ಲ, ಉಡುಪಿ ಮೇಡಮ್ ಅವ್ರದ್ದು ನಾನ್ ಬರಕ್ಕಾಗ್ಲಿಲ್ಲ. ಅವ್ರದ್ದು ವಿಡಿಯೋ ಎಲ್ಲ ಫುಲ್ ನೋಡಿದೆ ಸರ್ ನಾನು ಅವತ್ತು. ಆಮೇಲೆ ನಾನಂತೂ ಅದನ್ನ ಜಾರಿಯಲ್ಲಿ ತಂದಿದ್ದೀನಲ್ಲ ಸರ್. ಪ್ರಾಬ್ಲಮ್ ಹೇಳಿ ನಾನು ಅದನ್ನ ರೂಢಿಯಲ್ಲಿ ಇಟ್ಕೊಂಡಿದ್ದೇನೆ ಸರ್. ಸೋಮ ಚಿಕಿತ್ಸೆ ನೀವು ಮಾಡ್ತಾ ಇದ್ದೀರಾ? ಎಸ್, ಕರೆಕ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಇವತ್ತು ಕೇಳಿದ್ದೇನಾಯ್ತು ಮೇಡಮ್? ಕೇಳಿದ್ರಾ? ಕೇಳಿದ್ದೇನೆ, ಮಾತಾಡಿದೆ. ಆಯ್ತು. ಇದು ನಾನು ಶ್ರೀಎಂ ಬಗ್ಗೆ ಕ್ಲಾಸ್ ತಗೊಳ್ತಾ ಇದ್ದಾನೆ ಸರ್. ಹಾಗಾಗಿ ಎಲ್ರಿಗೂ ಶ್ರೀಎಂ ಅವರು ಈಗಲೂ ಇದ್ದಾರಲ್ಲ, ಬಾಕಿ ಎಲ್ಲದ್ರಲ್ಲಿ ಅವ್ರು ಇಲ್ಲ, ಅವರ ಬಗ್ಗೆ ಬೇರೆಯವ್ರ ಪುಸ್ತಕ ಎಲ್ಲ ಬರ್ದಿರೋದು. ಅದಕ್ಕೆ ನಮ್ಮ ಗ್ರೂಪ್ ನಲ್ಲಿ ಎಲ್ಲರೂ ಸಹ ಅಲ್ಲಿಗೊಮ್ಮೆ ವಿಸಿಟ್ ಮಾಡೋಣ ಅಂತ ಹೇಳಿದ್ರು. ಸೊ ಪ್ರಭಾ ಮೇಡಮ್ ಆಕ್ಚುಲಿ ರಾಜಶೇಖರ್ ಅಡಿಕೆನವ ಸರ್ ಹೋಗ್ತಾ ಇರ್ತಾರಂತೆ, ಹಾಗೆ ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವರು ಕಾಂಟ್ಯಾಕ್ಟ್ ಮಾಡಿ ನನಗೆ ನಂಬರ್ ಕೊಟ್ರು. ನಾನು ಬೆಂಗಳೂರು ಪ್ಲಸ್ ಮದನಪಲ್ಲಿ ಎರಡಕ್ಕೂ ಮಾತಾಡಿದೆ. ಬಟ್ ಅವರು ಸಿಗೋದು ಬಹಳ ಕಷ್ಟ. ಜೊತೆಗೆ ಅವರು ಇಲ್ಲ, ಅವರು ಬರುವುದೇ ಜನವರಿನಲ್ಲಿ ಅಂತ ಇಂಡಿಯಾಕ್ಕೆ. ಹೌದು, ಕಾಯೋಣ, ಕಾದು ನೋಡೋಣ. ನಾನು ಮಾತಾಡಿದ್ದೆಲ್ಲ ಅವ್ರು ಅಂದ್ರು, ನೀವ್ ಮೇಡಮ್ ಮಾತಾಡ್ತಾರಂತ ಹೇಳಿದೆ ಎಲ್ಲ ಮಾತಾಡಿದ್ರು. ಅವರು ಲಕ್ಷ್ಮಿ ಅವರು ಮಾತಾಡಿದ್ರು, ಇವರು ಮದನಪಲ್ಲಿಯಲ್ಲಿ ಸರ್ ಸಹ ಮಾತಾಡಿದ್ರು. ಹೇಳಿದ್ರು ಅವರು ಜನವರಿನಲ್ಲೇ ಇಂಡಿಯಾಕ್ಕೆ ಬರೋದು ಮೇಡಮ್. ಆಮೇಲೆ ವೆಬ್ಸೈಟ್ ನೋಡ್ಕೊಳ್ಳಿ, ಅದರಲ್ಲಿ ಅವರ ಶೆಡ್ಯೂಲ್ಸ್ ಎಲ್ಲ ಇರ್ತದೆ ಅಂತ. ಅದನ್ನ ನಾನು ನೋಡ್ತೇನೆ. ಒಂದ್ ವೇಳೆ ಇಲ್ಲಿ ಏನಾದ್ರು ಸಿಕ್ಕಿದ್ರೆ, ಗುರು ಪೂರ್ಣಿಮಾ ಬಂದು ಬೆಂಗಳೂರಲ್ಲಿ ಸೆಲೆಬ್ರೇಟ್ ಮಾಡಿ ಹೋದ್ರಂತೆ ಅವರು.
ಆಗ ನಮ್ಗೆ ಗೊತ್ತಾಗ್ಲಿಲ್ಲ. ಬೆಂಗಳೂರಲ್ಲಿ ಮಾಡಿ, ಈಗ ಶಿವರಾತ್ರಿಗೆ ಬೆಂಗಳೂರಿಗೆ ಬರೋದು ಬರ್ತಾರಂತೆ ಕಡಿಮೆ ಮೇಡಮ್. ಅಂತ ಸರ್. ಬೆಂಗಳೂರಲ್ಲಿ ಅಲ್ಲ ಇರೋದು ಮೇಡಮ್, ಅಡ್ಮಿನಿಸ್ಟ್ರೇಷನ್. ಶಿವರಾತ್ರಿಗೆ ಬರ್ತಾರಂತೆ ಅವರು. ಶಿವರಾತ್ರಿಗೆ ಬರ್ತಾರಂತೆ. ಆದ್ರೆ ಅವರೆಲ್ಲರೂ ಹೇಳ್ತಾರೆ ಅವ್ರು ಎಷ್ಟು ಟೈಮ್ ಇರ್ತಾರೆ, ಯಾವಾಗ ಇರ್ತಾರೆ, ಯಾರಿಗೂ ಹೇಳಕ್ ಬರಲ್ಲ. ಮೊದ್ಲು ಅವ್ರ ಅಮ್ಮ ಇದ್ದಾಗ ಅವ್ರ ತಂಗಿ ಮನೇಲಿ ಇರ್ತಾ ಇದ್ರಂತೆ, ಅಲ್ಲಿಗೆ ಬರ್ತಾ ಇದ್ರು. ಬಟ್ ಅಮ್ಮ ಹೋದ ಮೇಲೆ ಈಗ ಅವ್ರು ಯಾರ ರಿಲೇಟಿವ್ಸ್ ಮನೆ ಆಗ್ಲಿ ಅಲ್ಲಿ ಎಲ್ಲ ಬರ್ತಾ ಇಲ್ಲ. ಬರ್ತಾರೆ, ಯಾವಾಗ ಬರ್ತಾರೆ ಅಂತ. ಬಟ್ ವೆಬ್ಸೈಟ್ ಅಲ್ಲಿ ಅವ್ರ ಶೆಡ್ಯೂಲ್ ಇರುತ್ತದೆ, ಅದನ್ನ ನೋಡ್ಕೊಂಡು ಬನ್ನಿ ಅಂತ ಹೇಳಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಬೆಂಗಳೂರಿಗೆ ಬರೋದು ಕಮ್ಮಿ ಅಂತೆ, ಅದು ಅಡ್ಮಿನಿಸ್ಟ್ರೇಷನ್ ಆಫೀಸ್, ಅಕೌಂಟ್ಸ್ ಅದಿದೆಲ್ಲ ಅಂತ ಹೇಳಿದ್ರು ಅವ್ರು. ವೆರಿ ಗುಡ್, ವೆರಿ ಗುಡ್. ಹಾ ಸರ್, ಎಲ್ಲರಿಗೂ ಬಹಳ ಉತ್ಸಾಹ ಆಗಿದೆ. ಆಮೇಲೆ ಇವರು ಸಹ ಶಾಂತಾ ಮುರಳೀಧರ್ ಮೇಡಮ್ನು ಬೇರೆ ಇದರಲ್ಲಿ ಕೊಡ್ತಾ ಇದಾರಂತೆ. ಸೊ ಅಲ್ಲಿ ಸಹ ಹೇಳ್ತಾ ಇದ್ರಂತೆ, ಯಾಕಂದ್ರೆ ಅವರು ಈಗಲೂ ಇರುವ ಕಾರಣ ಅವ್ರನ್ನೊಮ್ಮೆ ಹೋಗಿ ಭೇಟಿ ಆಗ್ಬೇಕು ಅಂತ. ಓಕೆ, ನಮ್ ಸರ್ ಮಾತಾಡಿದ್ರೆ ಆಗುತ್ತೆ ಸರ್ ಮೇಡಮ್. ಅಲ್ಲ, ಯಾರು ಮಾತಾಡಿದ್ರು ಅವರು ಇಂಡಿಯಾದಲ್ಲಿ ಇರ್ಬೇಕಲ್ಲ. ಅವ್ರು ಇಂಡಿಯಾಕ್ ಬರ್ಲಿ ಜಾನ್ವರಿ. ಎಲ್ಲರಿಗೂ ಸಂಕಲ್ಪ ಮಾಡೋಣ ಅಷ್ಟೇ. ಅದೇ ಅದೇ. ಸೊ ನೆಕ್ಸ್ಟ್ ಓಕೆ, ಅನುಭವ ಹಂಚಿಕೆ ನಾಳೆ ಕಂಟಿನ್ಯೂ ಮಾಡಿ. ಹಾ ಸರ್, ಓಕೆ ಓಕೆ. ಉಳಿದವರು ನಾಳೆ ಶೇರ್ ಮಾಡ್ಕೊಳ್ಳಿ. ಇನ್ನೊಂದು ನನ್ನ ಕಡೆಯಿಂದ ಒಂದು ವಿಷಯ ಹೇಳ್ತೀನಿ. ಈ ಶಿವಂಬು ಚಿಕಿತ್ಸೆಯಲ್ಲಿ ಸ್ವಲ್ಪ ಒಳ್ಳೆ ಒಳ್ಳೆ ವಿಷಯಗಳು ತಿಳ್ಕೋಬೇಕಾಗಿರುವಂತದ್ದು ಇದು. ಈಗ ಯಾರಾದ್ರೂ ಸಪೋಸ್ ಎಮೋಷನ್ಸ್ ಹೆಚ್ಚಾಗಿದೆ ಅಂತ ಇಟ್ಕೊಳ್ಳಿ. ಯಾರಾದ್ರೂ ಎಮೋಷನ್ ಅಂದ್ರೆ ಮಾನಸಿಕವಾಗಿ ಎಮೋಷನ್ಸ್ ಜಾಸ್ತಿ ಮಾಡ್ಕೊಂಡ್ರೆ ಅದ್ ತಕ್ಷಣವೇ ಏನಾಗುತ್ತೆ, ದೇಹದಲ್ಲಿ ಹಾರ್ಮೋನ್ಸ್ ಉತ್ಪನ್ನ ಆಗುತ್ತೆ. ಆಯ್ತಾ? ಈ ಎಸ್ಪೆಷಲಿ ಸ್ಟ್ರೆಸ್ ಯಾರ್ದದು ಕುಯ್ 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 ಅನ್ಕೋದು ಉಮಾದೇವಿ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ. ಉಮಾದೇವಿ ಮೇಡಮ್ ಮಾಡಿ, ಸ್ಟಾಪ್ ಮಾಡಿ. ಅನುರಾಧ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ. ಎಸ್, ಆ ಸೌಂಡ್ ಬರ್ತಾ ಇದ್ರೆ ಇಮಿಡಿಯೇಟ್ ಸ್ಟಾಪ್ ಮಾಡ್ಕೋಬೇಕು. ರೈಟ್, ಓಕೆ. ಈಗ ಇನ್ನೊಂದು ಐ ಥಿಂಕ್ ನಳಿನಿ ಮೇಡಮ್ ಕೊಟ್ಟಿದ್ದಾರೆ ಸಬ್ಜೆಕ್ಟ್, ಇಷ್ಟು ಕೊಟ್ಟಿಲ್ಲ. ನಳಿನಿ ಮೇಡಮ್ ಸಮಗ್ರ ಜೀವನ ಶೈಲಿಯಲ್ಲಿ ಕೊಟ್ಟಿದ್ದಾರೆ ಸರ್. ಕೊಟ್ಟಿದ್ದಾರೆ. ವೆರಿ ಗುಡ್, ವೆರಿ ಗುಡ್. ಕಂಟಿನ್ಯೂ ಮಾಡಕ್ಕೆ ಮೇಡಮ್ ಹಾ ಸರ್, ಸಬ್ಜೆಕ್ಟ್ ಕೊಡ್ತಾ ಇರ್ಬೇಕು. 40 ನಿಮಿಷದಲ್ಲಿ ಇನ್ನು ಅವ್ರು ತಯಾರಾಗ್ಲಿ. 40 ನಿಮಿಷ ಕೊಡ್ಬೇಕು ಕ್ಲಾಸ್, ಕೊಡ್ಬೇಕು. ಮೇಡಮ್ ತುಂಬಾ ಅವರ ಅನುಭವ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಕೊಡ್ಬೇಕು. ಒಳ್ಳೆ ಮಾತು, ಸೂಪರ್, ಥ್ಯಾಂಕ್ ಯು. ಸೊ ಈಗ ನೋಡಿ, ಸ್ವಲ್ಪ ವಿಷಯಗಳು ತಿಳ್ಕೊಳ್ಳೋಣ. ಈಗ ಯಾರಿಗಾದ್ರೂ ಎಮೋಷನ್ ಬಂದಿದ್ರೆ, ಅಂದ್ರೆ ಭಾವನಾತ್ಮಕವಾಗಿ ತುಂಬಾ ಅದು ಏನೇ ಇರ್ಲಿ, ಒಂದ್ ರೀತಿಯಲ್ಲಿ ಮೈಂಡ್ ಅಲ್ಲಿ ಒತ್ತಡ ಜಾಸ್ತಿ ಆಗಿರ್ಬೋದು, ಭಯ ಇಲ್ಲ ಆಂದೋಲನೆ, ಇಲ್ಲ ಅಂದ್ರೆ ಖಿನ್ನತೆ ಭಾವನಾ, ಇದು ಏನೇನೋ ಬರ್ತವೆ ನಿತ್ಯ ಜೀವನದಲ್ಲಿ, ನಡೀತಾ ಇರ್ತವೆಲ್ಲ ಮನೆಯಲ್ಲಿ. ಹಾಗೆ ನಡೆಯುವಾಗ ಇದು ಆಗಿದ ಮೇಲೆ ಸ್ವಲ್ಪ ಹೊತ್ತಲ್ಲಿ, ಇನ್ ಸ್ವಲ್ಪ ಹೊತ್ತಲ್ಲಿ ಮೇ ಬಿ ಅಂದ್ರೆ ಆ ಭಾವೋದ್ರೇಕಲು ನಾವು ಹೊಂದಿದ ಮೇಲೆ ಇನ್ನು 1 ಗಂಟೆ 2 ಗಂಟೆ ಆ ಸಮಯದಲ್ಲಿ ಬರುವಂತ ಮೂತ್ರ ಇರ್ತದೆ ನೋಡಿ. ಆ ಮೂತ್ರದಲ್ಲಿ ನಮ್ಗೆ ಆ ಮಾನಸಿಕ ಉದ್ರೇಕ ಏನು ಹೊಂದಿದೀವೋ ಅದಕ್ಕೂ ಸೊಲ್ಯೂಷನ್ ಅದರಲ್ಲಿ ಇರ್ತದೆ. ಮೆಡಿಸಿನ್ ಅಲ್ಲಿ ತಯಾರು ಮಾಡಿ ಕಳಿಸ್ತದೆ ದೇಹ. ನೋಡಿದ್ರ, ಇದು ನಾವು ನೆನ್ಪಿಟ್ಕೋಬೇಕು. ಅಂದ್ರೆ ಒಂದು ವ್ಯಕ್ತಿ ಯಾವುದೇ, ನಾವೆಲ್ಲ ಈಗಾಗಲೇ ಶಿವಂಬು ಚಿಕಿತ್ಸೆ ಮಾಡ್ಕೊಂತ ಇದ್ರೆ ಇದೊಂದು ಟೆಕ್ನಿಕ್. ನಾವ್ ಯಾರಿಗಾನ ಹೇಳ್ಬೇಕಂದ್ರು, ಯಾಕಂದ್ರೆ ಈ ಭಾವೋದ್ರೇಕ ಜಾಸ್ತಿ ಆಗಿದ ತಕ್ಷಣವೇ ಅದರಿಂದ ಉತ್ಪನ್ನ ಆಗುವಂತ, ನಮ್ಮ ಒಳಗಡೆ ಉತ್ಪನ್ನ ಆಗುವಂತ ಆ ಹಾರ್ಮೋನ್ಸ್ ಏನಿದೆಯೋ ಆ ಹಾರ್ಮೋನ್ಸ್ ಖಂಡಿತವಾಗಿ ಬ್ಲಡ್ ಪ್ಲಾಸ್ಮಾ, ಆಕ್ಚುಲಿ ಬ್ಲಡ್ ಅಲ್ಲಿ ಸೇರ್ತವೆ. ಮತ್ತೆ ಅಲ್ಲಿಂದ ಫಿಲ್ಟರ್ ಆಗಿ ಸೋಸಿದ ಮೇಲೆ ಮೂತ್ರದಿಂದ ಆಚೆ ಬಂದೇ ಬರ್ತವೆ ನೋಡಿ. ಅಲ್ಲಿ ದೇವರು ಅಂದ್ರೆ ಈ ಮೆಷಿನ್, ಈ ಅದ್ಭುತವಾದ ಈ ಮಾನವ ಯಂತ್ರ, ಅದಕ್ಕೆ ಎಷ್ಟು ಇಂಟೆಲಿಜೆನ್ಸ್ ಅಂದ್ರೆ ತಕ್ಷಣವೇ ಮೆಡಿಸಿನ್ ತಯಾರು ಮಾಡಿ ಕಳಿಸ್ತದೆ. ಅದ್ರಲ್ಲಿ ಆ ಮೆಡಿಸಿನ್ ತಯಾರು ಮಾಡಿ ಆಚೆ ಬರುತ್ತೆ. ಅದಕ್ಕೆ ಇದನ್ನ ಏನಂತ ಕರಿತೀವಿ ಅಂದ್ರೆ ಯೂರಿನ್ ಲೂಪಿಂಗ್ ಅಂತ. ಯೂರಿನ್ ಲೂಪಿಂಗ್ ಯಾವಾಗ ಆ ಯೂರಿನ್ ಬರುತ್ತೋ ಮತ್ತೆ ತಿರುಗಿ ವಾಪಸ್ ಕಳಿಸ್ತಾ ಈ ತರ ಇದ್ರೆ ನಮ್ಮ ಭಾವೋದ್ರೇಕಲು ಸಹ ಹೋಗ್ಬಿಡ್ತವೆ. ನೋಡಿದ್ರ, ಭಾವೋದ್ರೇಕಲು ಇನ್ನೊಂದ್ಸರಿ ಬರೋದಿಲ್ಲ. ಆ ರೀತಿಯಲ್ಲಿ ಮಾಡತ್ತೆ ಈ ಮೂತ್ರ. ಅದಕ್ಕೆ ಒಂದು 9 ವರ್ಷ ಮಾಡಿದ್ರೆ, 12 ವರ್ಷ ಮಾಡಿದ್ರೆ, ನೀವ್ ಏನು ಹೇಳಿದ್ರೆ ಅದು ಸತ್ಯವಾಗತ್ತೆ. ಆ ಮಾತು ನೀವ್ ಏನು ಬಲಿಸಿದ್ರೆ ಅದು ಸತ್ಯ. ಹಾಗೆ ಅದು ಮ್ಯಾನಿಫೆಸ್ಟೇಷನ್ ಆಗ್ತಾ ಇರ್ತದೆ. ಅಷ್ಟು ಪವರ್ ಇದೆ ಇದಕ್ಕೆ, ಶಿವಂಬುಗೆ. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ಇದನ್ನ ಅರ್ಥ ಮಾಡ್ಕೊಂಡ್ರೆ, ಅದಕ್ಕೆ ಪ್ರತ್ಯೇಕವಾಗಿ ಶಿವಂಬು ಅಲ್ಲಿ ಇಷ್ಟೆಲ್ಲ ಅಡಿಗಿದೆ ಒಳಗಡೆ ಅಂತಂದ್ರೆ
ಪವರ್ ಇದೆ ಅಂತಂದ್ರೆ ಕಾರಣ ಇದೆ. ಆಯ್ತಾ, ನಾವು ಅದೇ ಶಿವಂಬು ಒಳಗಡೆನೆ ನಮ್ಮ ಮೊದಲನೇ ನೀರು ಅಂತ ಹೇಳ್ಬೋದು. ಫಸ್ಟ್ ವಾಟರ್ ಅದು ನಮ್ಗೆ. ಫಸ್ಟ್ ವಾಟರ್ ಟಚ್ ಆಗಿರೋದೇ ಅಲ್ಲಿ. ಎಲ್ಲಿ? ಮಾತೃ ಗರ್ಭದಲ್ಲಿ. ಆ ಮಾತೃ ಗರ್ಭದಲ್ಲಿ ಆ ಇರೋ ನೀರಲ್ಲಿ, ಆ ಫ್ಲೂಯಿಡ್ ಅಲ್ಲಿ, ಆ ಫ್ಲೂಯಿಡ್ ಏನಿದೆಯೋ, ಓಕೆ, ಆ ದ್ರವ ಪದಾರ್ಥ ಏನಿದೆಯೋ ಅದರಲ್ಲಿ ನಾವು ಈಜ್ತಾ ಇರ್ತೀವಿ ಅಲ್ವಾ, ಯೂಸ್ ಮಾಡ್ತಾ ಇರ್ತೀವಿ. ಅಲ್ಲಿ ಶುರು ಆಗಿದೆ ನಮ್ಮ ಅನುಭವ. ಶಿವಂಬು ಚಿಕಿತ್ಸೆ ಅನುಭವ, ಶಿವಂಬು ಅನುಭವ ಅಲ್ಲಿ ಶುರು ಆಗಿಲ್ಲ. ಅಲ್ಲಿ ಮೂತ್ರ ಕುಡಿಯೋದು ಮತ್ತೆ ಮೂತ್ರನು ಬಿಸಾಕೋದು, ಮೂತ್ರ ಕುಡಿಯೋದು, ಮೂತ್ರ ಬಿಸಾಕೋದು, ಇದೇ ನಮ್ ಕೆಲ್ಸ ಅಲ್ಲಿ. ನೋಡಿದ? ಸೊ ಅದರಿಂದ ಎಷ್ಟು ಚೆನ್ನಾಗಿತ್ತು ಆರೋಗ್ಯ ಅಲ್ವಾ. ಅಲ್ಲಿ ಇನ್ನೊಂದು ಏನು ಗೊತ್ತಾ, ಆ ಫಸ್ಟ್ ಮೂತ್ರದಲ್ಲಿ, ಆ ಫಸ್ಟ್ ವಾಟರ್ ಅದನ್ನ ಮೊದಲನೇ ನೀರು ಅಂತ ಹೇಳ್ತೀವಿ. ಮೊದಲನೇ ನೀರು ನಮ್ಗೆ ದೇಹಕ್ಕೆ ಅಭ್ಯಾಸ ಆಗಿರೋದೇ ಅಲ್ಲಿಂದ ಶುರು ಆಗಿದೆ ನಮ್ಮ ಜರ್ನಿ. ಅದಕ್ಕೋಸ್ಕರವೇ ಅಲ್ಲೇನಾಗ್ತಾ ಇದೆ ಅಂದ್ರೆ, ಅಂದ್ರೆ ತಾಯಿ ಏನಾದ್ರು ಎಮೋಷನ್ಸ್ ಹೊಂದಿದೆ, ಆ ನೀರಲ್ಲಿ ಪ್ರವೇಶ ಆಗ್ತದೆ. ಅರ್ಥ ಆಯ್ತಾ? ಆ ಮೊದಲನೇ ನೀರು, ಆ ಮೂತ್ರ ಏನಿದೆಯೋ ಅದ್ರ ಒಳಗಡೆ ನಾವ್ ಇರ್ತೀವಲ್ಲ, ನಾವೊಂದು ಸಣ್ಣ ಅಂಡಾನಾಗಿ ಅಲ್ಲಿಂದ ಹೋಗ್ತಾ ಒಂದು ಸೆಲ್, ಅಲ್ಲಿಂದ ಜೈಗೋಟು, ಈ ರೀತಿ ಡೆವಲಪ್ ಆಗ್ತಾ ಹೋಗ್ತೀವಿ. ಟೋಟಲಿ ಒಂಥರ ಈ ಮಾನವ ದೇಹ ಅಲ್ಲಿ ಫಾರ್ಮ್ ಆಗುತ್ತೆ. ಇಲ್ಲಿ ಅಂದ್ರೆ ತಾಯಿ ಏನಾದ್ರು ಒಂದು ಎಮೋಷನ್ ಹೊಂದಿದ್ರು, ಅವ್ರಿಗೇನಾದ್ರೂ ಒತ್ತಡ ಏನಾಗಿದ್ರು ಇಮ್ಮಿಡಿಯೇಟ್ಲಿ ನಿಮ್ಗೆ ಪಾಸ್ ಆಗ್ತದೆ. ಆ ವಾಟರ್ನೇ ಪಾಸ್ ಆಗ್ತದೆ. ನೋಡಿದ್ರ? ಆ ವಾಟರ್ ನಾವ್ ಇರ್ತೀವಲ್ಲ, ನಮ್ಗೂ ಅದು ಸೇರ್ತಾ ಇರ್ತದೆ, ಖಂಡಿತವಾಗಿ ಸೇರ್ತದೆ. ಆ ರೀತಿಯಲ್ಲಿ ಯಾರಾದ್ರೂ ಟೀಚ್ ಮಾಡ್ತಾ ಇದಾರೆ ಅಂತ ಇಟ್ಕೊಳ್ಳಿ, ತಾಯಿಯಲ್ಲಿ ಕೂತ್ಕೊಂಡಿದೆ ಅಂತ ಇಟ್ಕೊಳ್ಳಿ, ಭಗವದ್ಗೀತನೋ ಯಾರೋ ಹೇಳ್ತಾ ಇರ್ತಾರೆ, ಅದು ನೇರವಾಗಿ ಆ ಸೌಂಡ್ ವೇವ್ಸ್ ಇಂದ, ಆ ನೀರಿಂದಾನೇ ನಮ್ಗೆ ಬರ್ತಾ ಇರ್ತದೆ. ಆ ನೀರಿಂದ ನಮ್ಗೆ ಸೇರ್ತಾ ಇರ್ತದೆ, ಎಲ್ಲಾನು ಸೇರ್ತದೆ. ನೋಡಿದ್ರ? ಆ ರೀತಿಯಲ್ಲಿ ನಮ್ಗೆ ಅವಾಗಿಂದ ಶುರು ಆಯ್ತು ಆಕ್ಚುಲಿ ಪರಿಚಯ. ಶಿವಂಬು ಚಿಕಿತ್ಸೆ ಅನ್ನೋದು ನಮ್ಗೆ ಹೊಸದೇನಿಲ್ಲ, ಇದು ಹೊಸದಿಲ್ಲ ಇದು. ಬಟ್ ಅದೇನಂದ್ರೆ ಆ ಅಭ್ಯಾಸ ತಪ್ಪೋಯ್ತು. ಬರ್ತಾ ಈ ಜ್ಞಾನವನ್ನು ತಪ್ಪಿಸಿದ್ದಾರೆ. ಉದಾಹರಣೆ ಯಾಕೆ, ನಾವು ನಮ್ಮ ಸುತ್ತಿರುವಂತ ಒಂದು ಜಂತುಗಳನ್ನ ಪರಿಶೀಲಿಸಿ ಸಾಕು, ಎಷ್ಟು ಜ್ಞಾನ ಇದೆ ನೋಡಿ ಅದಕ್ಕೆಲ್ಲ. ಒಂದು ನಾಯಿ ಏನ್ ಮಾಡ್ತದೆ, ಹೋಗಿ ಮೂತ್ರವನ್ನು ಒಂದು ಕಡೆ ವಿಸರ್ಜನೆ ಮಾಡತ್ತೆ, ಆಯ್ತಾ, ಅದು ಹಾಗೆ ಬಿಡ್ತದೆ 1 ದಿವಸ 2 ದಿವಸ, ಓಕೆ, ಮತ್ತೆ ಹೋಗಿ ಇನ್ನೊಂದು ದಿವಸ ಹೋಗಿ ಅದನ್ನು ನಾಕ್ತಾ ಇರ್ತದೆ. ಯಾಕಂದ್ರೆ ಅದು ಬೇಕಾಗಿದೆ ಅದಕ್ಕೆ, ಅವಾಗ ಅದು ಮದ್ದು, ಆಯ್ತಾ, ಅವಾಗ ಹೋಗಿ ಆ ಮದ್ದನ್ನು ಸ್ವೀಕಾರ ಮಾಡ್ತದೆ. ಯಾಕಂದ್ರೆ ಅದಕ್ಕೇನೋ ಸ್ವಲ್ಪ ತೊಂದರೆ ಆಗಿದೆ. ಇಷ್ಟು ಕಾಮನ್ ಸೆನ್ಸ್ ನಮ್ಗಿಲ್ಲ ಅಂದ್ರೆ ಏನ್ ಮಾಡುದು? ನಮ್ಮ ಮೂತ್ರವನ್ನು ನಾವು ಆ ವಿಸರ್ಜನೆ ಅಂದ್ರೆ ಏನು ಫ್ರೆಶ್ ಮೂತ್ರ ಬರ್ತದೋ ಅದನ್ನೂ ಸಹ ನಾವು ತಗೊಂತಾ ಇಲ್ಲ ಅಂದ್ರೆ, ಅದು ತಯಾರು ಮಾಡೋದೇ ನಮ್ಗೋಸ್ಕರ. ಅರ್ಥ ಆಯ್ತಾ? ತಯಾರು ಮಾಡಿ ಆಚೆ ಕಡೆ ಕಲಿಸ್ತಾ ಇರೋದೇ ನಮ್ಗೋಸ್ಕರ. ಅದು ಅರ್ಥ ಮಾಡ್ಕೋಬೇಕು. ಇನ್ನೊಂದು, ಯಾವಾಗನ ಈ ಮೆಡಿಸಿನ್ ಹಾಕೊಂಡಿರೋ, ಫಾರ್ ಎಕ್ಸಾಂಪಲ್ ಮೆಡಿಸಿನ್ ಹಾಕೋಲೇಬೇಕಂತ ಇರ್ತದೆ, ಅದಕ್ಕೂ ಒಂದು ಪ್ರತ್ಯೇಕವಾಗಿ ನಾವು ಈಗಾಗಲೇ ಹೇಳಿದ್ವಿ. ಹಾಕೊಂಡಿದ ಮೇಲೆ 3 ಗಂಟೆ ಬಿಟ್ಟು ಆಮೇಲೆ ತಗೊಳ್ಳಿ ಮೂತ್ರ. ಇಲ್ಲಾಂದ್ರೆ ಫಸ್ಟ್ ನೀವು ಮೆಡಿಸಿನ್ ಹಾಕಿಲ್ಲದೆ ನೀವು ಇನ್ನೂ ಹಾಕೊಂಡೇ ಇಲ್ಲ, ಆ ಟೈಮಲ್ಲಿ ಬಂದಿರೋ ಮೂತ್ರವನ್ನು, ಓಕೆ, ಅದನ್ನ ಇಟ್ಕೊಂಡು ಅದನ್ನೇ ಸ್ವಲ್ಪ ಕುಡಿತಾ ಬರೋದು, ಆಯ್ತಾ. ಸೊ ದಟ್ ಮೆಡಿಸಿನ್ ಹಾಕೊಂಡಿದ್ಮೇಲೆ ಅದು ಆ ಮೂತ್ರ ಬೇಕಾಗಿಲ್ಲ ನಮ್ಗೆ, ಆಯ್ತಾ. ಅದು ಬಹಳ ಇಂಪಾರ್ಟೆಂಟ್. ಆಮೇಲೆ ಸ್ವಲ್ಪ ಜನ ಈಗ ನಾವು ನೋಡ್ತಾ ಇರ್ತೀವಲ್ಲ, ಮೂತ್ರ ತುಂಬಾ ವಿಷ ತರ ಇರ್ತದೆ. ಏನಕ್ಕಪ್ಪ ಇಂಥ ವಿಷ ಅಂತ ನಮ್ಗೆ ಡೌಟ್ ಬರುತ್ತೆ. ಒಂಥರ ಕಹಿ ಇರ್ತದೆ. ಅಷ್ಟು ಕಹಿ ಯಾಕಿರ್ಬೇಕು ಅಂತಂದ್ರೆ, ನೀವು ತಿಂದಿರೋದು ಏನೋ ತೊಂದರೆ ಮಾಡಿದ್ರಿ ಅಂತ. ಅಂದ್ರೆ ಹೇಗಂತಂದ್ರೆ, ನೀವು ಶುಗರ್ ಜಾಸ್ತಿ ತಿಂದ್ರಿ ಅಂತ ಇಟ್ಕೊಳ್ಳಿ, ಶುಗರು ಇಲ್ಲ ಸ್ವೀಟ್ಸು ಚೆನ್ನಾಗಿ ತಿಂದ್ರಿ ಅಂತ ಇಟ್ಕೊಳ್ಳಿ, ಆ ಕಹಿ ಇರತ್ತ ನೋಡಿ, ಕಹಿ ಮೂತ್ರ ನೀವು ಆಚೆ ಕಡೆ ಬರುತ್ತಲ್ಲ, ಫಾರ್ ಎಕ್ಸಾಂಪಲ್, ಅದು ನೀವು ಕುಡಿದ್ರೆ ನೆಕ್ಸ್ಟ್ ನಿಮ್ಗೆ ಶುಗರ್ ಕ್ರೇವಿಂಗ್ ಎಲ್ಲ ಅದನ್ನು ಮಾಯವಾಗತ್ತೆ ಅಷ್ಟೇ. ನೋಡಿದ್ರ? ಅಂದ್ರೆ ನಾವು ಏನು ತಿಂತೀವೋ ಜಾಸ್ತಿ, ಅದಕ್ಕೂ ತಕ್ಕ ಅಲ್ಲಿ ನಿಮ್ಮ ಮೂತ್ರದಲ್ಲಿ ತಯಾರಾಗ್ತಾ ಇರ್ತದೆ, ನಿಮ್ಗೆ ಮೆಡಿಸಿನ್ ಅಲ್ಲಿ ತಯಾರಾಗ್ತಾ ಇರ್ತದೆ. ಆ ರೀತಿಯಲ್ಲಿ ಸೊ ನಮ್ಗೆ ಏನೇ ಮಾನಸಿಕವಾಗಿ ತೊಂದರೆಗಳಿದ್ರು ಮತ್ತೆ ದೈಹಿಕ ಪರವಾಗಿ ಏನೇ ತೊಂದರೆಗಳಿದ್ರು
ಅದಕ್ಕೆ ತಕ್ಕ ಮೆಡಿಸಿನ್ ಅಲ್ಲಿ ತಯಾರಾಗ್ತಾ ಇರ್ತದೆ. ಅದಕ್ಕೆ ಮೂತ್ರದ ಎಸ್ಪೆಷಲಿ ಕಲರ್ ಆಗ್ಲಿ, ಆಮೇಲೆ ಟೇಸ್ಟ್ ಆಗ್ಲಿ ಅವಾಗವಾಗ ಚೇಂಜ್ ಆಗ್ತಾನೆ ಇರ್ತದೆ. ಏನಕ್ಕೆ ಆತರ ಚೇಂಜ್ ಆಗ್ತದೆ ಅಂತ ಅರ್ಥ ಮಾಡ್ಕೊಳಕ್ ಹೋದ್ರೆ ಏನು ಅಲ್ಲ, ಅದು ನಿಮ್ಗೋಸ್ಕರ ಆ ರೀತಿಯಲ್ಲಿ ತಯಾರು ಮಾಡಿ ಕಳ್ಸೋದು. ನೀವಿರೋಂಥ ಸಿಚುವೇಶನ್, ನೀವ್ ಏನ್ ತಿಂದ್ರಿ, ಏನ್ ಭಾವೋದ್ರೇಕಗಳು ತಗೊಂಡಿದ್ರಿ, ಏನ್ ಆಲೋಚನೆಗಳು ಮಾಡ್ತಾ ಇದ್ರಿ, ಏನ್ ಕೆಲಸಗಳು ಮಾಡ್ತಾ ಇದ್ರಿ, ಅದಕ್ಕೆ ತಕ್ಕ ಏನ್ ಬೇಕು ನಿಮ್ಗೆ, ಅದಕ್ಕೆ ತಕ್ಕ ಮದ್ದು ಏನ್ ಬೇಕು, ಅದಕ್ಕೆ ತಕ್ಕ ಎನರ್ಜಿ ಏನ್ ಬೇಕು, ಮಿನರಲ್ಸ್ ಏನ್ ಬೇಕು, ವಿಟಮಿನ್ಸ್ ಏನ್ ಬೇಕು, ಅದರಿಂದ ಕಲ್ಸೋದು. ಕಲಿಸಿ ರೆಡಿ ಇರ್ತದೆ, ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳೋದು ಅಷ್ಟೇ. ಬಟ್ ಅದಕ್ಕೂ ನಾವು ರೆಡಿ ಇಲ್ಲ. ಅದನ್ನು ಉಪಯೋಗಿಸ್ಕೊಂಡ್ರವರು ಅವ್ರಿಗೇನ್ ತೊಂದರೆ ಇಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿ ಇರುವಂತ ಮಾಸ್ಟರ್ಸ್ ಯಾರನ್ನ ನೀವು ಆಲ್ರೆಡಿ ಉಪಯೋಗಿಸ್ತಾ ಇರ್ತೀರಾ, ನಿಮ್ಗೆ ಕೋಲ್ಡ್ ಕಾಫ್ ಬರೋದು ಯಾವಾಗ ನೋಡಿದ್ರಾ ಇತ್ತೀಚಿನ ಕಾಲದಲ್ಲಿ? ಇದು ಉಪಯೋಗಿಸ್ತಾ ಇರೋರು ಕೋಲ್ಡ್ ಕಾಫ್ ಬರೋದು ನೋಡಿದ್ರಾ? ಬರೋದೇ ಇಲ್ಲ. ಕೋಲ್ಡ್ ಇಲ್ಲ, ಕಾಫು ಇಲ್ಲ. ಅದಕ್ ಮುಂಚೆ ಮತ್ತೊಂದ್ಸರಿ ಕೋಲ್ಡ್ ಆಯ್ತಾ, ಹಿಂಗ್ ಕಟ್ಕೊಲಿ, ದೂದ್ ಇಟ್ಕೊಲಿ, ಇದು ಕಾಟನ್ ಇಟ್ಕೊಲಿ, ಇಲ್ಲ ಮೆಡಿಸಿನ್ಗೆ ಹೋಗಿ ಏನೋ ಸ್ಟೀಮ್ ಹಾಕಿ, ಎಷ್ಟು ಬಾಧೆ ಅದೆಲ್ಲ. ಈಗ ತಪ್ಪೋಯ್ತಲ್ಲ. ಬೆಳಗ್ಗೆ ಮೂತ್ರ ಕುಡಿದಿರಾ, ಸೊ ಉದಾಹರಣೆಗೆ ಮೂಗಿಯಿಂದ ನೀಟಾಗಿ ಒಂದು ಜಲನಿಧಿ ಜಲನಿಧಿ ಪಾತ್ರೆ ತಗೊಂಡು ನೀಟಾಗಿ ಒಂದು 100 ml ಇಲ್ಲಿ 100 ml ಇಲ್ಲಿ ಕುಡಿದ್ರೆ ಪೂರ್ತಿ ಕಫ ಎಲ್ಲ ಕರ್ಗೋಯ್ತು, ಟಾಕ್ಸಿನ್ಸ್ ಎಲ್ಲ ಆಚಕಡೆ ಹೋಯ್ತು. ನಿಮ್ಗೆ ಎಲ್ಲಿ ಯಾವಾಗ ಬರ್ತದೆ ಪ್ರಾಬ್ಲಮ್? ಬರೋದೇ ಇಲ್ಲ, ಚಾನ್ಸೇ ಇಲ್ಲ. ಆಯ್ತಾ? ಸೊ ಇಷ್ಟೆಲ್ಲ ಮಾಹಿತಿ ಇದೆ, ನಾವು ತಿಳ್ಕೊಬೇಕಿದೆಲ್ಲ. ಯಾಕೆ ನಾವು ಜಂತುಗಳು ನೋಡಿ ತಿಳ್ಕೊಬೇಕು ಫಸ್ಟ್. ಅವೆಲ್ಲ ಅಷ್ಟೇ. ಅದಕ್ಕೇನೇ ಸಪೋಸ್ ಏನಾದ್ರು ಗಾಯ ಆಗಿದೆ ಅಂದ್ರೆ ಅದು ಆ ನಾಲ್ಕೆ ಇದೆ, ಅದು ತಗೊಂಡು ಚೆನ್ನಾಗಿ ಅದು ಒಂಥರ ಆ ಸಲವೆಲ್ಲ ಅಂಟಿಸ್ಬಿಡ್ತದೆ, ನಾಗ್ತಾ ಇರ್ತದೆ. ಆ ಪರ್ಟಿಕ್ಯುಲರ್ ಗಾಯವನ್ನು ನಾಗ್ತಾ ಇರ್ತದೆ. ಯಾಕೆಂದ್ರೆ ಆ ಲಾಲಾರಸ ಏನಿದೆ ಅಂದ್ರೆ ಆ ಎಂಜಲ್ ಅದರಲ್ಲಿ ಮದ್ದು ಇದೆ ಅಲ್ವಾ? ನಾವ್ ಹೇಳ್ತಾ ಇರ್ತೀವಿ ಎಷ್ಟೋ ಸರಿ, ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಎಂಜಲ್ ಏನ್ ತಗೊಂಡು ನೀಟಾಗಿ ಕಣ್ಗಳಿಗೆ ಅಂಟಿಸ್ಕೊಳ್ಳಿ ಅಂತ ಹೇಳಿದ್ವಿ. ಅದನ್ನು ಮಾಡೋದಿಲ್ಲ ನೋಡಿ. ಮಾಡಿದ್ರೆ ನಿಮ್ಗೆ ಕಣ್ಣು ಸ್ಪಷ್ಟವಾಗಿ ಕಾಣಿಸ್ತದೆ ಅಲ್ವಾ? ಪ್ಲಸ್ ಕಣ್ಣುಗಳಿಗೆ ಏನೋ ಊರಿಗಿದು ಅದು ತೊಂದ್ರೆ, ಏನೇ ಇಶ್ಯೂ ಇದ್ರು, ಮತ್ತೆ ಮುಂದು ನಿಮ್ಗೆ ಯಾವುದೇ ಶುಕ್ಲಗಲ್ ಅಂದ್ರೆ ಈ ಕ್ಯಾಟ್ರಾಕ್ಟ್ ಬರೋದೇ ಇಲ್ಲ, ಕಣ್ಣು ಪೂರೇ ಬರೋದಿಲ್ಲ. ಅದು ಅವಾಯ್ಡ್ ಮಾಡೇ ಮಾಡ್ತಾರೆ 100%. ಇಂಥವೆಲ್ಲ ಇದೆ, ನಾವು ಅರ್ಥ ಮಾಡ್ಕೋಬೇಕು. ಆಯ್ತಾ? ಇದು ಇನ್ ಸ್ವಲ್ಪ ವಿಷಯಗಳನ್ನ ಹೇಳ್ತಾ ಹೋಗ್ತಾ ಇದ್ದೀನಿ, ಯಾಕಂದ್ರೆ ತಿಳ್ಕೊಲಿ, ಇನ್ನೂ ಚೆನ್ನಾಗಿ ಮಾಡಿ ಅಂತ. ಇನ್ನು ಪ್ರತ್ಯೇಕವಾಗಿ ಹೇಳ್ಬೇಕಂದ್ರೆ ಸ್ಟೆಮ್ ಸೆಲ್ಸ್ ಇದೆ ನೋಡಿದ್ರ, ಮೂತ್ರದಲ್ಲಿ ಸ್ಟೆಮ್ ಸೆಲ್ಸ್ ಇದೆ. ನಾವು ಸ್ಟೆಮ್ ಸೆಲ್ಸ್ ಅಂತೂ ತಗೊಂಡೋಗಿ ಬ್ಯಾಂಕ್ ಇಟ್ಟು ಆ ಬ್ಯಾಂಕ್ ಅಲ್ಲಿ ಸ್ಟೋರ್ ಮಾಡಿ ಅದು ಯಾರು ಕೊಡ್ತಾರೆ ಯಾರು ಗೊತ್ತಿಲ್ಲ ಅಲ್ವಾ? ಸ್ಟೆಮ್ ಸೆಲ್ಸ್ ನಾವು ಸ್ಟೋರ್ ಮಾಡ್ತೀವಿ, ಕೊಡುವಾಗ ಅವರು ನಿಮ್ದು ಅವ್ರು ಕೊಡ್ತಾರೋ ಅವ್ರದ್ದು ನಿಮ್ಗೆ ಕೊಡ್ತಾರೋ ಯಾರು ಗೊತ್ತಿಲ್ಲ, ನೋಬಡಿ ನೋಸ್. ಇಲ್ಲಿ ಆ ಸಮಸ್ಯೆ ಇಲ್ವಲ್ಲ. ನಿಮ್ಮ ಮೂತ್ರದಲ್ಲೇ ನಿಮ್ಮ ಸ್ವಂತ ಮೂತ್ರದಲ್ಲೇ ಬೇಕಾದಷ್ಟು ಸ್ಟೆಮ್ ಸೆಲ್ಸ್ ಇರ್ತವೆ ನೋಡಿದ್ರ. ಅದನ್ನು ಜಸ್ಟ್ ಸೇವ್ ಮಾಡಿದ್ರೆ ಸಾಕು, ನಿಮ್ ಸ್ಟೆಮ್ ಸೆಲ್ಸ್ ನಿಮ್ಗೆ ಸಿಗತ್ತೆ. ಆದಷ್ಟು ಸ್ಟೆಮ್ ಸೆಲ್ಸ್ ಅಂದ್ರೆ ಅದು ಆ ಸೆಲ್ಸ್ ಎಸ್ಪೆಷಲಿ ನಿಮ್ಗನ ಸಿಗ್ಬೇಕು, ಇಲ್ಲಾಂದ್ರೆ ನಿಮ್ಮ ತಾಯಿದು ತಂದೆ ಸಿಗ್ಬೇಕು, ಇಲ್ಲ ನಿಮ್ಮ ಈ ತರ ಯಾರೋ ಕ್ಲೋಸ್ ರಿಲೇಟಿವ್ಸ್ ಸಿಗ್ಬೇಕದು. ಆಯ್ತಾ? ಬಟ್ ಇಲ್ಲಿ ಅದ್ಭುತವಾದ ರೀತಿಯಲ್ಲಿ ಎಲ್ಲ ಸ್ಟೆಮ್ ಸೆಲ್ಸ್ ನಮ್ಮ ಮೂತ್ರದಲ್ಲಿ ತುಂಬಾ ಅಡಗಿದೆ. 100% ಅದು ಉಪಯೋಗಿಸ್ಕೋಬಹುದು. ಅದಕ್ಕೆ ಅದು ಯಾರು ಸೇವನೆ ಮಾಡ್ತಾರೋ ಸ್ಟೆಮ್ ಸೆಲ್ಸ್ ಡೈಲಿ ರೆಗ್ಯುಲರ್ ಸಿಗ್ತವೆ ಅವ್ರಿಗೆ ರೋಗ ಯಾವುದೇ ಇದ್ರು ಆ ರೋಗ ಮಾಯ ಆಗತ್ತೆ. ಆ ರೀತಿಯಲ್ಲೇ ಆಗ್ತಾ ಇರ್ತದೆ. ಆಯ್ತಾ? ಇನ್ನು ಲಾಸ್ಟ್ ಪಾಯಿಂಟ್ ನಿಮ್ಗೆ ಹೇಳ್ತೀನಿ. ತುಂಬಾ ಅಂದ್ರೆ ಒಂಥರ ಈ ಪಾಯಿಂಟ್ ಹೇಗೆ ಅಂದ್ರೆ ಉಪಯೋಗಿಸ್ಕೋಬಹುದು, ಬೇಕಂದ್ರೆ ಯಾರು ಬೇಕಾದ್ರೂ ಉಪಯೋಗಿಸ್ಕೊಳ್ಳಿ. ಈ ಲೈಂಗಿಕ ಪಾಲ್ಗೊಂಡಿದ ಮೇಲೆ ಅಂದ್ರೆ ಒಂದು ಪುರುಷರು ಸ್ತ್ರೀಯರು ಲೈಂಗಿಕ ಪಾಲ್ಗೊಂಡ ಮೇಲೆ ಅದಾದ್ಮೇಲೆ ಬರುವಂತ ಮೂತ್ರ ಇದೆಯಲ್ಲ, ಅದ್ರ ಒಳಗಡೆ ಎಲ್ಲ ಹಾರ್ಮೋನ್ಗಳು ಇರ್ತವೆ ನೋಡಿ. ಈ ಸಂತೋಷ ಹಾರ್ಮೋನ್ಸು, ಲವ್ ಹಾರ್ಮೋನ್ಸ್ ಎಲ್ಲ ಅದರಲ್ಲಿ ಅಡಗಿರ್ತವೆ. ಅದು ತಗೊಂಡ್ರೆ ನೀವು ಆಚೆಕಡೆ ಹೋಗಿ ಕುನ್ಕೊಂಡು ಇಂಥ ಹಾರ್ಮೋನ್ಸ್ ಗಳನ್ನು ಎಕ್ಕಿಸ್ಕೊಂಡು ಅವೆಲ್ಲ ಕುನ್ಕೊಂಡು ಹಾಸ್ಪಿಟ್ಲ್ಗೆ ಹೋಗಿ ಬೆಡ್ ಮೇಲೆ ಮಲಗಿ
ಅವರು ಅದೇ ಮಾಡೋದು ಅಲ್ವಾ, ಅಂತ ಬೇಕಂದ್ರೆ, ಅಂತ ಹಾರ್ಮೋನ್ ಬೇಕಾದ್ರೆ. ಬಟ್ ಎಲ್ಲಿ ಸಿಗತ್ತೆ? ಉಚಿತವಾಗಿ ಸಿಗತ್ತೆ. ಅಂದ್ರೆ ಆ ಸಮಯ ಅದಾದ್ಮೇಲೆ ನೆಕ್ಸ್ಟ್ ಬರುವಂತ ಮೂತ್ರದಲ್ಲಿ ನೇರವಾಗಿ ಲಭ್ಯವಾಗಿ ಸಿಗತ್ತೆ ನಿಮಗೆ. ಇದು ಹೇಳ್ಬೇಕಂತ ನಾನು ಅನ್ಕೊಂಡಿದ್ದೆ. ಅದನ್ನು ಆರಾಮ ಉಪಯೋಗಿಸ್ಕೋಬಹುದು. ಅದು ನಿಜವಾಗಿ ತುಂಬಾ ಹೆಲ್ಪ್ ಆಗತ್ತೆ. ಅದು ಅದ್ಭುತವಾದ ಹಾರ್ಮೋನ್ಸ್ ಆ ಸಮಯದಲ್ಲಿ ಮೂತ್ರದಲ್ಲಿ ಬ್ಲಡ್ ಅಲ್ಲಿ ಬಂದು ಬ್ಲಡ್ ಇಂದ ಇಲ್ಲಿಗೆ ಬರ್ತವೆ. ಜಸ್ಟ್ ಆಫ್ಟರ್ ದಿಸ್ ಈ ಕಲೇಕ ಆದ್ಮೇಲೆ ನೆಕ್ಸ್ಟ್ ಬರುವಂತ ಮೂತ್ರ ತುಂಬಾ ಪವರ್ಫುಲ್ ಅಂತ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ನಾನು. ಆಯ್ತಾ? ಸೊ ಇವೆಲ್ಲ ವಿಷಯಗಳಿದೆ. ಇನ್ನು ಆದಷ್ಟು ನಾವು ತಿಳ್ಕೊಡಕ್ ಪ್ರಯತ್ನ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ರೈಟ್. ಓಕೆ ಸರ್. ಸೊ ನಾಳೆ ಉಳಿದವರ ಅಭಿಪ್ರಾಯನ ತಗೊಳ್ಳೋಣ ಸರ್. ಎಸ್. ಜೊತೆಗೆ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ಅನುರಾಧ ಮೇಡಮ್, ಕಾರ್ಯಕ್ರಮ ಸಂಪನ್ನಗೊಳಿಸಿ ಸರ್ಗೊಂದು ಧನ್ಯವಾದ ಹೇಳಿ. ನೀವು ಕೋ ಹೋಸ್ಟ್ ಅಲ್ಲಿ ಇದ್ದೀರಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗುರುಜಿ ನಮಸ್ತೆ. ಇಷ್ಟು ಹೊತ್ತು ಮೊದಲೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೇವತಿ ಮೇಡಮ್ ಅವರು ಅದ್ಭುತವಾಗಿ ಧ್ಯಾನ ಮಾಡಿಸಿದ್ರು. ಅವರಿಗೂ ಧನ್ಯವಾದಗಳು. ಹಾಗೆ ನಮ್ಮ ನೆಚ್ಚಿನ ಗುರುಜಿಯವರು ನಮಗೂ ಎಲ್ಲ ಧ್ಯಾನ ಹಂಚಿಕೆಯನ್ನು ಮಾಡಿರ್ತಾರೆ ಇಷ್ಟೊತ್ತು. ಅವರಿಗೂ ನಮ್ಮ ಎಲ್ಲ ಆತ್ಮ ಬಂಧುಗಳ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮತ್ತು ಇಷ್ಟೊತ್ತು ಎಲ್ಲರೂ ನಮ್ಮ ಆತ್ಮ ಬಂಧುಗಳು ವೀಕ್ಷಿಸುತ್ತಾ ಎಲ್ಲ ಜ್ಞಾನ ಹಂಚಿಕೆಯನ್ನು ತಿಳಿದುಕೊಳ್ಳುತ್ತಾ ಎಲ್ಲ ತಿಳ್ಕೊಂಡಿರುವುದಕ್ಕಾಗಿ ನಿಮಗೆಲ್ಲರಿಗೂ ನಮ್ಮ ಕಡೆಯಿಂದ, ವೇದಿಕೆಯ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನ ಮಾಡೋಣ. ಓಕೆ, ಅನುರಾಧ ಮೇಡಮ್ ಅವರಿಗೂ ಸಹ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಎಲ್ರಿಗೂ. ಓಕೆ.